ನಮಸ್ಕಾರ. ಇಂದಿಗೆ ಅರಣ್ಯಕಾಂಡದ ಮುಂದುವರಿಕೆ 12 ಸರ್ಗಗಳ ಸಾರಾಂಶವನ್ನು ಗಮನಿಸಿದ್ವಿ. ಮತ್ತು 13ನೇ ಸರ್ಗಕ್ಕೆ ಬರ್ತಿದ್ದೀವಿ. ಅಗಸ್ತ್ಯಾಶ್ರಮದಲ್ಲಿ ಇದ್ದ ಕೆಲವು ಕಾಲ ಇದ್ದಂಥ ರಾಮ, ಸೀತೆ, ಲಕ್ಷ್ಮಣರು ಹೊರಟಿದ್ದಾರೆ. ಆ ವಿಷಯದಲ್ಲಿ ಅಗಸ್ತ್ಯರು ಸೀತೆಗೆ ಶ್ರಮವಾಗಬಾರದು ಅಂತ ಗಮನಿಸಿ ಹೇಳ್ತಾರೆ, ತಪಸ್ವಿಗಳಾದವರಿಗೆ ಎಷ್ಟು ಔದಾರ್ಯ, ವೈಶಾಲ್ಯ, ಹೃದ್ಭಾವ ಚೆನ್ನಾಗಿರುತ್ತದೆ ಅನ್ನೋದಕ್ಕೆ ಈ 4 ಮಾತುಗಳು ಸಾಕ್ಷಿ. ಅಧ್ವಶ್ರಮೇಣ ವಾ ಖೇದೋ ಬಾಧತೆ ಪ್ರಚುರಶ್ರಮ ವ್ಯಕ್ತ ಮುತ್ಕಂಠತೆ ಚಾಪಿ ಮೈಥಿಲೀ ಜನಕಾತ್ಮಜ ಏಷಾ ಹಿ ಸುಕುಮಾರಿ ಚ ದುಃಖೈಶ್ಚನ ವಿಮಾನಿತ ಪ್ರಾಜ್ಯದೋಷಂ ವನಂ ಪ್ರಾಪ್ತ ಭರ್ತೃಸ್ನೇಹ ಪ್ರಚೋದಿತ. ಪ್ರಾಜ್ಯದೋಷಂ, ಪ್ರಾಜ್ಯ ಅನ್ನೋದಕ್ಕೆ ಅಧಿಕವಾದದ್ದು ಅಂತ. ಹೆಚ್ಚಾದ ಕಷ್ಟ ವನವಾಸದಲ್ಲಿ, ಆದರೂ ಅವಳು ಸುಕುಮಾರಿ ಗಂಡನನ್ನು ಬೆನ್ನಟ್ಟಿಕೊಂಡು ಅಂಟಿಕೊಂಡು ಬಂದಿದ್ದಾಳೆ. ಅವನ ಜೊತೆಯಲ್ಲಿ ಇರಬೇಕು ಅಂತ ಹುಡುಕೊಂಡು ಕಷ್ಟಕ್ಕೆ ತುತ್ತಾಗಿ ಬಂದಿದ್ದಾಳೆ. ಯಥೈಷಾ ರಮತೆ ರಾಮ ಇಹ ಸೀತಾ ತಥಾ ಕುರು. ಇಲ್ಲಿ ಅವಳು ಹೇಗೆ ಇದ್ದಲ್ಲಿ ಸಂತೋಷವಾಗಿರಬಲ್ಲಳೋ ಆ ಥರ ನೋಡಿಕೊ ಅಂತ. ಅದು ಅಷ್ಟು ದೊಡ್ಡವರಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಇದೆಯಲ್ಲ, ಅದು ತುಂಬ ದೊಡ್ಡದು. ಆತನ ಹೃದಯವಂತಿಕೆ ಎಂಥದ್ದು ಅಂತ ತಿಳಿಯುತ್ತದೆ. ದುಷ್ಕರಂ ಕೃತವತ್ಯೇಷ ವನೇತ್ವ ಮನುಗಚ್ಚತಿ ಸಮಸ್ತಂ ಅನುರಜ್ಯಂತಿ ವಿಷಮಸ್ಥಂ ತ್ಯಜಂತಿ ಚ. ಸಾಮಾನ್ಯವಾಗಿ ಮನುಷ್ಯರ ಸ್ವಭಾವವೇ ತಮಗೆ ಹತ್ತಿರವೇ ಇದ್ದವರಾದರೂ, ಆತ್ಮೀಯರೇ ಆದರೂ ಅವರಿಗೆ ಕಷ್ಟ ಬಂತು ಅಂದರೆ ಒಂದು ಸ್ವಲ್ಪ ದೂರ ಆಗೋದು. ನಮಗೂ ಅವ್ರ ಜೊತೆ ಕಷ್ಟ ಬರುತ್ತದೆ, ನಾವು ಯಾತಕ್ಕೆ ಒದ್ದಾಡಬೇಕು ಅಂತ. ಹಾಗಲ್ಲದೆ ಅವನ ಯಾವುದೆಲ್ಲ ಕಷ್ಟ ಇದೆ ಅದಷ್ಟು ತನ್ನದು ಅಂತ ಭಾವಿಸಿಕೊಂಡು ಬರುವಂಥದ್ದು ಮಹನೀಯವಾದ ಲಕ್ಷಣ. ಅದು ಮಾಡಿದ್ದಾಳೆ ಅಂತ ಹೇಳಿ ಹೆಣ್ಣಿನ ಬಗ್ಗೆ ಸಾಮಾನ್ಯವಾದ ಕೆಲವು ಅಭಿಪ್ರಾಯಗಳು ಬರ್ತವೆ. ಅದು ಗಂಡಿಗೂ ಆಗೀತು. ಶೈಘ್ರ್ಯಂ ಅನುಗಚ್ಚಂತಿ ಯೋಷಿತಃ ಅಂತ ಶೀಘ್ರ ಶಬ್ದಕ್ಕೆ ತದ್ದಿತ ಹಾಕ್ತಾರೆ. ನನ್ನಂಥವ್ರಿಗೆಲ್ಲ ಧೈರ್ಯ ಬರುತ್ತೆ, ಪರವಾಗಿಲ್ಲ. ವಾಲ್ಮೀಕಿಗಳಂಥ ಪ್ರಸಾದ ರಮ್ಯವಾದ ಶೈಲಿಯ ದ್ರಾಕ್ಷಾಪಾಕದ ಕವಿಗಳು ಕೂಡ ಈ ಥರ ತದ್ದಿತೆಗಳನ್ನು ಮಾಡ್ತಾರೆ ಅಂತಂದರೆ ಪರವಾಗಿಲ್ಲ, ಪ್ರೀತದ್ದಿತ ದಾಕ್ಷಿಣಾತ್ಯ ಅಂತ. ಆಮೇಲೆ ರಾಮ ಹೇಳ್ತಾನೆ, ನಮಗಿನ್ನೇನು ಬೇಡ, ಧನ್ಯೋಸ್ಮಿ ಅನುಗ್ರಹೀತೋಸ್ಮಿ ಕಿಂತು ವ್ಯಾದಿಶಮೇ ದೇಶಂ ಸೋದಕಂ ಬಹುಕಾನನಂ. ಒಳ್ಳೆ ನೀರಿನ ವಸತಿ ಇರತಕ್ಕಂಥದ್ದು, ಹಣ್ಣು ಹಂಪಲು ಗಡ್ಡೆ ಗೆಣಸು ಇತ್ಯಾದಿಗಳಿಗೆ ಅನುಕೂಲವಾಗಬಲ್ಲ ದಟ್ಟ ಕಾಡು ಇರತಕ್ಕಂಥ ಎಡೆಯನ್ನು ತೋರಿಸಿ ಅಂತ. ಅದಕ್ಕೆ ಆಯ್ತಪ್ಪ, ಇತೋ ದ್ವಿಯೋಜನೆ ತಾತ ಬಹುಮೂಲ ಫಲೋದಕ ದೇಶೋ ಬಹುಮೃಗ ಶ್ರೀಮಾನ್ ಪಂಚವಟ್ಯಭಿವಿಶ್ರುತ. ಒಂದು ಪ್ರದೇಶ ಪಂಚವಟಿ ಅಂತಿದೆ, 2 ಯೋಜನ ದೂರ. ಸಾಮಾನ್ಯವಾಗಿ ಒಂದು 14-15 ಮೈಲಿ ಅಂತ ಹೇಳ್ತಾರೆ. 7.5 ಮೈಲಿಗಳಿಗೆ ಒಂದು ಯೋಜನ ಅಂತ. ಇನ್ನು ಕೆಲವರು 12 ಮೈಲಿಗಳಿಗೆ ಅಂತ, 12 ಕಿಲೋಮೀಟ್ರ್ ಅಂತ. ಒಬ್ಬರೂ ಸರಿಯಾದ ನಿಶ್ಚಿತವಾದಂಥ ಅಳತೆಯನ್ನು ಯೋಜನೆಗೆ ಹೇಳಿಲ್ಲ. ಅದೊಂದು ಗೊಂದಲ ಇದೆ. ಏನೇ ಇದ್ರೂ ಸಾಮಾನ್ಯ ಅಂಥ ದೂರವಲ್ಲ, ಅಲ್ಲಿಗೆ ಹೋಗಬಹುದು. ಮತ್ತು ಕಾಲೋಯಂ ಗತಭೂಯಿಷ್ಟೋ ಯಃಕಾಲಸ್ತವ ರಾಘವ. ಆ ಫ್ರೇಸ್ ಚೆನ್ನಾಗಿದೆ, ಗತಭೂಯಿಷ್ಟ ಕಾಲ, ಬಹಳಷ್ಟು ಕಾಲ ಕಳೆದಿದೆ ಅಂತ. ಕಾಲೋಯಂ ಗತಭೂಯಿಷ್ಟೋ ಅಂದರೆ ಬಹಳಷ್ಟು ವನವಾಸದ ಅವಧಿಯನ್ನು ನೀವು ಮುಗಿಸಿದ್ದೀರಾ. ಯಃಕಾಲಸ್ತವ ರಾಘವ ಸಮಯೋಯೋ ನರೇಂದ್ರೇಣ ಕೃತೋ ದಶರಥೇನತೆ. ದಶರಥನ ಜೊತೆ ಮಾಡಿಕೊಂಡ ಅಗ್ರಿಮೆಂಟ್ ಏನಿದೆ 14 ವರ್ಷ ವನವಾಸದ್ದು, ಅದರೊಳಗೆ ಬಹುಕಾಲ ಕಳೆದು ಹೋಗಿದೆ. ತೀರ್ಣ ಪ್ರತಿಜ್ಞೆ ಕಾಕುತ್ಥ ಸುಖಂ ರಾಜ್ಯೇ ನಿವತ್ಸಿಸಿ. ನೀನು ಪ್ರತಿಜ್ಞೆ ನೆರವೇರಿಸಿಕೊಂಡು ಸುಖವಾಗಿ ಮತ್ತೆ ನೀನು ಹೋಗಬಹುದು, ಅದು ಚೆನ್ನಾಗಿರತಕ್ಕಂಥ ಎಡೆ ಅಂತ ಅದನ್ನು ಕೊಂಡಾಡ್ತಾರೆ. ಆಮೇಲೆ 14ನೇ ಸರ್ಗದಲ್ಲಿ ಅತ್ತ ಅವರು ತೆರಳುವ ಚಿತ್ರಣ ಬರುತ್ತದೆ. ಪಂಚವಟಿಯ ಬಳಿ ಬರ್ತಾ ಇದ್ದಾರೆ. ಪಂಚವಟಿ ಅನ್ನೋದಕ್ಕೆ 5 ವಟಗಳು, ಪಂಚಾನಾಂ ವಟಾನಾಂ ಸಮಾಹಾರ ಪಂಚವಟಿ ಅಂತ ವ್ಯಾಕರಣದಲ್ಲಿಯೇ ಅದೊಂದು ವಿಶಿಷ್ಟವಾದ ಸಮಾಸ ರೂಪವಾಗಿ ಬಳಕೆಯಲ್ಲಿದೆ. ವಟವೃಕ್ಷಗಳೇ ಹೌದು ಅಂತ. ಹಾಗಲ್ಲ, ಪಂಚವಟ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಾದ ಮರಗಳು ಅಂತ. ಅಶ್ವತ್ಥ, ಔದುಂಬರ, ಪ್ಲಕ್ಷ, ನ್ಯಗ್ರೋಧ ಹೀಗೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಹಾಗಲ್ಲ, ಆಮಲಕ, ತುಳಸಿ, ಅಶೋಕ, ಅಶ್ವತ್ಥ, ಬಿಲ್ವ ಈ ರೀತಿಯಾಗಿ ವಿಭಿನ್ನ ಜಾತಿಗಳವು, ಫೈಕಸ್ ವೆರೈಟೀಸ್ದವು ಅಲ್ಲ ಅಂತಲೂ ಹೇಳ್ತಾರೆ. ಆ ಬಗ್ಗೆ ದೊಡ್ಡ ಚರ್ಚೆ ಇದೆ, ಅದು ನಮಗೆ ಅಪ್ರಸ್ತುತ. ಒಟ್ಟಿನಲ್ಲಿ ಪಂಚವಟಿ ಅಂತಂದರೆ ಪ್ರಾಯಿಕವಾಗಿ 5 ದೊಡ್ಡ ವಟವೃಕ್ಷಗಳಿರುವ ಜಾಗ ಅಂತ ಅಂದಿಟ್ಟುಕೊಳ್ಬೋದು. ಆ ಹತ್ತಿರ ಬರ್ತಾ ಇದ್ದಂತೆ ಅರಣ್ಯದಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರು ಹೇಗಿರೋಕ್ಕೆ ಸಾಧ್ಯ ಅಂದರೆ, ಅಲ್ಲಿಯ ಪ್ರಾಕೃತಿಕವಾದ ಚಹರೆಗಳನ್ನು ನೋಡಿ. ಯಾವುದೋ ಒಂದು ದೊಡ್ಡ ದೊಡ್ಡ ಆಲದ ಮರಗಳಿರ್ತಕ್ಕಂಥ ಎಡೆ, ಅದಕ್ಕೆ ಪಂಚವಟಿ ಅಂತ ಕರೆದಿರ್ತಾರೆ.
ಒಂದು ವಿಚಿತ್ರವಾದ ಆಕೃತಿಯ ಕೋಡಗಲ್ಲಿರ್ತಕ್ಕಂಥ ಬೆಟ್ಟದ ಭಾಗ ಅದು ಚಿತ್ರಕೂಟ ಅಂತ ಆಗುತ್ತದೆ. ಹೀಗೆ ಬಂದಿರಬೇಕು. ಅಥ ಪಂಚವಟೀಂ ಗಚ್ಚನ್ ಅಂತರಾ ರಘುನಂದನ ಆಸಸಾದ ಮಹಾಕಾಯಂ ಗೃಧ್ರಂ ಭೀಮಪರಾಕ್ರಮಂ. ಅಲ್ಲಿ ದಾರಿಯಲ್ಲಿ ಬರ್ತಾ ಆ ಪಂಚವಟಿ ಮಾರ್ಗದಲ್ಲಿ ಹತ್ತಿರದಲ್ಲಿಯೇ ಆ ಮಹಾಗೃಧ್ರ ಜಟಾಯುನ ನೋಡ್ತಾರೆ. ಮೇನಾತೆ ರಾಕ್ಷಸಂ ಪಕ್ಷಿಂ ಬ್ರುವಾಣೋ ಕೋ ಭವಾನಿತಿ. ಯಾವ ರಾಕ್ಷಸ ಪಕ್ಷಿ ಇಷ್ಟು ದೊಡ್ಡದಾಗಿದೆ ಅಂದ್ಕೊಂಡಾಗ ಉವಾಚ ವತ್ಸಮಾಂ ವಿದ್ಧಿ ವಯಸ್ಸಂ ಪಿತುರಾತ್ಮನಃ. ಅಪ್ಪ, ಮಗು, ನಿಮ್ಮ ತಂದೆಯ ಸ್ನೇಹಿತ ನಾನು. ಸತಂ ಪಿತೃಸಖಂ ಬುದ್ಧ್ವಾ ಪೂಜೆಯಾಮಾಸ ರಾಘವ. ತುಂಬ ಗೌರವ ಕೊಡ್ತಾನೆ, ಸಂತೋಷ ಪಡ್ತಾನೆ. ಆಮೇಲೆ ಅದರ ಬಾಯಲ್ಲಿ, ಜಟಾಯುವಿನ ಬಾಯಿನಲ್ಲಿ ಪಕ್ಷಿ ಸಂತತಿ ಹೇಗೆ ಬಂದದ್ದು ಅಂತ, ದಕ್ಷ ಪ್ರಜಾಪತಿಯ ಸಂತಾನ, ಆಮೇಲೆ ಮರೀಚಿ ಪ್ರಜಾಪತಿಯ ಸಂತಾನ, ಇವರುಗಳ ವಿವಾಹ. ದಕ್ಷನ ಅನೇಕ ಕನ್ಯೆಯರು ಮತ್ತು ಮರೀಚಿ ಮಹರ್ಷಿಯ ಮಗ ಕಶ್ಯಪ ಪ್ರಜಾಪತಿ, ಅವರಿಬ್ಬರ ವಿವಾಹ ಯೋಗದಿಂದ ಮತ್ತೆ ಅವರಿಗೆ ಆದಂಥ ಉತ್ತರೋತ್ತರ ಪೌತ್ರ, ಪ್ರಪೌತ್ರ, ಪುತ್ರಿ, ಪ್ರಪೌತ್ರಿ, ಈ ರೀತಿಯಾದ ಸಂತಾನದಿಂದ ಹೇಗೆ ಬೆಳಕೊಂಡು ಬಂದದ್ದು ಅಂತ ಗೊತ್ತಾಗುತ್ತದೆ. ತುಂಬ ವಿಸ್ತೃತವಾದ ವಿವರ ಇದೆ. ಅಲ್ಲಿಯ ಕಾವ್ಯಸ್ವಾರಸ್ಯ ದೊಡ್ಡದಲ್ಲವಾದರೂ ಈ ಪುರಾಣಾತ್ಮಕವಾದ ಸನ್ನಿವೇಶವೇ ಚೆನ್ನ. ಏನೆಂದರೆ, ನಮ್ಮ ಕಲ್ಪನೆಯಂತೆ, ನಮ್ಮ ಪುರಾಣಾದಿಗಳ ಕಲ್ಪನೆಯಂತೆ ಇಡೀ ಜಗತ್ತಿನ ಚರಾಚರ ಸೃಷ್ಟಿಯೆಲ್ಲ ಒಂದು ಮೂಲದಿಂದ ಬಂದಿದೆ. ನಾವೆಲ್ಲರೂ ಸೌಭ್ರಾತ್ರವನ್ನು ಇಟ್ಟುಕೊಂಡಿದ್ದೀವಿ ಎನ್ನುವ ಭಾವವೇ ತುಂಬ ಚೆನ್ನಾಗಿರತಕ್ಕಂಥದ್ದು. ಮತ್ತು ಅದಕ್ಕೆ ತಕ್ಕ ಹೆಸರುಗಳನ್ನು ಕೊಟ್ಟಿರತಕ್ಕಂಥದ್ದು ತುಂಬ ಚೆನ್ನಾಗಿರುವಂಥ ಅಂಶ. ಉದಾಹರಣೆಗೆ, ತಾಮ್ರೆ ಅಂತಕ್ಕಂಥ ಒಬ್ಬ ಕಶ್ಯಪ ಪತ್ನಿ ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ, ಶುಕಿ ಅಂತ 5 ಹೆಣ್ಣು ಮಕ್ಕಳನ್ನು ಹಡೆದಿದ್ದು. ಅವರು ಮತ್ತೆ ಕ್ರೌಂಚಿಯಲ್ಲಿ ಎಲ್ಲ ಉಲೂಕಗಳು, ಗೂಬೆಗಳು, ಮತ್ತು ಭಾಸಿಯಲ್ಲಿ, ಭಾಸ ಅಂದರೆ ಒಂದು ಬಗೆಯ ಹದ್ದು. ಈಗ ಹಾಕ್, ಕೈಟ್ ಅಂತೆಲ್ಲ ಹೇಳ್ತಾರಲ್ಲ, ಈಗಲ್, ಆ ರೀತಿಯಾದ ಒಂದು ವೆರೈಟಿ. ಶೇನಿ ಅಲ್ಲಿ ಶೇನ, ಅದು ಒಂದು ಬಗೆಯ ಹದ್ದಿನ ಪ್ರಭೇದ. ಧೃತರಾಷ್ಟ್ರಿ ಹಂಸ, ಕಲಹಂಸ, ಚಕ್ರವಾಕ, ಕಾರಂಡವ ಇತ್ಯಾದಿಗಳನ್ನು. ಇನ್ನು ಶುಕಿ ಅಲ್ಲಿಂದ ಬೇರೆ ಬೇರೆ ಪಕ್ಷಿಗಳು. ಈ ಪಕ್ಷಿಗಳನ್ನು ವಿಂಗಡಣೆ ಮಾಡುವಾಗ ಆಧುನಿಕ ಕಾಲದಲ್ಲಿ ಸ್ಥಳ ಪಕ್ಷಿಗಳು ಅಂದರೆ ಹೆಚ್ಚಾಗಿ ನೆಲಕ್ಕೆ ಅಂಟಿಕೊಂಡು ಬಾಳತಕ್ಕಂಥವು. ಅಲ್ಲಿ ಕೆಲವು, ಉದಾಹರಣೆಗೆ ಕೋಳಿ ಅಂಥವು ನೆಲದ ಮೇಲೆ ಇರ್ತಕ್ಕಂಥವು ಹೆಚ್ಚಾಗಿ. ಆಮೇಲೆ ನೀರಿನಲ್ಲೇ ಇರ್ತಕ್ಕಂಥವು ಎಲ್ಲ ಜಲಪಕ್ಷಿಗಳು. ಅಲ್ಲಿ ನೀರಿನಲ್ಲಿದ್ದು ಹೆಚ್ಚು ಹಾರಲಾಗದಂಥವು, ಬಾತು ಮೊದಲಾದವು ಹೆಚ್ಚು ಹಾರಕ್ಕಾಗೋಲ್ಲ, ಅವುಗಳಿಗೆ ರೆಕ್ಕೆಗಳ ವಿಸ್ತಾರ ಕಡಿಮೆ. ಹಂಸದಂಥವು, ಕ್ರೌಂಚದಂಥವು, ಸಾರಸದಂಥವಕ್ಕೆ ತುಂಬ ದೊಡ್ಡ ಸ್ಪ್ಯಾನ್, ವಿಂಗ್ ಸ್ಪ್ಯಾನ್ ದೊಡ್ಡದಾಗಿರ್ತವೆ. ಅವು ಸಾವಿರಾರು ಕಿಲೋಮೀಟರ್ಗಳು ವಲಸೆ ಹೋಗಬಲ್ಲವು ಅಂಥವು. ಹಾಗಲ್ಲದೆ ನೆಗೆಯುವಂಥ ಹಕ್ಕಿಗಳು ಉಂಟು, ಹಾಪಿಂಗ್ ಬರ್ಡ್ಸ್ ಅಂತ. ಅವು ಧಾನ್ಯ ಇತ್ಯಾದಿಗಳನ್ನು ಕುಕ್ಕಿಕೊಂಡು ಬದುಕುತ್ತವೆ. ಈಗ ಗುಬ್ಬಿ ಮೊದಲಾದಂಥವು ಹಾಗೆ. ಇನ್ನು ಹಣ್ಣುಗಳನ್ನೇ ತಿಂದು ಬದುಕತಕ್ಕಂಥವು ಗಿಣಿ ಮೊದಲಾದಂಥವು ಆಗಿರುತ್ತವೆ. ಅವುಗಳ ಕುಕ್ಕು ಅದೇ ಥರ ಇರುತ್ತೆ, ಹಣ್ಣನ್ನು ಬಗೆದು ತಿನ್ನೋದಕ್ಕೆ ಅಥವಾ ಯಾವುದಾದ್ರು ಕಾಯನ್ನು ಕುಕ್ಕಿ ಸೀಳಿ ತಿನ್ನೋದಕ್ಕೆ ಆಗುವಂತೆ ಇರುತ್ತವೆ. ನೀರಲ್ಲಿ ಮೀನುಗಳನ್ನೆಲ್ಲ ಹಿಡಿತಕ್ಕಂಥ ಹಕ್ಕಿಗಳ ಕುಕ್ಕು ಒಳ್ಳೆ ಚಪ್ಪಟಿಯಾಗಿ, ನಾವು ಯಾವುದನ್ನು ಚಿಮಟ ಅಂತ ಕರಿತೀವಿ, ಹಾರ್ಸೆಪ್ಸ್, ಆ ಥರ ಇರ್ತವೆ. ಮೀನುಗಳನ್ನು ಹಾಗೆ ಹಿಡ್ಕೊಂಡು ಗಬಕ್ಕನೆ ಗಂಟ್ಲಿಗೆ ಹಾಕ್ಕೊಳ್ಳೋದಕ್ಕೆ ಅಂತ. ಅದೇ ಈ ವಲ್ಚರ್ಸ್ ಅಂಡ್ ಸ್ಯಾವೇಜ್ ಬರ್ಡ್ಸ್ ಅಂತೆಲ್ಲ ಕರಿತೀವಲ್ಲ, ಅವು ಆ ಪಕ್ಷಿಗಳಿಗೆ ಕೊಕ್ಕು ತೀಕ್ಷ್ಣವಾಗಿರುತ್ತವೆ, ಉದ್ದವಾಗಿ, ಚೂಪಾಗಿ, ಒಂದು ಸ್ವಲ್ಪ ಬಾಗಿರುತ್ತದೆ. ಅವು ಮಾಂಸಾಹಾರದ ಮೇಲೆ, ಬೇರೆ ಪಕ್ಷಿಗಳ ಮೇಲೆ, ಇವುಗಳ ಮೇಲೆ ಇರುತ್ತವೆ. ಆ ರೀತಿಯಾದ ವಿಭಾಗವನ್ನೇ ಇಲ್ಲಿ ನಾವು ನೋಡ್ತೀವಿ. ಅಂದರೆ ಅದನ್ನು ಅವರು ತಮ್ಮ ಕಣ್ಣಿಗೆ ಕಾಣುವ ಪಕ್ಷಿ ಲೋಕವನ್ನು ಗಮನದಲ್ಲಿಟ್ಟುಕೊಂಡು ಈ ವಿಭಾಗ ಮಾಡಿದ್ದಾರೆ. ಅಮರಕೋಶದ ವನೌಷಧ ವರ್ಗದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿ ಒಂದು ಮಟ್ಟದ ಟ್ಯಾಕ್ಸಾನಮಿ ನಡೆದಿದೆ ಅಂತ. ನಮ್ಮ ಪರಂಪರೆಯಲ್ಲಿ ಕಣ್ಣಿಗೆ ಎಟಕುವಂಥದ್ದೇನಿದೆ ಅದನ್ನು ಕೂಡಿದ ಮಟ್ಟಿಗೂ ಚೆನ್ನಾಗಿ ವಿಭಾಗ ಮಾಡಿದ್ದಾರೆ, ವಿಂಗಡಿಸಿದ್ದಾರೆ. ಅವುಗಳ ವೈಶಿಷ್ಟ್ಯ ಏನು, ಮಿತಿ ಏನು, ಅದನ್ನೆಲ್ಲ ಕಂಡುಕೊಂಡಿದ್ದಾರೆ. ಕೃಷಿಪರಾಶರ ನೋಡಿದ್ರೆ ಗೊತ್ತಾಗುತ್ತದೆ. ಇವತ್ತಿನ ಎಷ್ಟೋ ಎಕ್ಸ್ಟರ್ನಲ್ ಮಾರ್ಫಾಲಜಿ ಮೇಲೆ ಇರ್ತಕ್ಕಂಥ ಟ್ಯಾಕ್ಸಾನಮಿ ಅಂತೀವಲ್ಲ, ಸಸ್ಯ ವರ್ಗೀಕರಣ ಶಾಸ್ತ್ರದ ಎಷ್ಟೋ ಅಂಶಗಳನ್ನು ಗಮನಿಸಿದ್ದಾರೆ. ಅಂದರೆ ಪ್ರತ್ಯಕ್ಷಾನುಮಾನಗಳಿಗೆ ಏನೆಲ್ಲ ಎಟಕಬಲ್ಲದೋ ಅದನ್ನು ಅಷ್ಟಕ್ಕೆ ಮಾಡಿದ್ದಾರೆ. ನಿಜವಾಗಿ ವಿಜ್ಞಾನದ ಜೀವನಾಡಿ ಅಲ್ಲಿದೆ. ಭಾರತೀಯ ವಿಜ್ಞಾನವನ್ನು ಆ ದೃಷ್ಟಿಯಿಂದ ನೋಡಬೇಕು. ನಮ್ಮ ಪೂರ್ವಜರು ಪ್ರತ್ಯಕ್ಷಾನುಮಾನಗಳನ್ನು ಎಷ್ಟು ಸಮರ್ಥವಾಗಿ ಬಳಸಿಕೊಂಡ್ರು ಅಂತ.
ಹಾಗಲ್ಲ ಅವ್ರು ಏನೋ ಯೋಗದಲ್ಲಿ ಆಟಮ್ ಬಾಂಬ್ ಕಂಡಿಡಿದು ಬಿಟ್ರು, ಇನ್ಯಾವುದೋ ಸೈನೈಡ್ ಮಾಡಿದ್ರು ಅಂತಕ್ಕಂಥದ್ರೊಳಗೆ ಅವರಿಗೆ ದೊಡ್ಡ ಅವಮಾನ, ಶಾಸ್ತ್ರನಿಷ್ಠೆ ತುಂಬ ಅತಂತ್ರವಾಗುತ್ತದೆ. ಇದನ್ನು ನಾವು ಕಾಣ್ತೀವಿ. ಅದೇ ತರಹ ಕ್ರೋಧವಶೆ ಅಂತಕ್ಕಂಥ ಪತ್ನಿಗೆ ಮೃಗಿ, ಮೃಗಮಂದ, ಹರಿ, ಭದ್ರಮದ, ಮಾತಂಗಿ, ಶಾರ್ದೂಲಿ, ಶ್ವೇತ, ಸುರಭಿ ಮೊದಲಾದಂಥವರು ಅಂತ ಅಲ್ಲಿ ಯಾವ ಜಿಂಕೆಗಳಿರ್ಬೋದು, ಎಮ್ಮೆಗಳಿರ್ಬೋದು, ಹಸುಗಳು ಈ ರೀತಿಯಾದ ಸಂತಾನ ಆದದ್ದು ಅಂತ. ಇನ್ನು ಸುರಸ ಮತ್ತು ಕದ್ರು ಅಲ್ಲಿ ಸರ್ಪಗಳು, ನಾಗಗಳು ಹುಟ್ಟಿದ್ದು ಅಂತ. ಸುರಸ ಅವಳು ಸರ್ಪಮಾತ, ಕದ್ರು ನಾಗಮಾತ ಅಂತ. ಆ ಸರ್ಪ ನಾಗಗಳಿಗಿರ್ತಕ್ಕಂಥ ಭಿನ್ನತೆ ಇತ್ಯಾದಿಗಳೆಲ್ಲ ನಮಗೆ ಪ್ರಕಾರಾಂತರವಾಗಿ ಗ್ರಂಥಗಳಲ್ಲಿ ಗೊತ್ತಾಗುತ್ತದೆ. ಹೀಗೆ ಈ ರೀತಿಯ ವಿಭಾಗವನ್ನು ಅಲ್ಲಿ ಹೇಳ್ತಾ ಬರ್ತಾನೆ. ಆಮೇಲೆ ಭದ್ರಮದ ಅಂತಕ್ಕಂಥ ಪತ್ನಿ, ಅವಳಿಗೆ ಇರಾವತಿ ಅಂತ ಮಗಳು. ಆ ಇರಾವತಿ ಅವಳಿಂದ ಹುಟ್ಟಿದ್ದೆ ಐರಾವತ ಅಂತ. ಇರಾವತ್ಯಾಹ ಅಪತ್ಯಂ ಪುಮಾನ್ ಐರಾವತಂ, ಐರಾವತ ಗಜ. ಹೀಗೆ ಭದ್ರಮದ, ಇರಾವತಿ ಇವರುಗಳಲ್ಲಿ ಗಜ ಸಂತತಿ ಬಂದದ್ದು. ಮಾತಂಗಿ ಅವಳ ಸಂತತಿಯು ಹಾಗೆ ಗಜವಾಯಿತು ಅಂತ. ಮತ್ತು ರೋಹಿಣಿ, ಶಬಲ ಇವರುಗಳಲ್ಲೆಲ್ಲ ಗೋ ಸಂತಾನವಾಗಿದ್ದು. ಹೀಗೆಲ್ಲ ಹೇಳ್ತಾ ಬರ್ತಾರೆ. ಅದನ್ನು ನೋಡಿದಾಗ ನಮಗೆ ಈ ಪುರಾಣಗಳ ಒಂದು ಸ್ಥೂಲವಾದರೂ ನಮಗೆ ಪ್ರಶಂಸನೀಯವಾದ ವೈಜ್ಞಾನಿಕ ವಿಭಾಗ ದೃಷ್ಟಿ ಏನಿತ್ತು ಅಂತ ಗೊತ್ತಾಗುತ್ತದೆ. ಅದನ್ನೆಲ್ಲ ಹೇಳ್ತಾ ತಾನು ಶೇನಿಯ ಗರ್ಭದಲ್ಲಿ ಹುಟ್ಟಿದ್ದು, ಶೇನಿ ಅಂತಕ್ಕಂಥ ಕಶ್ಯಪ ಪ್ರಜಾಪತಿಯ ಮೊಮ್ಮಗಳು. ಕೆಲವು ಪುರಾಣಗಳಲ್ಲೆಲ್ಲ ಆಕೆ ಪತ್ನಿ ಅಂತಲೂ ಇದೆ. ಆಕೆಯ ಇಬ್ಬರು ಮಕ್ಕಳು ನಾನು ಮತ್ತು ನನ್ನ ಅಣ್ಣ ಸಂಪಾತಿ ಅಂತ. ಶೇನಿಯ ಮಗ, ಕೆಲವು ಕಡೆ ವಿನತೆಯ ಮಗ ಅವನು ಅರುಣ, ಅವನು ಸೂರ್ಯನ ಸಾರಥಿಯಾಗಿದ್ದ. ಅರುಣನಿಗಿದ್ದ ಇಬ್ಬರು ಮಕ್ಕಳಲ್ಲಿ ಜ್ಯೇಷ್ಠನಾದವನು ಸಂಪಾತಿ, ಕನಿಷ್ಠನಾದವನು ಶಟಾಯು ಅಂತ ಹೇಳ್ತಾರೆ. ಅವುಗಳ ಸಂಬಂಧ ಏನೇ ಇದ್ರೂ ತಾತ್ಪರ್ಯತಃ ಇದನ್ನು ನೋಡಬೇಕು. ಗರುಡ ಇವರಿಗೆ ಚಿಕ್ಕಪ್ಪ ಅಂತ ಆ ಥರದ ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ ಬರುವಂಥ ಕಥೆ ರಾಮಾಯಣದಲ್ಲಿ ಸ್ವಲ್ಪ ಬೇರೆಯಾಗಿದೆ. ಅವನು ಹೇಳ್ತಾನೆ, ನಾನು ನಿಮ್ಮ ಜೊತೆಯಲ್ಲಿ ಈ ವನದಲ್ಲಿ ಮಾರ್ಗದರ್ಶಿಯಾಗಿ ಸಹಾಯಕನಾಗಿರ್ತೀನಿ. ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಅಣ್ಣ ತಮ್ಮಂದರು ಸೀತಾಂಚ ತಾತ ರಕ್ಷಿಷ್ಯೇ ತ್ವಯಿ ಯಾತೆ ಸಲಕ್ಷ್ಮಣೆ, ಸೀತೆಯನ್ನು ನಾನು ನೋಡ್ಕೋತೀನಿ ಅಂತಾನೆ. ಅದು ಎಷ್ಟೋ ದೊಡ್ಡ ಆಸರೆಯಾಗುತ್ತದೆ ಇವರಿಗೆ. ಆ ಮಾತನ್ನು ಕ್ರಮ ತಪ್ಪದೆ ಜಟಾಯು ಪಾಪ ನಡೆಸ್ತಾನೆ. ಜಟಾಯುವಿನ ಪ್ರಾಮಾಣಿಕತೆ, ವಾತ್ಸಲ್ಯ, ಬಲಿದಾನ ತುಂಬ ದೊಡ್ಡದಾದದ್ದು. ಮತ್ತೆ ನಾವು ಪಂಚದಶ ಸರ್ಗಕ್ಕೆ, 15ನೇ ಸರ್ಗಕ್ಕೆ ಬರ್ತೀವಿ. ಅಲ್ಲಿ ಪಂಚವಟಿಯ ಆ ಪುಣ್ಯ ಪರಿಸರದಲ್ಲಿ ಲಕ್ಷ್ಮಣ ಒಂದು ಪರ್ಣಶಾಲೆಯನ್ನು ಕಟ್ತಾನೆ. ರಾಮ ಹೇಳ್ತಾನೆ, ಆಶ್ರಮ ಕತರಸ್ಮಿನ್ನೋ ದೇಶೇ ಭವತಿ ಸಮ್ಮತಃ, ಎಲ್ಲಿ ಮಾಡೋಣ ಅಂತ ನೋಡು. ರಮತೆ ಯತ್ರ ವೈದೇಹಿ ತ್ವಮಹಂಚೈವ ಲಕ್ಷ್ಮಣ ತಾದೃಶೋ ದೃಶ್ಯತಾಂ ದೇಶ ಸನ್ನಿಕೃಷ್ಟ ಜಲಾಶಯ, ಎಲ್ಲಿ ಸೀತೆಯ ಮನಸ್ಸಿಗೆ ಒಪ್ಪುತ್ತೋ, ನಾವೆಲ್ಲ ಸಂತೋಷವಾಗಿರಬಲ್ವೋ ಅಂಥ ಜಾಗ ನೋಡು ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಸನ್ನಿಕೃಷ್ಟಂಚ ಯತ್ರ ಸ್ಯಾತ್ ಸಮಿತ್ ಪುಷ್ಪ ಕುಶೋದಕಂ, ಸಮಿತ್ತು, ಪುಷ್ಪ, ಕುಶ, ದರ್ಭೆ, ಉದಕ, ನೀರು ಇವೆಲ್ಲ ಕೈಗೆಟುಕುವ ದೂರದಲ್ಲಿ ಬೇಕು, ಹಾಗಿದ್ದರೆ ಚೆನ್ನ ಅಂತ. ರಾಮನಿಗೆ ಇವೆಲ್ಲ ಒಳ್ಳೆಯ ದೃಷ್ಟಿ, ದೂರಾಲೋಚನೆ ಉಂಟು. ಆಗ ಲಕ್ಷ್ಮಣ ಹೇಳ್ತಾನೆ, ನನಗೆ ಆಯ್ಕೆಯ ಅವಕಾಶ ನೀನು ಕೊಡಬೇಡ ಅಂತ. ಪರವಾನಸ್ಮಿ ಕಾಕುತ್ಸ್ಥಾ ತ್ವಯಿ ವರ್ಷ ಶತಂ ಸ್ಥಿತೆ ಸ್ವಯಂ ತು ರುಚಿರೇ ದೇಶೇ ಕ್ರಿಯತಾಮಿತಿ ಮಾಂ ವದ ಅಂತ. ಪರವಾನಸ್ಮಿ, ನಾನು ನಿನ್ನ ಅಧೀನ. ಇದು ಒಂದು ಈಡಿಯಂ. ಪರವಾನಯಂ ಜನಃ, ಬಾಣಭಟ್ಟನ ಕಾದಂಬರಿ ಕಾವ್ಯದಲ್ಲಿ ಚಂದ್ರಾಪೀಡ ಹೇಮಕೂಟಕ್ಕೆ ಕಿಂಪುರುಷ ವರ್ಷದಲ್ಲಿ ಗಂಧರ್ವ ಲೋಕಕ್ಕೆ ಹೋದಾಗ ಅಲ್ಲಿ ಕಾದಂಬರಿಯ ಅತಿಥಿಯಾಗಿರ್ತಾನೆ, ಕಾದಂಬರಿ ಕಾವ್ಯ ನಾಯಿಕೆ. ಆಗ ಪರವಾನಯಂ ಜನಃ ಅಂತಾನೆ. ಅವನು ಮಹಾಶ್ವೇತೆಯ ಬಳಿಯೂ ಇದೇ ಮಾತು ಹೇಳ್ತಾನೆ, ನಾವು ನಿಮ್ಮ ಅಧೀನ ಅಂತ. ತುಂಬ ಸುಂದರವಾದ ಭಾವಗಳು ಇವೆಲ್ಲ ಪದಗಳಲ್ಲಿವೆ. ಅದು ಮಹಾಕವಿಗಳು ಬಳಸಿ ಬಳಸಿ ನುಣುಪಾಗಿ ಹದವಾಗಿ ಬಂದಿವೆ. ತ್ವಯಿ ವರ್ಷ ಶತಂ ಸ್ಥಿತೆ, ನಿನ್ನ ಜೊತೆ ನಾನು 100 ವರ್ಷ ಇದ್ದರೂ ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ ಹೊರತು ಸ್ವತಂತ್ರಿಸಿ ನಾನೇನು ಮಾಡಲಾರೆ ಅಂತ. ಈ ಮಟ್ಟದ ಕಠೋರವಾದ ಸಮರ್ಪಣ ಬುದ್ಧಿ ಇದೆಯಲ್ಲ, ತುಂಬ ದೊಡ್ಡದು. ನನಗೆ ಸ್ವಾತಂತ್ರ್ಯ ಬೇಡ ಅಂತ ಸ್ವಚ್ಛಂದಂ ಭವತಶ್ಚಂದೆ ಸುಪ್ರೀತಸ್ತೇನ ವಾಕ್ಯೇನ ಲಕ್ಷ್ಮಣಸ್ಯ ಮಹಾತ್ಮನಃ ವಿಮೃಶನ್ ರೋಚಯಾಮಾಸ ದೇಶಂ ಸರ್ವಗುಣಾನ್ವಿತಂ.
ನೀನೇ ತೋರಿಸು, ಸ್ವಯಂ ತು ರುಚಿ ದೇಶೇ ಕ್ರೀತಾಮಿತಿ ಮಾಂಬದ, ಇಂಥ ಜಾಗ ತೋರಿಸಿ ಅಲ್ಲಿ ಪರ್ಣಶಾಲೆ ಮಾಡೋನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು, ಇಂಥದ್ದು ಹೇಳು ಅಂತ. ಮನೆಗಳಲ್ಲಿ ಹಾಗೆ ಆಗುತ್ತದೆ. ಎಷ್ಟೋ ಬಾರಿ ಮನೆ ಹಾಕಿ ಕೇಳುವುದುಂಟು, ಏನು ಅಡುಗೆ ಮಾಡಲಿ ಅಂತ. ಏನಾದರೂ ಮಾಡು ಅಂತ. ಏನಾದರೂ ಮಾಡು ಅಂತನ್ನೋದು ಅದು ಉದಾಸೀನವ ಅಥವಾ ಸ್ವಾತಂತ್ರ್ಯ ಕೊಟ್ಟಂತಹ, ಸೌಲಭ್ಯ ಕೊಟ್ಟಂತಹದ್ದ? ಆ ಧ್ವನಿಯಲ್ಲೇ ಏನಾದರೂ ಮಾಡಿಬಿಡಿ ಅನ್ನುವ ಧ್ವನಿ ಏನಾದರೂ ಆಗಲಿ ಅಂತ ಅನ್ನೋದ? ಇಲ್ಲ, ಇದೇ ಆಗಬೇಕು ಅನ್ನುವುದರೊಳಗೆ ಆ ವಿಧಾಯಕವಾದ ಆಗ್ರಹವ, ಅಥವಾ ಇದೇ ಚೆನ್ನ ನಮ್ಮಿಬ್ಬರಿಗೂ ಸೊಗಸು ಅನ್ನುವ ಭಾವವ ಆ ಧ್ವನಿಯಲ್ಲಿ ಗೊತ್ತಾಗುತ್ತದೆ. ಮತ್ತು ಅದು ಒಂದು ಏನೋ ಹೇಳಬೇಕು, ಅದಕ್ಕೆ ಪರಿಕರಗಳು ಇದೆಯಾ ಇಲ್ಲವಾ ಇವರು ಹೇಳಬೇಕು. ಒಂದು 4 ಮಾತು ಬೆಳೆಯಬೇಕಾಗಿರ್ತದೆ. ಆ 4 ಮಾತು ಗೃಹಿಣಿಗೆ ಬೇಕಾಗಿದ್ದಾಗ ಆ ಪುಣ್ಯಾತ್ಮ ಗೃಹಸ್ಥ ಅನ್ನೋ ಪ್ರಾರಬ್ಧ ವಿಸ್ತರಿಸದೇನೆ ಇದ್ದರೆ ಏನು? ಸಂವಾದಕ್ಕಾಗಿ ತಾನೇ ಕೇಳೋದು. ಇವತ್ತೇನು ಅಡಿಗೆ ಮಾಡೋಣ ಅಂತ, ಏನು ದಿವಸ ಪಂಚಭಕ್ಷ ಮಾಡೋದು ಹೆಚ್ಚೋಯ್ತು ಕೇಳ್ತಿದ್ದಾಳೆ ಅಂತ ಅಂದುಕೊಂಡ್ರೆ ಸರಿ ಆಗುವಂಥದ್ದಲ್ಲ. ಈಗ ಯಾರೂ ಕೇಳಲ್ಲ, ನೀನೇ ಮಾಡಬಡದ್ ಸಾಯಿ ಅಂತ ಗಂಡನಿಗೆ ಬಿಟ್ಟು ಹೋಗ್ತಾರೆ, ಅದು ಬೇರೆ ಸಂಗತಿ. ಆದರೆ ಮನೆಯಲ್ಲಿದ್ದವರಿಗೆ ಮಾತಿಗೆ ಒಂದು ಬೇಕಲ್ವ, ಇಂದೇನು ಮಾಡೋಣ ಅಂತ. ಅಥವಾ ಹಿಂದಿನ ರಾತ್ರಿಯೇ ಕೇಳೋದುಂಟು, ನಾಳೆ ಏನು ತಿಂಡಿ ಮಾಡಲಿ ಅಂತ. ಅದು ಒಂದು ಒಳ್ಳೆಯ ಅಧಿಕರಣ. ಅದಕ್ಕೆ ಅವಕಾಶವಾಗುತ್ತದಲ್ಲ, ಅದನ್ನು ಅಲ್ಲಿಯೇ ಚಿವುಟು ಬಿಟ್ಟರೆ ಸಾಮಾನ್ಯ ನಾನು ಲೋಕ ಸ್ವಭಾವವನ್ನು ಗ್ರಹಿಸುವುದಾದರೆ ಹೆಣ್ಣಿಗೆ ಮಾತನ್ನು ಮುಂದುವರೆಸಬೇಕು ಅಂತ ಇರ್ತದೆ. ಕುಮಾರವ್ಯಾಸನ ದ್ರೌಪದಿ ಹೇಳ್ತಾಳಲ್ಲ, ಒಲವರಿದು ಹತ್ತುವುದು, ಗಮನ ಇಟ್ಟು ನೋಡಿಕೊಂಡು ಮಾತನ್ನು ಒಲವರಿದು ಬೆಳೆಸಬೇಕು. ಅದಕ್ಕೆ ಅವಕಾಶ ಕೊಡದೆ ಅಲ್ಲಿಂದ ಅಲ್ಲಿಗೇನೆ ಚಿವುಟ್ತಾ ಬಂದುಬಿಟ್ರೆ ಎಲ್ಲಿಗೂ ಹೋಗೋದಿಲ್ಲ. ರಾಮ ಹಾಗಲ್ಲದೆ ಸ್ವಾತಂತ್ರ್ಯ ನಿನಗೆ ಬೇಡ ಅಂದರೆ ನಾನೇ ಹೇಳ್ತೀನಪ್ಪ ಅಂತ ಸಂತೋಷವಾಗಿ ಒಂದು ಜಾಗ ತೋರಿಸ್ತಾನೆ. ಸತಂ ರುಚಿರಮಾಕ್ರಮ್ಯ ದೇಶಂ ಆಶ್ರಮ ಕರ್ಮಣಿ ಹಸ್ತವು ಗೃಹೀತ್ವ ಹಸ್ತೇನ ರಾಮ ಸೌಮಿತ್ರಿಂ ಅಬ್ರವೀತ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕೈ ಹಿಡ್ಕೊಂಡು ಒಂದು ಜಾಗ ಅಂತ ತೋರಿಸಿ ಅವನ ಕೈ, ಲಕ್ಷ್ಮಣನ ಎರಡೂ ಕೈಗಳಿಂದ ಹಿಡ್ಕೊಂಡು ಹಸ್ತವು ಗೃಹೀತ್ವ ಹಸ್ತೇನ ಅಯಂ ದೇಶ ಸಮಶ್ರೀಮಾನ್ ಪುಷ್ಪಿತೈಸ್ತರುಭಿರ್ವೃತಃ ಇಹ ಆಶ್ರಮ ಪದಂ ಸೌಮ್ಯ ಯಥಾವತ್ ಕರ್ತುಮರ್ಹಸಿ. ಎಂಥದೋ ಒಂದು ಮಾಡಿಬಿಡಿ, ಇನ್ನು ಅರಮನೆ ನೀನು ಕಟ್ತೀಯಾ ಅಂತಲ್ಲದೆ ಇದು ಚೆನ್ನಾಗಿದೆಯಪ್ಪ, ನಿನ್ನ ಕೈ ಗುಣ ಎಷ್ಟು ಚೆನ್ನಾಗಿದೆ ಅನ್ನುವ ಭಾವದಿಂದ ಹೇಳ್ತಾನೆ. 1000 ಮಾತು ಹೇಳದೇ ಇದ್ದಂಥದ್ದನ್ನು ಒಂದು ಸ್ಪರ್ಶ ತಿಳಿಸುತ್ತದೆ. ಆಮೇಲೆ ತೋರಿಸ್ತಾನೆ, ನೋಡು ಎಷ್ಟು ಸೊಗಸಾಗಿದೆ, ಇಲ್ಲಿ ರಮ್ಯವಾದ ಸರೋವರ ಇದೆ, ತಾವರೆಗಳು ಅರಳಿವೆ, ಹತ್ತಿರದಲ್ಲೇ ಯಂ ಗೋದಾವರಿ ರಮ್ಯ ಪುಷ್ಪಿತೈಸ್ತರುಭಿರ್ವೃತ ಹಂಸ ಕಾರಂಡವಾಕೀರ್ಣ ಚಕ್ರವಾಕೋಪಶೋಭಿತ ನಾತಿದೂರೇ ನ ಚಾಸನ್ನೇ ಮೃಗಯೂಥ ನಿಪೀಡಿತ. ಅದು ತುಂಬ ದೂರವೂ ಇಲ್ಲ, ತುಂಬ ಹತ್ತಿರವೂ ಇಲ್ಲ. ನದಿ ತುಂಬ ಹತ್ತಿರ ಆಗಿಬಿಟ್ರೆ ಪ್ರವಾಹ ಬಂದು ಇವರು ಗುಡಿಸಲೇ ಕೊಚ್ಕೊಂಡು ಹೋಗ್ಬೋದು. ತೀರಾ ದೂರವಾದರೂ ಕಷ್ಟ. ಒಂದು ನೀರು ಬೇಕು ಅಂದರೆ ಒದ್ದಾಡಬೇಕಾಗುತ್ತದೆ, ಆ ಅಂತರ ಬೇಕು. ಹೀಗೆಲ್ಲ ಮತ್ತು ನೆಲದಲ್ಲಿ ಬೇರೆ ಬೇರೆ ಖನಿಜ ಧಾತು ಗರ್ಭಿತವಾಗಿ ಬಣ್ಣಗಳು ಬೇರೆ ಬೇರೆ ರೀತಿಯಲ್ಲಿ ಇವೆ. ಹಾಗಾಗಿ ಅದನ್ನು ನೀವೆಲ್ಲರೂ ಕೂಡ ನೋಡಿಕೊಂಡು ಹೋಗಬಹುದು, ಸೊಗಸನ್ನು ಕಾಣಬಹುದು ಅಂತ ತಮ್ಮನಿಗೆ ಹೇಳ್ತಾನೆ. ಅಂದರೆ ಸೌವರ್ಣೈ ರಾಜತೈ ತಾಮ್ರೈ ದೇಶೇ ದೇಶೇ ಚ ಧಾತುಭಿ ಗವಾಕ್ಷಿತಾ ಇವ ಭಾಂತಿ ಗಜಾ ಪರಮಭಕ್ತಿಭಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬೆಟ್ಟಗಳು ಈ ಹಿನ್ನೆಲೆಯಲ್ಲಿ ಬಣ್ಣದ ಧಾತು ಗರ್ಭಿತವಾದ ಕಾರಣ ಭಕ್ತಿಚ್ಛೇದೈರಿವ ವಿರಚಿತಂ ಭೂತಿಮಂಗೆ ಗಜಸ್ಯ ಅಂತ ಕಾಳಿದಾಸ ಹೇಳ್ತಾನಲ್ಲ. ಪಟ್ಟೆಗಳ ಅಲಂಕಾರ ಮಾಡಿದ ಆನೆಯ ಮೈಯಂತೆ ಕಾಣಿಸ್ತಾ ಇರ್ತವೆ ಗಂಡ ಶಿಲೆಗಳು ಅಂತನ್ನುವ ಕಲ್ಪನೆಯನ್ನು ಕೊಡ್ತಾನೆ. ಕಾಳಿದಾಸನಿಗೆ ಇಲ್ಲಿಂದ ಸ್ಫೂರ್ತಿ ಬಂದಿರಬಹುದು ಅನ್ಸುತ್ತೆ. ರೇವಾಂ ದ್ರಕ್ಷಸ್ಯುಪಲ ವಿಷಮೇ ವಿಂಧ್ಯಪಾದೆ ವಿಶೀರ್ಣಾಂ ಸಾಲೈಸ್ತಮಾಲಿಶ್ಚ ಖರ್ಜೂರ ಪನಸಾಮ್ರಕೈ ನೀವಾರೈಸ್ತಿನಿಶೈಶ್ಚೈವ ಪುನ್ನಾಗಿಶ್ಚೋಪಶೋಭಿತ. ಆ ಪರಿಸರದ ಮರ ಗಿಡಗಳನ್ನು ಎಷ್ಟು ಹೇಳಿದ್ರೂ ವಾಲ್ಮೀಕಿಗಳಿಗೆ ತೃಪ್ತಿ ಇಲ್ಲ. ಆಗ ಅಚಿರೇಣಾಶ್ರಮಂ ಭ್ರಾತುಶ್ಚಕಾರ ಸುಮಹಾಬಲ. ಬೇಗ ಮಾಡಿಬಿಡ್ತಾನೆ. ಪರ್ಣಶಾಲಾಂ ಸುವಿಪುಲಾಂ ತತ್ರ ಸಂಘಾತ ಮೃತ್ತಿಕಾಂ. ಅವನು ಚೆನ್ನಾಗಿ ಮಣ್ಣನ್ನು ಗುದ್ದಿ ಆ ಮಣ್ಣಿನ ಹದ ಮಾಡ್ಕೊಳ್ಬೇಕಲ್ಲ, ಸ್ಲರ್ರಿ ಅಂತ ಏನು ಇಂಗ್ಲೀಷ್ನಲ್ಲಿ ಕರೀತಾರೆ. ಮಣ್ಣನ್ನು ನೀರಿನಲ್ಲಿ ಕಲಸಿಕೊಂಡು ಅದನ್ನು ಒಂದು ಹದದಲ್ಲಿ ಗುದ್ದುಕೊಂಡು ಚೆನ್ನಾಗಿ ಆ ಅಂಟು ಇರುವಂತೆ ಬನಿಯಾಗಿರುವಂತೆ ಮಾಡಿಕೊಂಡು ಪರ್ಣಶಾಲೆಯನ್ನು ನಿರ್ಮಾಣ ಮಾಡ್ತಾನೆ. ಸುಸ್ತಂಭಾಂ ಮಸ್ಕರೈರ್ ದೀರ್ಘೈ ಕೃತವಂಶಾಂ ಸುಶೋಭನಾಂ. ಮಸ್ಕರ ಅಂದರೆ ದಪ್ಪ ಬಿದಿರು,
ವಂಶ ಅಂದರೆ ಅದು ಒಂದು ಜಾತಿಯ ಬಿದಿರು. ಮೊದಲು ದಪ್ಪ ದಪ್ಪ ಗಟ್ಟಿಯಾದ ಬಿದಿರುಗಳನ್ನು ನೆಟ್ಟು, ಕಂಬಗಳನ್ನು ನೆಟ್ಟು, ಆಮೇಲೆ ಅದಕ್ಕೆ ಸಣ್ಣ ಬಿದಿರುಗಳನ್ನು ಜೋಡಿಸಿ, ಆಮೇಲೆ ಮಣ್ಣನ್ನು ಮೆತ್ತಿ, ಶಮೀ ಶಾಖಾಭಿರಾಸ್ತೀರ್ಣಾಂ ದೃಢ ಪಾಶಾವ ಪಾಶಿತಾಂ, ಶಮೀ ವೃಕ್ಷದ ದೂಲಗಳನ್ನು ಅಡ್ಡಡ್ಡವಾಗಿ ಹಾಕಿ, ಆಮೇಲೆ ಗಟ್ಟಿಯಾದ ಹುರಿಗಳನ್ನು, ಯಾವುದೋ ಅಲ್ಲಿ ವನ್ಯವಾದ ಬಳ್ಳಿಗಳು ಅಥವಾ ಯಾವುದೋ ತೊಗಟೆಯ ತುಣುಕುಗಳನ್ನು ತಂದು ಕಟ್ಟಿರ್ತಾನೆ ಅಂತ ಅನಿಸುತ್ತೆ. ಕುಶಕಾಶ ಶರೈಃ ಪರ್ಣೈಃ ಸುಪರಿಚ್ಛಾದಿತಾಂ ತಥಾ, ದರ್ಭೆಯಿಂದ, ನೊದೆ ಹುಲ್ಲಿಂದ, ಆಮೇಲೆ ನದಿ ತೀರದಲ್ಲೆಲ್ಲ ಬೆಳೀತಕ್ಕಂಥ ಒಂದು ಬಗೆಯ ಉದ್ದುದ್ದದ ಕಾಚಿ ಹುಲ್ಲು ಅಂತ ಕರೀತಾರೆ. ಆ ರೀತಿಯಾದ ಹುಲ್ಲನ್ನು ಶರ ಅಂತ ಕರೀತಾರೆ ಅದನ್ನು ಸಂಸ್ಕೃತದಲ್ಲಿ. ಅದರಿಂದ ಮತ್ತು ಎಲೆಗಳಿಂದ ಎಲ್ಲ ಮಾಡನ್ನು ನಿರ್ಮಾಣ ಮಾಡ್ತಾನೆ. ಸಮೀಕೃತ ತಲಾಂ ರಮ್ಯಾಂ, ನೆಲವನ್ನು ಚೆನ್ನಾಗಿ ಸಮತಟ್ಟು ಮಾಡ್ತಾನೆ. ಅವನಿಗೆ ಯಾವ ಕರುಣೆ ಇಲ್ಲ, ಮಟ್ಟುಗೋಲಿಲ್ಲ, ಎಂಥದ್ದೂ ಇಲ್ಲ. ಪಾಪ ಇರುವ ಯಾವುದ್ಯಾವುದು ಅಲ್ಲಿ ಸಿಗಬಲ್ಲಂಥ ಕಲ್ಲು, ಮಣ್ಣು, ತುಂಡು, ತುಣುಕು ಇತ್ಯಾದಿಗಳು ಯಾವುದೋ ಒಂದು ಕಲ್ಲಿನ ಚಪ್ಪಡಿಯನ್ನೇ ತೆಗೆದುಕೊಂಡು ನೆಲವನ್ನೆಲ್ಲ ಮಟ್ಟಸ ಮಾಡಿ, ಕುಟ್ಟಿಮ ಅಂತೀವಲ್ಲ, ಚೆನ್ನಾಗಿ ಹದ ಮಾಡಿ ಅದಕ್ಕೆ ಸಾರಣೆ ಕಾರಣೆ ಇವುಗಳನ್ನೆಲ್ಲ ಮಾಡಿಕೊಡ್ತಾನೆ. ಕಾಡು ಹಸುಗಳು ಯಾವುದೋ ಅಲ್ಲಿ ಸಗಣಿ ಇರ್ತಕ್ಕಂಥದ್ದು ಹುಡುಕಿಕೊಂಡು ಹೋಗಿ ಏನೇನು ಕಷ್ಟಪಟ್ಟು ರಾಜಕುಮಾರನಿಗೆ ಈ ಎಲ್ಲ ವಿದ್ಯೆಗಳು ಹೇಗೆ ಬಂದಿವೆ ನೋಡಿ. ನಿವಾಸಂ ರಾಘವಸ್ಯಾರ್ಥೆ ಪ್ರೇಕ್ಷಣೀಯ ಅನುತ್ತಮಂ ಲಘುವಿಕ್ರಮಶ್ಚಕಾರ, ತ್ವರಿತಗತಿಯಲ್ಲಿ ಮಾಡ್ತಾನೆ. ಆಮೇಲೆ ಅಷ್ಟಕ್ಕೆ ನಿಲ್ಲದೆ ಶ್ರೀಮಾನ್ ನದೀಂ ಗೋದಾವರಿಂ ತಥಾ ಸ್ನಾತ್ವ ಪದ್ಮಾನಿ ಚಾದಾಯ ಸಫಲ ಪುನರಾಗತಃ, ಗೋದಾವರಿಗೆ ಹೋಗಿ ಹೂವುಗಳನ್ನು, ಕಮಲಗಳನ್ನೆಲ್ಲ ತೆಗೆದುಕೊಂಡು ಬಂದು ತತಃ ಪುಷ್ಪಬಲಿಂ ಕೃತ್ವ ಶಾಂತಿಂಚ ಸ ಯಥಾವಿಧಿ. ರಾಮ ಬಹಳ ಮೆಟಿಕ್ಯುಲಸ್ಸು, ಅವನಿಗೆ ಪ್ರತಿಯೊಂದು ವೈದಿಕವಾಗಿ ನಡೆಯಬೇಕಾಗಿರುತ್ತದೆ. ವಾಸ್ತುವಷ್ಪತಿ ಪೂಜೆಯನ್ನು, ಗೃಹಬಲಿಯನ್ನೆಲ್ಲ ಮಾಡ್ತಾನೆ. ದರ್ಶಯಾಮಾಸ ರಾಮಾಯ ತದಾಶ್ರಮ ಪದಂ ಕೃತಂ, ತುಂಬ ನೋಡಿ ಸಂತೋಷ ಪಡ್ತಾನೆ. ರಾಘವ ಪರ್ಣಶಾಲಾಯಾಮ್ ಹರ್ಷ ಮಾಹಾರ ಯದ್ಭೃಶಂ, ತುಂಬ ಸಂತೋಷಪಟ್ಟು ಸುಸಂಹೃಷ್ಟ ಪರಿಶ್ವಜ್ಯ ಬಾಹುಭ್ಯಾಂ ಲಕ್ಷ್ಮಣಂ ತದಾ ಅತಿ ಸ್ನಿಗ್ಧಂಚ ಗಾಢಂಚ ವಚನಂಚೇದ ಮಬ್ರವೀತ್, ಅಪ್ಪಿಕೊಂಡು ಹೇಳ್ತಾನೆ, ಪ್ರೀತೋಸ್ಮಿತೆ ಮಹತ್ಕರ್ಮ ತ್ವಯ ಕೃತಮಿದಂ ಪ್ರಭೋ. ತಮ್ಮನಿಗೆ ಸ್ವಾಮಿ ಪ್ರಭುವೇ ಅಂತ ಹೇಳ್ತಾನೆ, ನಿನ್ನ ಕೆಲಸ ನನಗೆ ತುಂಬ ಸಂತೋಷವಾಯಿತಪ್ಪ. ಪ್ರದೇಯೋ ಎನ್ನಿಮಿತ್ತಂತೆ ಪರಿಶ್ವಂಗೋ ಮಯಾ ಕೃತಃ. ರಾಮ ಮೊದಲ ಬಾರಿಗೆ ಆಲಿಂಗನದ ಬಹುಮಾನವನ್ನು, ಆಲಿಂಗನೋಪಹಾರವನ್ನು ಕೊಟ್ಟದ್ದು ಅಂದರೆ ಲಕ್ಷ್ಮಣನಿಗೆ, ಆಮೇಲೆ ಹನುಮಂತನಿಗೆ, ಮೂರನೆಯವರಿಗೆ ದಕ್ಕಲಿಲ್ಲ. ರಾಮಾಲಿಂಗನವನ್ನು ಕೃತಕೃತ್ಯತೆಯ ಫಲವಾಗಿ ಪಡೆದವರು ಇಬ್ಬರೇ ಪುರುಷ ಪುಂಗವರು. ನನಗಂತೂ ಈ ಎರಡು ಪಾತ್ರಗಳು ಬಹಳ ಬಹಳ ಇಷ್ಟವಾದವು, ಲಕ್ಷ್ಮಣ ಮತ್ತು ಹನುಮಂತ. ನಿಸ್ವಾರ್ಥ ಸೇವೆಯ ಅತ್ಯಂತ ಸಾಹಜಿಕ ಮಾನವ ಸ್ವಭಾವದ ಪರಮೋದಾರ ಲಕ್ಷಣಗಳಾಗಿ ಇಬ್ಬರೂ ನಿಂತಿದ್ದಾರೆ. ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಅನ್ನೋದು ಇದೆಯಲ್ಲ, ಪ್ರಾಕ್ಟಿಕ್ಯಾಲಿಟಿ ಆಫ್ ಮೈಂಡ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಇಬ್ಬರಿಗೂ ತುಂಬ ಚೆನ್ನಾಗಿದೆ. ಪ್ರಸಂಗಾವಧಾನದ ದಕ್ಷತೆ ಮತ್ತು ಅಜ್ಞಾತವಾಗಿ ಅಪ್ರಸಿದ್ಧವಾಗಿ ಉಳಿಯಬೇಕು ಅನ್ನುವ ಮನೋಧರ್ಮ ಇಬ್ಬರಲ್ಲೂ ಚೆನ್ನಾಗಿರ್ತಕ್ಕಂಥದ್ದು. ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯ ಪುತ್ರೇಣ ಧರ್ಮಾತ್ಮ ನ ಸಂವೃತ್ತ ಪಿತಾಮಮ. ಇಷ್ಟು ಪ್ರಶಂಸೆ ಬಂದಿದೆ. ಎಲ್ಲಕ್ಕೂ ಅರ್ಹನಾದವನವನು ನೀನು. ಭಾವಜ್ಞ, ಮನಸ್ಸನ್ನು ಅರ್ಥವನು. ಕೃತಜ್ಞ, ಮಾಡಿದ್ದನ್ನು ಬಲ್ಲವನು, ಉಪಕಾರವನ್ನು ಅರ್ಥ ಮಾಡಿಕೊಂಡವನು. ಧರ್ಮಜ್ಞ, ನಿನ್ನಂಥ ಮಗನನ್ನು ಪಡೆದು ನಮ್ಮಪ್ಪ ಇನ್ನೂ ನಮ್ಮ ಪಾಲಿಗೆ ಬದುಕೇ ಇದ್ದಾನೆ ಅಂತ. ಅಂದರೆ ನೀನು ನಮ್ಮ ಅಪ್ಪನ ಸ್ಥಾನದಲ್ಲಿದ್ದೀಯ ಅಂತ. ಸಾಮಾನ್ಯವಾಗಿ ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅಂತ ದೊಡ್ಡಣ್ಣ ಅವನ ಅಪ್ಪನ ಸಮಾನ, ಅಪ್ಪನ ಸ್ಥಾನ. ಅಂದರೆ ಇಲ್ಲಿ ಲಕ್ಷ್ಮಣನ ರಾಮ ನಮ್ಮ ಅಪ್ಪನಂತೆ ಇದೆಯಾ ನೀನು, ತಂದೆಯಂತೆ ನನ್ನನ್ನು ನೋಡ್ಕೋತಿದ್ಯಾ ಅನ್ನಲ್ಲ, ಅಸಮಾನವಾದದ್ದು. ಈ ರೀತಿಯ ಹೃದಯ ಭಾವ ಮಹಾಭಾರತದಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ. ಮಹಾಭಾರತದಲ್ಲಿ ಅಂಥ ಆದರ್ಶವಾದ ಅಣ್ಣ ತಮ್ಮಂದಿರಿಲ್ಲ. ಅದು ಕೃಷ್ಣ ಬಲರಾಮರಿಗೂ ಇಲ್ಲ, ಪಾಂಡವರಿಗೂ ಇಲ್ಲ, ಕೌರವರಿಗೂ ಇಲ್ಲ, ಯಾರಿಗೂ ಇಲ್ಲ. ಆ ಬಾಂಧವ್ಯಗಳಲ್ಲಿ ಅಲ್ಲಿ ಇಲ್ಲಿ ಅದ್ಯಾವುದೋ ಒಂದು ಸೀಕಲು, ಇದ್ಯಾವುದೋ ಒಂದು ಅಪಕ್ವತೆ ಹೀಗುಂಟು. ರಾಮಾಯಣದಲ್ಲಿ ಅಷ್ಟು ನಿರ್ಮಲವಾದ ಪ್ರೀತಿ. ಇದು ಆದರ್ಶೀಕೃತ ಅಂತಲೂ ಹೇಳಿ ತೊಂದರೆ ಇಲ್ಲ. ಆದರೆ ಇದೆಯಲ್ಲ, ಅದರ ಪ್ರತಿಫಲನ ತುಂಬ ಸುಂದರವಾದದ್ದು. ಅದಕ್ಕೆ ಲಕ್ಷ್ಮಣನ ಪ್ರತಿಕ್ರಿಯೆ ಏನು ಅಂತ ಮಹರ್ಷಿಗಳೇ ಹೇಳಿಲ್ಲ. ಅಂದರೆ ಅವನದನ್ನು ದೊಡ್ಡದಾಗಿ ಚಪ್ಪರಿಸ್ಕೊಳ್ಳಿಲ್ಲ ಅಂತ ಅನ್ನೋದೇ ಗೊತ್ತಾಗುತ್ತದೆ. ಅವನದಕ್ಕೇನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದರೆ ಅದನ್ನು ಗಮನಿಸಿದ, ಅದನ್ನು ಸ್ವೀಕರಿಸಿದ ಅಂತ ಅರ್ಥ ಆಗುತ್ತದೆ. ಅದನ್ನು ಚಪ್ಪರಿಸ್ಕೋತಾ ಇದ್ದಾನೆ, ಮೆಲುಕು ಹಾಕ್ತಾ ಇದ್ದಾನೆ ಅಂತ. ಅವನಿಗೆ ಪುರುಸೊತ್ತೇ ಇಲ್ಲ ಪಾಪ ಅದಕ್ಕೆಲ್ಲ.
ರಾಮ ತನ್ನ ಭಾವವನ್ನು ತಾನು ಹೇಳಿಕೊಂಡಿದ್ದಾನೆ, ಲಕ್ಷ್ಮಣ ಅದನ್ನು ಮೌನವಾಗಿಯೇ ಮರೆತು ಬಿಟ್ಟಿದ್ದಾನೆ. ಆ ಪ್ರದೇಶದಲ್ಲಿ ಅವರು ಹಲವು ಕಾಲ ಇದ್ದರು. ಆಗ ಹೇಮಂತ ವರ್ಣನೆ ಬರುತ್ತದೆ. ಇಡೀ ರಾಮಾಯಣದಲ್ಲಿ ಮೊದಲ ಬಾರಿಗೆ ಋತುವರ್ಣನೆ ಬಂದಿದೆ. ರಾಮಾಯಣ ಆದಿಕಾವ್ಯವೇ ಹೌದಾದ್ದರಿಂದ ಭಾರತೀಯ ಕಾವ್ಯ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಋತುವರ್ಣನೆ. ಈ ಋತುವರ್ಣನೆಯನ್ನು ಮುಂದಿನ ಉತ್ತರೋತ್ತರ ಲಕ್ಷಣಕಾರರು, ಕವಿಗಳು ಎಲ್ಲ ಎಷ್ಟು ಮಾಡಿದ್ದಾರೆ ಅಂದರೆ ಇಂದಿಗೂ ಇದು ಒಂದು ಲೋಕೋತ್ತರವಾದ ವಿಶ್ವಮೋಹಕವಾದ ವರ್ಣನಾಂಶವಾಗಿದೆ. ನನಗೆ ವ್ಯಕ್ತಿಗತವಾಗಿ ಋತುಗಳ ಸೊಗಸು ಎಷ್ಟು ಗಾಢವಾಗಿ ಮನಸ್ಸಿಗೆ ಮೂಡಿದೆ ಅಂತಂದರೆ, ನಾನು ಪ್ರಾಯಶಃ 7ನೇ ತರಗತಿಯಲ್ಲೋ ಇದ್ದಾಗ ಋತು ಸಂಹಾರದ ಬಗ್ಗೆ ಓದಿದ್ದು. ಅದು ಒಂದು ಉನ್ಮಾದ. ಋತು ಸಂಹಾರದಲ್ಲಿ ಈ ಋತುಗಳು ಹಿಂಗೆಲ್ಲ ಇವೆ ಅಂತ. ಅದಕ್ಕೆ ಮುನ್ನ ನಮಗೆ ಸ್ಕೂಲ್ನಲ್ಲಿ ಮಗ್ಗಿ ಪುಸ್ತಕದಲ್ಲಿ ಪ್ರಭವ ವಿಭವ ಎಲ್ಲ ಹೇಳ್ಕೊಡುವಾಗ ಚೈತ್ರ ವೈಶಾಖ ವಸಂತ ಋತು ಈ ಥರದ್ದು ಇದ್ದದ್ದು ಹೌದು. ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳು ತೆಲುಗು ಓದ್ತಾ ಇದ್ರು. ಅವರ ತೆಲುಗಿನ ಪುಸ್ತಕದಲ್ಲಿ ಒಂದು ಋತುಗಳ ಬಗ್ಗೆ ಒಂದು ಹಾಡು, ಚೆಟ್ಲನ್ನಿ ಚಿಗುರಿಂಚೆ ಕಾಲಂ ಕೋಕಿಲ ಕೂವನಿ ಕೂಸೆ ಕಾಲಂ ವಸಂತ ಋತುವು, ಗಜ ಗಜ ಚಲಿ ವಡಿಕಿಂಚೆ ಕಾಲಂ ಗಲಗಲ ಆಕಲು ರಾಲೆ ಕಾಲಂ ಶಿಶಿರ ಋತುವು ಅಂತ. ಇದು ಯಾವುದೋ 2ನೇ ಕ್ಲಾಸಲ್ಲಿ ಓದಿದ್ದು ತೆಲುಗಿನ ಪುಸ್ತಕದಲ್ಲಿ. ಆಗಲಿಂದ ಅಲ್ಲಿ ಚಿತ್ರಗಳು ಬೇರೆ ಇತ್ತು. ಆ ವಸಂತ, ಶಿಶಿರ ಇತ್ಯಾದಿ ತೋರಿಸೋದು. ನಮ್ಮಲ್ಲಿ ಯಾಕೆ ಕನ್ನಡದಲ್ಲಿ ಈ ಥರ ಋತುಗಳ ಬಗ್ಗೆ ಒಂದು ಹಾಡಿಲ್ಲ ಅಂತ. ಆಗ ನನಗೆ ಋತುಸಂಹಾರ ಅಂತ ಒಂದು ಕಾವ್ಯ ಇದೆ ಅನ್ನೋದ್ರ ಜ್ಞಾನವೂ ಇಲ್ಲ. ಆಮೇಲೆ ಹೈಸ್ಕೂಲಿನ ಮುನ್ನ ಋತುಸಂಹಾರ ಅಂತ ಕಾಳಿದಾಸ ಬರೆದಿದ್ದಾನೆ, ಏನೋ ಒಂದು ಕಾವ್ಯ ಇದೆಯಂತೆ ಅಷ್ಟೇ, ಅದ್ರ ಬಗ್ಗೆ ಮತ್ತೆ ಗೊತ್ತಿಲ್ಲ. ಆಮೇಲೆ ಕಾಳಿದಾಸನ ಋತುಸಂಹಾರ ಎಲ್ಲೋ ದಕ್ಕಿಸಿಕೊಂಡು ಹೈಸ್ಕೂಲ್ ಮುಗಿಯೋ ಅಷ್ಟೊತ್ತಿಗೆ PUC ಬಂದಾಗಲೂ ಏನೋ ಕೈನಲ್ಲೇ ಬರೆದಿಟ್ಕೊಂಡಿದ್ದೆ ಅಷ್ಟು 6 ಸರ್ಗಗಳನ್ನು. ಆಗ ನಾನು ಒಂದು ಋತುಸಂಹಾರದ ಥರ ಬರೀಬೇಕು ಅಂತಂದುಕೊಂಡು ಕನ್ನಡದಲ್ಲಿ ಶುರು ಮಾಡಿಕೊಂಡೆ. ಅದು ಎಷ್ಟೆಷ್ಟು ರೂಪ ತಗೊಂಡು ಅಂದರೆ ಈಗಲೂ ಅದನ್ನು ಆಧರಿಸ್ಕೊಂಡು ಒಂದು ಕಾವ್ಯ ಬರೀತಾ ಇದ್ದೀನಿ. ಅಂದರೆ ಯಾವುದು 15ನೇ ವಯಸ್ಸಿನಲ್ಲಿ ಹುಚ್ಚಿಡಿಯಿತೋ ಅದು 55ನೇ ವಯಸ್ಸಿನಲ್ಲೂ ನಿಂತಿಲ್ಲ. 40 ವರ್ಷ ಆದರೂ ಆ ಋತುಗಳ ಮೋಹ ಅಳದಿಲ್ಲ. ಎಷ್ಟು ಕಡೆ ಎಷ್ಟು ರೀತಿಯಲ್ಲಿ ನೋಡಿದ್ರು, ಯಾವ್ಯಾವ ಕವಿಗಳ ಕಾವ್ಯ ನೋಡಿದ್ರು ನಾನು ಸಾಮಾನ್ಯ ಋತುವರ್ಣನೆ ಅದು ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಆರಂಭ ಮಾಡ್ತೀನಿ. ರಾಘವನ್ ದ ಋತು ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಒಂದು ಬಹಳ ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ. ತೆಲುಗಿನಲ್ಲೂ ಅದೇ ರೀತಿಯಾಗಿ ತೆಲುಗು ಕವಲಯೊಕ್ಕ ಋತುವರ್ಣನಂಬಲು ಅಂತಲೇ ಒಂದು ಪುಸ್ತಕವಿದೆ. ಕನ್ನಡದಲ್ಲಿ ನಮ್ಮ ಕಾವ್ಯಾವಲೋಕನದಲ್ಲಿ, ಸೂಕ್ತಿ ಸುಧಾರಣವದಲ್ಲಿ, ಕಾವ್ಯಾವಲೋಕನ ಅಲ್ಲ, ಮತ್ತು ಕಾವ್ಯಸಾರದಲ್ಲಿ ಋತುಗಳ ವರ್ಣನೆಯನ್ನು ಮಾಡಿರುವ ಪದ್ಯಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಆಧುನಿಕರಲ್ಲಿ ಕುವೆಂಪು ತುಂಬ ಚೆನ್ನಾಗಿ ಮಾಡಿದ್ದಾರೆ ಋತುವರ್ಣನೆಗಳನ್ನು. ಹೀಗೆ ಕವಿಗಳು ಮಾಡಿದ್ದಾರೆ. ಪಾಶ್ಚಾತ್ಯರಲ್ಲಿ ಅಂಥದ್ದಿಲ್ಲ. ಒಬ್ಬ ಟಾಮ್ಸನ್ ತರದವರು ಒಂದು ಅಪವಾದದಂತೆ ಕಾಣಿಸ್ತಾರೆ, ದಿ ಸೀಸನ್ಸ್ ಅಂತ ಬರೆದಿರೋದು. ನಮ್ಮ ದೇಶದವರಿಗೆ ಋತು ಎಷ್ಟು ಚೆನ್ನಾಗಿ ಮನಸ್ಸಿಗೆ ಮುಟ್ಟಿದೆ. ಆದರೆ ಈಚೆಗೆ ಯಾಕೋ ಅದನ್ನು ಜಾಸ್ತಿ ಆಸ್ವಾದಿಸೋ ಕಡೆಗೆ ನಮ್ಮ ಲೇಖಕರಿಗಾಗಲಿ ಕವಿಗಳಿಗಾಗಲಿ ಯಾರಿಗೂ ಇಲ್ಲ, ಮನಸ್ಸೇ ಇಲ್ಲ. ಪ್ರಕೃತಿ ನಿತ್ಯ ವೈವಿಧ್ಯ ಯೌವನವನ್ನು ತೋರಿಸುವ ಬಗೆ ಋತುಗಳಲ್ಲಿ ತೋರಿಕೊಳ್ಳುತ್ತದೆ. ಆದಿಕವಿ ಇದನ್ನು ಗಮನಿಸಿ ಅಂತ ಹೇಳಿ ಈ 2 ಕಾಂಡಗಳಲ್ಲಿ, ಅರಣ್ಯ ಕಾಂಡದಿಂದ ಕಿಷ್ಕಿಂಧ ಕಾಂಡ, ಆ ಅಂತರದಲ್ಲಿ 4 ಋತುಗಳ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಹೇಮಂತದಲ್ಲಿಯೇ ಶಿಶಿರವೂ ಸೇರಿದೆ ಅಂತನ್ನೋದ್ರಿಂದ 5 ಋತು ಅಂತ ಅನ್ನೋಣ. ಹೇಮಂತ ಶಿಶಿರವು ಅಂತಲೇ ಏಕಶೇಷದಂತೆ ತೋರಿಸೋದು ಉಂಟು. ಅದು ದ್ವಿವಚನವಾದರೂ ಏಕಶೇಷದನ್ನುವಂಥ ರೀತಿಯಲ್ಲಿ ಒಂದೇ ಬಗೆಯ ವರ್ಣನೆ. ಕಾಳಿದಾಸನ ಋತುಸಂಹಾರ ನೋಡಿದ್ರೆ ಗೊತ್ತಾಗುತ್ತದೆ. ಹೇಮಂತ ಶಿಶಿರ ಎರಡೂ ಕೂಡ ಒಂದು 18 ಪದ್ಯ, ಇನ್ನೊಂದು 16 ಪದ್ಯ, ಒಂದೇ ರೀತಿಯಾಗಿರ್ತಕ್ಕಂಥ ಸರ್ಗಗಳು ಅವೆರಡೂ ಕೂಡ. ಇನ್ನು ಗ್ರೀಷ್ಮಕಾಲದ ವರ್ಣನೆಯನ್ನು ಪ್ರತ್ಯೇಕವಾಗಿ ಮಾಡಿಲ್ಲವಾದರೂ ಅದು ಅಷ್ಟು ರಂಜನೀಯವಾದಂಥ ಋತು ಅಲ್ಲ ಅಂತ, ಪ್ರಖರತೆ ಹೆಚ್ಚು ಅಂತ ಅನ್ನೋದ್ರಿಂದ ಅದು ಬಂದಿಲ್ಲವೋ ಏನೋ. ಅದು ಬಿಟ್ಟಿದ್ದರೆ ಅಷ್ಟೂ ಋತುಗಳ ವರ್ಣನೆ ಆಗಿರ್ತಿತ್ತು. ಆ ಮುಂದಕ್ಕೆ ಕಾಳಿದಾಸರಿಂದ ಮೊದಲುಗೊಂಡು ಎಲ್ಲ ಕವಿಗಳು ವರ್ಣಿಸಿದ್ದಾರೆ. ಇಲ್ಲಿ ಇವರು ಈ ಹೇಮಂತ ವರ್ಣನೆ ಮತ್ತು ಕಿಷ್ಕಿಂಧ ಕಾಂಡದಲ್ಲಿ ಬರುವ ಇನ್ನು 3 ವರ್ಣನೆಗಳು, ಮೊದಲಿಗೆ ಬರ್ತಕ್ಕಂಥ ವಸಂತ, ಆಮೇಲೆ ವರ್ಷ, ಶರತ್, ತುಂಬ ತುಂಬ ಅದ್ಭುತವಾದವು. ನನ್ನ ಪಾಲಗಂತೂ ಆ ಶರದೃತು ವರ್ಣನೆಯನ್ನು ವಾಲ್ಮೀಕಿಗಳಲ್ಲಿ ಓದಿದಾಗಲೇ ಸಂಸ್ಕೃತ ಕಾವ್ಯದ ನಿಜವಾದ ಸ್ವಾರಸ್ಯ ಏನು ಅಂತ ಗಮನಕ್ಕೆ ಬಂದಿದ್ದು. ಅಲ್ಲಿವರೆಗೂ SLCನಲ್ಲಿದ್ದಾಗ ಸಂಸ್ಕೃತ ಕಾವ್ಯದ ಒಂದು ಮಹತ್ವ ಒಂಥರ ಒಂದು ಅದ್ಭುತವಾದ ರೋಮಹರ್ಷಕವಾದ ಒಂದು ಮಿಂಚು, ಇಟ್ಸ್ ಎ ಪ್ಲೆಸೆಂಟ್ ಶಾಕ್ ಅಂತಾರಲ್ಲ, ಆ ರೀತಿಯಾಗಿ ಆದಂಥದ್ದು. ಹಾಗಾಗಿ ತಮಗೆಲ್ಲರಿಗೂ ಕೇಳುವುದಿಷ್ಟೇ, ಈ ಋತುವರ್ಣನೆಗಳನ್ನು ನೋಡಿ ಸಂತೋಷಪಟ್ಟು ನಮ್ಮ ಪ್ರಕೃತಿಯಲ್ಲಿ
ಸುತ್ತಲಿನ ಲೋಕದಲ್ಲಿ ಅದು ಯಾವ ಥರ ಇದೆ ಅಂತ ಅನ್ನೋದನ್ನು ಗುರುತಿಸೋಳಕ್ಕೆ ಮೊದಲಾದರೆ ಒಳ್ಳೆಯದು. ಆ ಗೋದಾವರಿ ತೀರಕ್ಕೆ ಹೊರಟಿದ್ದಾರೆ ಸ್ನಾನಕ್ಕೆ. ಪ್ರಯಯಾವ ಅಭಿಷೇಕಾರ್ಥಂ ರಮ್ಯಾಂ ಗೋದಾವರಿ ನದೀಂ. ಬೆಳಗ್ಗೆನೇ ಹೊರಟಿದ್ದಾರೆ. ಸ ಕದಾಚಿತ್ ಪ್ರಭಾತಾಯಾಮ್ ಶರ್ವರ್ಯಾಂ ರಘುನಂದನ. ಶರ್ವರ್ಯಾಂ ಪ್ರಭಾತಾಯಾಮ್, ರಾತ್ರಿ ಬೆಳಗಾಗ್ತಿದ್ದಾಗ ಅಂತ. ಅಂದರೆ ವಿ ಅವರ್ಸ್ ಆಫ್ ದಿ ಡೇ, ಅರ್ಲಿ ಮಾರ್ನಿಂಗ್ ಅಂತೀವಲ್ಲ, ಆ ಕಾಲದಲ್ಲಿ ಅದರ ಯೂಸೇಜ್ ಎಷ್ಟು ಚೆನ್ನ, ಪ್ರಭಾತಾಯಾಮ್ ಶರ್ವರ್ಯಾಂ ಅಂತ. ಆ ಸತ್ಸಪ್ತಮಿ ಪ್ರಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಗ ಪ್ರಗ್ವ ಕಲಶ ಹಸ್ತಸ್ಥಂ ಸೀತಯಾ ಸಹ ವೀರ್ಯವಾನ್ ಪೃಷ್ಠತೋನು ವ್ರಜನ್ ಭ್ರಾತ ಸೌಮಿತ್ರಿರದಮಬ್ರವೀತ್. ಬಾಗಿ ರಾಮನ ಹಿಂದೆ ನಮ್ರತೆಯಿಂದ ಒಂದು ಮಡಿಕೆ ಹಿಡ್ಕೊಂಡು ಅವನು ಹೊರಟಂತೆ. ಸ್ನಾನ ಮಾಡಬೇಕಾದ್ರೆ ಮೈಗೆ ನೀರು ಎರಚಿಕೊಳ್ಳೋದಕ್ಕಾಗೋದಿಲ್ಲ, ಒಂದು ತಂಬಿಗೆಯಲ್ಲಿ ಹಾಕಿ ಸುರ್ಕೋಬೇಕು ಸೀತೆಯಂಥವಳಿಗೆ ಬೇಕಾದೀತು ಅಂತ. ಮತ್ತೊಂದು ಸ್ನಾನವಾದ ಮೇಲೆ ಆ ಕಲಶದಲ್ಲಿಯೇ ನೀರನ್ನು ಪರ್ಣಶಾಲೆಗಾಗಿ ತೆಗೆದುಕೊಂಡು ಬರೋದು, ಯಾವುದೋ ಒಂದು ಉದ್ದೇಶಕ್ಕೆ ಕಲಶಸ್ಥನಾಗಿದ್ದಾನೆ. ಹೋಗ್ತಾ ಇದ್ದಾಗ ಅಹಿಂಸಕಾಲ ಸಂಪ್ರಾಪ್ತ ಪ್ರಿಯೋ ಯಸ್ತೆ ಪ್ರಿಯಂವದ ಅಲಂಕೃತ ಇವಾಭಾತಿ ಏನ ಸಂವತ್ಸರ ಶುಭ. ಇಡೀ ಸಂವತ್ಸರವೇ ಈ ಹೇಮಂತದಿಂದ ಅಲಂಕೃತವಾದಂತೆ ತೋರ್ತಾ ಇದೆ ಅಂತ ಹೇಳ್ತಾನೆ. ನಿಹಾರ ಪುರುಷೋ ಲೋಕ ಪೃಥಿವೀ ಸಸ್ಯಶಾಲಿನಿ ಜಲಾನ್ಯನುಪಭೋಗ್ಯಾನಿ ಸುಭಗೋ ಹವ್ಯವಾಹನ. ನಿಹಾರ ಪುರುಷೋ ಲೋಕ, ಹಿಮದಿಂದ ಲೋಕಕ್ಕೆ ಒಂದು ಒರಟತನ ಬಂದಿದೆ ಅಂತ. ಯಾಕೆಂದರೆ ಹಿಮಗಾಲದಲ್ಲಿ ಮೈ ಮುಟ್ಟಿದ್ರೆ ಸಾಕು ತುರಿಯೋಮಣೆ ಮೇಲೆ ಕೈಯಾಡಿಸಿದಂತೆ ಇರುತ್ತದೆ. ಕೈಕಾಲು ಎಲ್ಲ ಒಡೆಯುತ್ತದೆ, ಹಿಂಗಾಲು ಅಂಗಾಲು ಎಲ್ಲ ಒಡೆಯುತ್ತದೆ, ತುಟಿ ಒಡೆಯುತ್ತದೆ, ಕೆನ್ನೆ ಸೀಳ್ಕೊಳ್ಳುತ್ತದೆ. ಹೀಗಾಗಿ ನಿಹಾರ ಪುರುಷಕಾಲ, ನೆಲವೂ ಕೂಡ ಶುಷ್ಕವಾದ ಹವೆಯ ಕಾರಣ ಬಿರುಸಾಗುತ್ತದೆ. ಧೂಳಿಯಲ್ಲಿ ಒಂದು ರೂಕ್ಷತೆ ಇರುತ್ತದೆ. ಎಲೆಗಳು ಕೂಡ ತರಗೆಲೆ ಆಗ್ತಾ ಇರ್ತವೆ. ಎಲ್ಲಿಯೂ ಕೂಡ ಸ್ನಿಗ್ಧತೆ ಇರುವುದಿಲ್ಲ. ಎಣ್ಣೆ ಜಿಡ್ಡಿನ ಅಂಶ ಹೋಗುತ್ತದೆ ಅನ್ನೋದ್ರಿಂದಲೇ ಮೈಕೈಯೆಲ್ಲ ಒಡೆಯೋದಲ್ವಾ. ಹಾಗಾಗಿ ನಿಹಾರ ಪುರುಷೋ ಲೋಕ ಪೃಥ್ವಿ ಸಸ್ಯಶಾಲಿನಿ. ಅದು ಪಕ್ವತೆ ಬರುವಂಥ ಕಾಲ, ಸುಗ್ಗಿಯ ಕಾಲ. ಜಲಾನಿ ಅನುಪಭೋಗ್ಯಾನಿ, ನೀರಲ್ಲಿ ಯಾರಿಗೂ ಇಳಿಯುವ ಮನಸ್ಸೇ ಆಗೋದಿಲ್ಲ. ಸುಭಗೋ ಹವ್ಯವಾಹನ, ಬೆಂಕಿ ಮುಂದೆ ಮೈ ಬೆಚ್ಚಿಗೆ ಕಾಯಿಸಿಕೊಳ್ಳೋಣ ಅಂತ ಅನಿಸ್ತಾ ಇರುತ್ತದೆ. ಈಗ ಆಗ್ರಹಾಯಣಿಯಷ್ಟಿ ಅಥವಾ ಅಗ್ರಹಣಿಯಷ್ಟಿ ಅಂತ ಮಾಡುವ ಕಾಲ ಬಂತು. 4 ವಿಧವಾಗಿ ಚಾತುರ್ಮಾಸ್ಯಷ್ಟಿಗಳು ಅಂತ ಮಾಡ್ತಾರಲ್ಲ, ಚೈತ್ರಿ ಅಂತಕ್ಕಂಥದ್ದೊಂದು, ಶ್ರಾವಣಿ ಅಂತಕ್ಕಂಥದ್ದು ಒಂದು, ಆಮೇಲೆ ಅಗ್ರಹಾಯಣಿ ಅಂತಕ್ಕಂಥದ್ದು. ಹೀಗೆ ಇಷ್ಟಿಗಳನ್ನು ಮಾಡಬೇಕಾದ ಕಾಲ ಬಂದಿದೆ. ಆಮೇಲೆ ಪಿತೃದೇವತೆಗಳಿಗೂ ಆರಾಧನೆ ಸಲ್ಲುವುದಾಗಿರುತ್ತದೆ. ಕೃತಾಗ್ರಯಣ ಕಾಲೇ ಸಂತೋ ವಿಗತ ಕಲ್ಮಷಾಹ. ಅದು ಅಗ್ರಹಣಿಯಷ್ಟಿ ಮಾಡಿದ ಮೇಲೆ ಹೊಸ ತೆನೆಯನ್ನು ತೆಗೆದುಕೊಂಡು ಬರ್ತಾರೆ. ಇದನ್ನು ನಾವು ಇಂದಿಗೂ ನೋಡ್ತೀವಿ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಹುತ್ತರಿ ಹಬ್ಬ ಆಗಿರಬಹುದು, ಪುದರಿ ಅಂತ ದಕ್ಷಿಣ ಕನ್ನಡದಲ್ಲಿ ಮಾಡುವುದು, ಕೊಡಗಿನ ಹುತ್ತರಿ, ಇವೆಲ್ಲ ಅಗ್ರಹಣಿಯಷ್ಟಿಯ ಸ್ಥಳೀಯವಾದ ಆಚರಣೆಗಳೇ ಆಗಿರ್ತಕ್ಕಂಥವು. ಫಲಪಾಕಕ್ಕೆ ಬಂದಾಗ ಮಾಡುವ ಸುಗ್ಗಿಯ ಹಬ್ಬಗಳೇ ಆಗಿವೆ. ಪ್ರಾಜ್ಯಕಾಮ ಜನಪದ ಸಂಪನ್ನತರ ಗೋರಸಾಹ. ಜನರಿಗೆ ಇದು ಸುಗ್ಗಿಯ ಕಾಲವಾದ್ದರಿಂದ ತುಂಬ ಇಷ್ಟಪಟ್ಟದ್ದೆಲ್ಲ ಸಿಗುತ್ತದೆ. ಯಾಕೆ, ಶಮೀಗಣೀಯ ಅಂತ ಯಾವುದನ್ನು ಕರಿತೀವಿ, ಲೆಗ್ಯೂಮಿನಸಿ ಅಂತ ಕಾಳುಗಳು ಯಾವುದೆಲ್ಲ ಇವೆ, ಆ ಕಾಳುಗಳೆಲ್ಲ ಸಮೃದ್ಧವಾಗಿ ಸಿಗುವಂಥ ಕಾಲ. ಅವರೇ ಕಾಳು ಇರಬಹುದು, ಹೆಸರು ಕಾಳು, ತೊಗರಿ ಕಾಳು, ಹುರುಳಿ ಮೊದಲಾದ ಎಲ್ಲವೂ ಕೂಡ ಅವುಗಳು ಬೀಜಗಳ ದೆಬ್ಬೆಗಳಾಗಿ ಹೊರಡಿಕೊಂಡು ಅವೆಲ್ಲ ನಮಗೆ ಕಾಳು ಚೆನ್ನಾಗಿ ಸಿಗುವಂಥ ಕಾಲವಾಗಿರುತ್ತದೆ. ಮಿಕ್ಕಂತೆ ಅಕ್ಕಿ ಮೊದಲಾದಂತಹ ಏಕದಳೀಯ ಧಾನ್ಯಗಳು ಅವು ಕೂಡ ಚೆನ್ನಾಗಿ ಸಿಗುವಂಥ ಕಾಲ. ಬೆಲ್ಲಕ್ಕೆ ಕೂಡ ಪಾಕ ಒದಗಿ ಬರುವಂಥ ಹೊತ್ತು. ಹೀಗೆ ಅವೆಲ್ಲ ಭೋಜನ ಸಮೃದ್ಧಿ ಇರುವಂಥದ್ದು. ಮತ್ತು ಹಾಲು ಹೈನಿಗೂ ಕೂಡ ಕೊರತೆ ಇರುವುದಿಲ್ಲ. ಅದರಿಂದಲೇ ಈ ಸುಗ್ಗಿ ಆಗ್ತಾ ಇದ್ದಂತೆ ಅದೆಲ್ಲ ದನಗಳಿಗೆ ಮೇವಾಗುತ್ತದೆ. ದನಗಳಿಗೆ ಸಂತೋಷವಾಗುವುದೇ ಸಂಕ್ರಾಂತಿಯ ಸಂಕ್ರಮಣದ ಪೂಜಾ ವಿಧಾನಗಳಿಗೆಲ್ಲ ಹೇತುವಾಗಿರುವಂಥದ್ದು. ಹೀಗೆ ಸಾಮಾನ್ಯ ಜನಜೀವನಕ್ಕೆ ತುಂಬ ಸಂತೋಷ ಕೊಡುವಂಥ ಸಮೃದ್ಧಿ. ವಿಚರಂತಿ ಮಹೀಪಾಲ ಯಾತ್ರಾಸ್ಥ ವಿಜಗೀಶವ. ಇನ್ನು ಅವರಿಗೆ ದೂರದಲ್ಲಿ ಬೇಸಿಗೆ ಇರುವುದರಿಂದ, ಮಳೆಗಾಲ ಮುಗಿದಿರೋದ್ರಿಂದ ಶರದ್ ಹೇಮಂತಗಳಲ್ಲಿ ದಿಗ್ವಿಜಯಾದಿ ಪ್ರಸ್ಥಾನಗಳನ್ನು ಮಾಡ್ತಾರೆ. ರಾಜರುಗಳಿಗೆ ಕೂಡ ಇದೊಂದು ಅನುಕೂಲವಾದ ಕಾಲ. ನದಿಗಳೆಲ್ಲ ಅಡ್ಡ ಬರುವಂಥದ್ದಲ್ಲ, ಕೆಸರಿನ ತೊಂದರೆ ಇರುವುದಿಲ್ಲ, ಬಳಲಿಕೆ ಆಗೋಲ್ಲ. ಮುಖ್ಯವಾಗಿ ಚಳಿಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಉಲ್ಲಾಸ ಇರ್ತದೆ. ಕೆಲಸ ಮಾಡಿದಾಗ ಮೈಯಲ್ಲಿ ಶಾಖೋತ್ಪತ್ತಿ ಆಗುತ್ತದೆ. ಶಾಖ ಉತ್ಪತ್ತಿ ಆದ್ದರಿಂದ ನಮಗೆ ಚಳಿಯೂ ಹಿತ ಅನಿಸುತ್ತದೆ, ಬೆವರಲ್ಲ. ಈ ಅನುಕೂಲ ಇರುವುದರಿಂದನೇ ಆಗ ಹೆಚ್ಚೆಚ್ಚು ಶ್ರಮಾವಹವಾದ ಕೆಲಸಗಳನ್ನು ಅಯತ್ನ ಎಂಬಂತೆ ಮಾಡಬಹುದು. ಸೇವಮಾನೇ ದೃಢಂ ಸೂರ್ಯೇ ದಿಶಂ ಅಂತಕ ಸೇವಿತಾಂ. ಸೂರ್ಯ
ಅವನು ಯಮದಿಕ್ಕಿನ ಕಡೆಗೆ ಅಂದರೆ ದಕ್ಷಿಣದ ಕಡೆಯಲ್ಲಿದ್ದಾನೆ. ಆ ಕಾರಣದಿಂದಲೇ ಅದು ದಕ್ಷಿಣಾಯನ ಆಗಿರ್ತಕ್ಕಂಥದ್ದು. ನಾವು ಉತ್ತರಾಯಣ ಅಂತ ಹೇಳಿದರೂ ಕೂಡ ಮುಂದೆ ನಾವು ಮಕರ ಸಂಕ್ರಮಣದಿಂದ ಸೂರ್ಯ ಪೂರ್ವ ದಿಕ್ಕಿಂದ ಉದಿಸಿ ಪಶ್ಚಿಮ ದಿಕ್ಕಲ್ಲಿ ಮುಳುಗುತ್ತಾನೆ ಅಂದರೂ ದಕ್ಷಿಣದ ಓಲು ಇರುತ್ತದೆ. ಆಮೇಲೆ ಅದು ಸರಿಯಾಗಿ ಬರಬೇಕು ಅಂತಂದರೆ ಅತ್ಯಂತ ದೀರ್ಘಕಾಲದ ಬೆಳಗು ಆಗಬೇಕು, ಅತ್ಯಂತ ಹ್ರಸ್ವಕಾಲದ ರಾತ್ರಿ ಆಗಬೇಕು ಅಂತಂದರೆ ಜೂನ್ಗೆ ಬರಬೇಕಾಗುತ್ತದೆ. ಆ ವಿಷುವತ್ ಅಂತ ನಾವು ಏನು ಕರಿತೀವಿ, ಆ ವಿಷುವತ್ ದಿವಸ ಬರಬೇಕು ಅಂತಂದರೆ ಸಾಕಷ್ಟು ಅಂತರ ಇರುತ್ತದೆ. ಹೀಗಾಗಿ ಯಮದಿಕ್ಕನ್ನು ಸೇವಿಸಿದ್ದಾನೆ ಸೂರ್ಯ ಅಂತ ಹೇಳೋದ್ರೊಳಗೆ ಔಚಿತ್ಯ ಇದೆ. ವಿಹೀನ ತಿಲಕೆ ವಸ್ತ್ರೇನೋತ್ತರ ದಿಕ್ ಪ್ರಕಾಶತೆ. ಕುಂಕುಮ ಭಾಗ್ಯ ಇಲ್ಲದ ಹೆಣ್ಣಿನಂತೆ ಉತ್ತರ ದಿಕ್ಕು ಕಾಣಿಸ್ತಾ ಇದೆ. ಪ್ರಕೃತ್ಯ ಹಿಮಕೋಶಾಢ್ಯೋ ದೂರ ಸೂರ್ಯಶ್ಚ ಸಾಂಪ್ರತಂ ಯಥಾರ್ಥನಾಮ ಸುವ್ಯಕ್ತಂ ಹಿಮವಾನ್ ಹಿಮವಾನ್ ಗಿರಿ. ಪ್ರಕೃತಿಯಿಂದಲೇ ಹಿಮವಂತ, ದೂರ ಸೂರ್ಯಶ್ಚ, ಉತ್ತರ ದಿಕ್ಕಿಗಿಲ್ಲ ಸೂರ್ಯ, ದಕ್ಷಿಣ ದಿಕ್ಕಿಗಿದ್ದಾನೆ. ಹಾಗಾಗಿ ದೂರ ಸೂರ್ಯಶ್ಚ ಸಾಂಪ್ರತಂ, ಆ ದೂರ ಸೂರ್ಯ ಪದವೇ ಎಷ್ಟು ಚೆನ್ನಾಗಿದೆ. ಯಥಾರ್ಥ ನಾಮ, ಅವನು ಅನ್ವರ್ಥವಾಗಿ ಹಿಮಾಲಯ ಅಂತಾಗಿದ್ದಾನೆ. ಆ ರಚನೆಯೇ ಚೆನ್ನಾಗಿದೆ. ಅತ್ಯಂತ ಸುಖ ಸಂಚಾರ ಮಧ್ಯಾಹ್ನೇ ಸ್ಪರ್ಶತ ಸುಖಾ ದಿವಸ ಸುಭಗ ಆದಿತ್ಯಾಶ್ಛಾಯಾ ಸಲಿಲ ದುರ್ಭಗಾ. ಮಧ್ಯಾಹ್ನವೂ ತುಂಬ ಸುಖವಾಗಿರುತ್ತದೆ. ನೆರಳು ನೀರು ಎರಡಕ್ಕೆ ತೊಂದರೆ ಚಳಿಗಾಲದಲ್ಲಿ ಅಂತ. ನೆರಳತ್ರ ಹೋದರೆ ಕಷ್ಟ, ನೀರತ್ರ ಹೋದರೆ ಕಷ್ಟ ಅನ್ನುವಂತೆ ಇದೆ. ಮೃದು ಸೂರ್ಯ ಸನಿಹಾರ ಪಟು ಶೀತ ಸಮಾರುತ ಶೂನ್ಯಾರಣ್ಯ ಹಿಮಧ್ವಸ್ತ ದಿವಸ ಭಾಂತಿ ಸಾಂಪ್ರತಂ. ಹಗಲೆಲ್ಲ ಸೂರ್ಯನಿಗೆ ಮೃದುತ್ವ ಬಂದಿರುತ್ತದೆ. ಸಂಜೆ ಆಗ್ತಾ ಇದ್ದಂತೆ ಹಿಮ ಸುರಿಯುವುದಕ್ಕೆ ಆರಂಭವಾಗುತ್ತದೆ. ರಾತ್ರಿ ಬಲಿತಾ ಇದ್ದಂತೆ ಚಳಿ ಕೊರೆಯುತ್ತದೆ. ತಂಗಾಳಿ ಚಳಿಗಾಳಿಯಾಗಿ ಬೀಸುತ್ತದೆ. ಇನ್ನು ಕಾಡಲ್ಲೆಲ್ಲ ಎಲೆ ಉದುರಿ ಶೂನ್ಯತ್ವ ಬಂದಿದೆ. ಎಲ್ಲೆಲ್ಲೂ ಮಂಜು ಕವಿದು ದಿಕ್ಕು ಕಾಣಿಸದೆ, ದೆಸೆ ಕಾಣಿಸದೆ ಏಕಾಂಡವಾಗಿದೆ ಜಗತ್ತು. ಹಾಗಿರ್ತಕ್ಕಂಥದ್ದು ಈ ಶೀತಲ ಕಾಲದ ದಿವಸಗಳು. ನಿವೃತ್ತ ಕಾಶಶಯನ ಪುಷ್ಯನೀತಾ ಹಿಮಾರುಣಾ ಶೀತವೃದ್ಧತರ ಯಾಮ ಸ್ತ್ರೀಯಾಮ ಯಾಂತಿ ಸಾಂಪ್ರತಂ. ಇನ್ನು ರಾತ್ರಿ ಹೊತ್ತಿನಲ್ಲಿ ಜನ ಬೈಲಲ್ಲಿ ಮಲಗೋದನ್ನು ಬಿಟ್ಟುಬಿಟ್ಟಿದ್ದಾರೆ. ನಿವೃತ್ತಾಕಾಶ ಶಯನಾ, ಆಕಾಶ ಶಯನ ಅನ್ನುವ ಫ್ರೇಜೇ ಬಹಳ ಚೆನ್ನಾಗಿದೆ. ಆಕಾಶದ ಕೆಳಗೆ ಮಲಗುತ್ತಾರೆ ಅಂತಕ್ಕಂಥದ್ದು. ನಿವೃತ್ತಾಕಾಶ ಶಯನಾ ಪುಷ್ಯನೀತಾ ಹಿಮಾರುಣಾ. ಪುಷ್ಯ ನಕ್ಷತ್ರ ಅದರೊಳಗೆ ಪೂರ್ಣಿಮೆ ಆಗೋದ್ರಿಂದ ಪುಷ್ಯ ಮಾಸ. ಹಾಗಾಗಿ ಎಲ್ಲ ಹಿಮದಿಂದ ಕೆಂಪಾಗಿ ಬಿಟ್ಟಿದೆ. ಹಿಮಾರುಣಾಹ ಅಂದರೆ ಚಳಿಯಿಂದಾಗಿ ಮೂಗಿನ ತುದಿ ಕಿವಿ ಎಲ್ಲ ಕೆಂಪಾಗುತ್ತದಲ್ಲ, ಆ ರೀತಿಯಾದಂಥದ್ದು. ಶೀತವೃದ್ಧತರಾಹ ಯಾಮಾಹ ತ್ರಿಯಾಮಾಹ. ಯಾಮ ಅಂತಂದರೆ ಒಂದು ಕಾಲದ ಅವಧಿ, ಸುಮಾರು 3 ಗಂಟೆಗಳ ಅವಧಿಗೆ ಒಂದು ಯಾಮ ಅಂತ. 3 4 12, ಹಗಲು 4 ರಾತ್ರಿ 4 ಯಾಮಗಳು ಅಂತಂತಾರೆ. ನಾವು ಜಾವ ಅನ್ನುವ ಶಬ್ದ ಯಾಮದಿಂದ ಬಂದಿರುವ ತದ್ಭವ. ಅವು ದೀರ್ಘವಾದಂತೆ ತೋರುತ್ತದೆ, ಯಾಕೆಂದರೆ ರಾತ್ರಿಯ ಅವಧಿ ಹೆಚ್ಚಾಗಿರುತ್ತದೆ. ತ್ರಿಯಾಮ ಅಂದರೆ ರಾತ್ರಿ. ಹಾಗಾಗಿದೆ. ರವಿಸಂಕ್ರಾಂತ ಸೌಭಾಗ್ಯ ಸ್ತುಷಾರಾವೃತ ಮಂಡಲ ವಿಶ್ವಾಸಾಂಧ ಇವ ಆದರ್ಶಶ್ಚಂದ್ರಮಾನ ಪ್ರಕಾಶತೆ. ಆನಂದವರ್ಧನಾದಿಗಳು ಕೊಂಡಾಡಿದಂಥ ಪದ್ಯ ಇದು. ಅತ್ಯಂತ ತಿರಸ್ಕೃತ ವಾಚ್ಯಧ್ವನಿ. ಅದಕ್ಕೆ ಉದಾಹರಣೆಯಾಗಿ ಕೊಟ್ಟಿದ್ದಾನೆ. ಪ್ರಾಯಶಃ ಮೊದಲ ಬಾರಿಗೆ ಅಲಂಕಾರ ಶಾಸ್ತ್ರದಲ್ಲಿ ವಾಲ್ಮೀಕಿ ರಾಮಾಯಣದ ಉಲ್ಲೇಖ ಉದಾಹರಣೆಯಾಗಿ ಬರುವುದು ಆಗಲೇ ಅಂತ ಅನಿಸುತ್ತದೆ. ಚಂದ್ರ ತನ್ನ ಸೌಭಾಗ್ಯವನ್ನೆಲ್ಲ ಸೂರ್ಯನಿಗೆ ಕೊಟ್ಟಿದ್ದಾನೆ ಅಂತ. ಅಂದರೆ ಸೂರ್ಯನ ಕಾಂತಿಯೇ ಚಂದ್ರನ ಮೇಲೆ ಬೀಳೋದು ಹೌದು, ಆದರೆ ಚಂದ್ರನಿಗೆ ಈಗ ಸೂರ್ಯನ ಕಾಂತಿ ಅವನಿಗೇ ಕಷ್ಟವಾಗಿರೋದ್ರಿಂದ ಇನ್ನಷ್ಟು ಕಡಿಮೆಯಾಗಿದೆ ಎನ್ನುವುದು ಇಲ್ಲಿ ತಾತ್ಪರ್ಯ. ತುಷಾರಾವೃತ ಮಂಡಲ, ಚಂದ್ರನ ಸುತ್ತಲೂ ಹಿಮ ಆವರಿಸಿಕೊಂಡಿದೆ. ಅವನೇನಾದರೂ ಸ್ವಲ್ಪ ಹೆಚ್ಚು ಕಾಂತಿ ಪಡ್ಕೊಳ್ಬೇಕು ಅಂದರೆ ಹಿಮ ಹೋಗಬೇಕು. ಹಿಮ ಹೋಗಬೇಕಾದ್ರೆ ಸೂರ್ಯ ಹೆಚ್ಚು ಪ್ರಖರನಾಗಬೇಕು. ಅದಿಲ್ಲವಾದ್ದರಿಂದ ತುಷಾರಾವೃತ ಮಂಡಲ ನಿಶ್ವಾಸಾಂಧ ಇವ ಆದರ್ಶ. ಅದು ಎಷ್ಟು ಸೊಗಸಾಗಿರ್ತಕ್ಕಂತಹ ಒಂದು ಹೋಲಿಕೆ, ಅದು ಉಪಮಾಲಂಕಾರ. ನಿಶ್ವಾಸಾಂಧ ಆದರ್ಶ ಇವ ಅಂತ. ಆದರೆ ನಿಶ್ವಾಸಾಂಧ ಅಂತ ಅನ್ನೋದ್ರೊಳಗೆ ಆ ಕುರುಡುಗನ್ನಡಿ ಅನ್ನೋದು ಲಕ್ಷಣಾವೃತ್ತಿ, ಒಳ್ಳೆ ಇಡಿಯಂ, ಲಕ್ಷಣಾವೃತ್ತಿ ಮೂಲದ ಧ್ವನಿಯಾಗಿದೆ. ಕುರುಡುಗನ್ನಡಿ ಅಂತನ್ನುವಲ್ಲಿ ಒಂದು ಉಪಚಾರ ವಕ್ರತಾ ಅಂತ ಹೇಳಬಹುದಾದದ್ದು ಅದು ಬಂದಿದೆ. ಇಷ್ಟೆಲ್ಲ ಸ್ವಾರಸ್ಯ ಕಾವ್ಯ ರಚನೆಯಲ್ಲಿದೆ. ನಾವು ಕನ್ನಡಿಯನ್ನು ತೆಗೆದುಕೊಂಡು
ಬಾಯಿ ಉಸಿರನ್ನು ಊಫ್ ಅಂತ ಊದಿದ್ರೆ ಆ ಉಸಿರಿನಿಂದಾಗಿ ಅದು ಮಂಕಾಗುತ್ತದಲ್ಲ, ಆಗ ಬಿಂಬ ಮಂಕಾಗಿ ಅಸ್ಪಷ್ಟವಾಗಿ ತೋರುತ್ತದೆ. ಚಂದ್ರ ಹಾಗೆ ಕಾಣಿಸ್ತಾ ಇದ್ದಾನೆ ಅಸ್ಪಷ್ಟವಾಗಿ, ಹಿಮ ಆವೃತ್ತವಾಗಿ, ನಿಶ್ವಾಸಾಂಧ ಆದರ್ಶ ಇವ ಅಂತ. ಕನ್ನಡಿ ನಮಗೆ ಮಂಕಾಗಿ ತೋರೋದು ಯಾಕೆ? ನಮ್ಮ ಪ್ರತಿಬಿಂಬ ಅಲ್ಲಿ ಮಂಕಾಗಿ ಕಾಣಿಸೋದ್ರಿಂದ. ಇಲ್ಲದೇ ಇದ್ದರೆ ಕನ್ನಡಿಯಲ್ಲಿ ಮಂಕುತನ ಎಂಥದ್ದು, ಪ್ರಕಾಶ ಎಂಥದ್ದು, ಕನ್ನಡಿಗೆ ಕಣ್ಣಲ್ಲಿ ಕುರುಡುತನ ಎಲ್ಲಿ? ನಾವು ಕನ್ನಡಿಯಲ್ಲಿ ಅಸ್ಪಷ್ಟವಾದ ಬಿಂಬ ಕಂಡು ನಮಗೆ ಕನ್ನಡಿ ನಮ್ಮ ಪಾಲಿಗೆ ಕುರುಡಾದದ್ರಿಂದ ನಿಶ್ವಾಸ ಅಂಧ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಆ ಕನ್ನಡಿ, ಕುರುಡು ಕನ್ನಡಿಯಲ್ಲಿ ಅಸ್ಪಷ್ಟತೆ ಕಾಣಿಸಿಕೊಳ್ಳುವ ಹಾಗೆ ಚಂದ್ರಬಿಂಬಕ್ಕೆ ಅಂಚಿನಲ್ಲೆಲ್ಲ ಅಸ್ಪಷ್ಟತೆ ಬಂದಿದೆ, ಮಬ್ಬಾಗಿದೆ ಹಿಮ ಇದ್ದಿದ್ದರಿಂದ ಅಂತ ಹೇಳ್ತಾ ಇದ್ದಾನೆ. ಜ್ಯೋತ್ಸ್ನಾ ತುಷಾರಮಲಿನ ಪೂರ್ಣಮಾಸ್ಯಾಂನ ರಾಜತೆ ಸೀತೇವ ಚಾತಪಶ್ಯಾಮ ಲಕ್ಷ್ಯತೆ ನತು ಶೋಭತೆ. ಏನು ಪರಿಶೀಲನೆ! ಇನ್ನು ರಾತ್ರಿಗಳು ಕೂಡ ಬೆಳದಿಂಗಳ ರಾತ್ರಿ. ಜ್ಯೋತ್ಸ್ನ ಅಂತಂದರೆ ಬೆಳದಿಂಗಳ ರಾತ್ರಿ, ಶುಭ್ರ ಜ್ಯೋತ್ಸ್ನ ಹೋಗಿ ಅಶುಭ್ರ ಜ್ಯೋತ್ಸ್ನ ಆಗಿದೆ. ಶರ್ವರಿ ಅಂದರೆ ಸ್ಟಾರ್ಲಿಟ್ ನೈಟ್ ಅಂತ ಹೇಳ್ತಾರೆ. ಜ್ಯೋತ್ಸ್ನ ಅಂದರೆ ಬೆಳದಿಂಗಳಿಂದ ಕೂಡಿದ ರಾತ್ರಿ. ಅಲ್ಲೂ ಹಿಮ ಕವಿದುಕೊಂಡು ಅಸ್ಪಷ್ಟವಾಗಿದೆ, ಮಬ್ಬಾಗಿದೆ, ಮಂಕಾಗಿದೆ. ಅದು ಹೇಗಿದೆ ಅಂದರೆ ಈ ಮಾಗಿಯ ಬೇಸಗೆಯಲ್ಲಿ ಬಣ್ಣ ಮಾಸಿದ ಸೀತೆಯಂತೆ ತೋರ್ತಾ ಇದೆ ಅಂತ. ಬೇಸಿಗೆಯಲ್ಲೂ ಬಣ್ಣ ಮಾಸುತ್ತದೆ, ಆದರೆ ಬೇಸಿಗೆಯಲ್ಲಿ ಚರ್ಮಕ್ಕೆ ಕಾಂತಿ ಉಳಿಯುತ್ತದೆ. ಯಾಕೆಂದರೆ ಅದು ಒಣಹವೆ ಅಲ್ಲ. ದಿ ಆಯಿಲಿ ಕಂಟೆಂಟ್ ಇನ್ ದಿ ಬಾಡಿ ವಿಲ್ ಬಿ ರೆಸ್ಟೋರ್ಡ್ ವೆಲ್, ಚೆನ್ನಾಗಿ ಉಳಿಯುತ್ತದೆ. ಆದರೆ ಮಾಗಿಯಲ್ಲಿ ಚರ್ಮನೂ ಒಡೆಯುತ್ತದೆ, ಅದಕ್ಕೆ ಕಾಂತಿಯೂ ಕಡಿಮೆ ಆಗುತ್ತದೆ, ಕಪ್ಪಾಗುತ್ತದೆ. ಹಾಗಾಗಿಯೇ ಬೇಸಿಗೆಯಲ್ಲಿ ಹೆಣ್ಣನ್ನು ತೋರಿಸಿ ಪರವಾಗಿಲ್ಲ, ಚಳಿಗಾಲದಲ್ಲಿ ಹೆಣ್ಣನ್ನು ತೋರಿಸಬೇಡಿ ಅಂತ ಅನ್ನೋರು. ಯಾಕೆಂದರೆ ಮೈಕೈ ಎಲ್ಲರೂ ಮಬ್ಬಾಗಿ ಮಾಸಲಾಗಿ ಕಾಣುತ್ತೆ ಅಂತ. ಈಗೆಲ್ಲ ಬೇಕಾದಂಗೆ ಅಲಂಕಾರಗಳು ಮಾಡಿಕೊಂಡಿದ್ದಾರೆ, ಪರವಾಗಿಲ್ಲ. ಮುಂಚೆ ಹಾಗೆ ಹೇಳ್ತಾ ಇದ್ರು. ಸೀತೇವಚ ಆತಪಶ್ಯಾಮ ಲಕ್ಷ್ಯತೆ, ಕಾಣಿಸ್ತಾ ಇದೆ, ಅದನ್ನ ಶೋಭತೆ, ಸೊಗೈಸ್ತಾ ಇಲ್ಲ ಅಂತ. ಪಕ್ಕದಲ್ಲೇ ಸೀತೆ ಇದ್ದಾಳೆ, ಈ ಕಾಮೆಂಟ್ಸ್ ಎಲ್ಲ ಕೇಳಿಸ್ಕೊತಾ ಇದ್ದಾಳೆ, ಏನಾಗಿದ್ದಿರಬಹುದು ನೋಡಿ. ಆದರೆ ರಾಮನ ಮೂಲಕ ಕವಿ ವರ್ಣನೆ ಮಾಡಿಸುವಾಗ ತತ್ಸಾಂದರ್ಭಿಕವಾಗಿ ತರ್ತಾರಲ್ಲ, ಅದು ಬಹಳ ಸುಂದರ ಅಂತ ಅನಿಸುತ್ತದೆ. ಪ್ರಕೃತ್ಯ ಶೀತಲ ಸ್ಪರ್ಶೋ ಹಿಮವಿದ್ಧಶ್ಚ ಸಾಂಪ್ರತಂ ಪ್ರವಾತಿ ಪಶ್ಚಿಮೋ ವಾಯು ಕಾಲೇನ ದ್ವಿಗುಣ ಶೀತಲ. ಮೊದಲೇ ಉತ್ತರದಿಂದ ಬೀಸಿ ಬರುವ ಗಾಳಿ ತಂಪು, ಇನ್ನಷ್ಟು ತಂಪಾಗಿ ತೋರ್ತಾ ಇದೆ ಅಂತ ಹೇಳಿ ಆ ಪ್ರಕೃತಿಯನ್ನು ಕಾಣ್ತಾ, ಅಗ್ರಾಹ್ಯ ವೀರ್ಯ ಪೂರ್ವಾಹ್ಣೆ ಮಧ್ಯಾಹ್ನೆ ಸ್ಪರ್ಶತ ಸುಖ ಸಂರಕ್ತ ಕಿಂಚಿದಾ ಪಾಂಡುರಾತ ಪಶ್ಯೋಭತೆ ಕ್ಷಿತವು. ಎಷ್ಟು ಒಳ್ಳೆಯ ಪರಿಶೀಲನೆ! ಬಿಸಿಲು ಅಂದರೆ ಯಾವುದನ್ನು ನಾವು ಸನ್ಲೈಟ್ ಅಂತ ಕರಿಬಹುದು, ಸೂರ್ಯಾತಪ, ಅದು ಹೇಗಿದೆ ಅಂದರೆ ಅಗ್ರಾಹ್ಯ ವೀರ್ಯ ಪೂರ್ವಾಹ್ಣೆ, ಅದಕ್ಕೆ ಪರಾಕ್ರಮವೇ ಇಲ್ಲ. ಅರ್ಲಿ ಅವರ್ಸ್ ಆಫ್ ದಿ ಡೇ, ಪೂರ್ವಾಹ್ಣದಲ್ಲಿ ನಿರ್ವೀರ್ಯವಾಗಿದೆ. ಮಧ್ಯಾಹ್ನದಲ್ಲಿ ಮೈ ಚೆನ್ನಾಗಿ ಒಡ್ಡುಕೊಂಡ್ರೆ ಸುಖ ಅನಿಸುತ್ತದೆ, ಇಲ್ಲದೇ ಆಗಲೂ ಇಲ್ಲ. ಸಂರಕ್ತ ಕಿಂಚಿದ ಆಪಾಂಡು, ಇನ್ನು ಸಾಯಂಕಾಲಕ್ಕೆ ಬಂದರೆ ಕೆಂಪಾಗಿದೆ, ಆ ಕೆಂಪುತನದಲ್ಲೂ ಹಿಮ ಸೇರಿ ಒಂದಿಷ್ಟು ಮಂಕುತನ ಬಂದಿದೆ, ಆಪಾಂಡು. ಹಾಗಾಗಿ ಶೋಭತೆ, ಲೋಕಕ್ಕೆ ಹಂಗೆ ಕಾಣಿಸ್ತಾ ಇದೆ. ಅವಶ್ಯಾಯ ನಿಪಾತೇನ ಕಿಂಚಿತ್ ಪ್ರಕ್ಲಿನ್ನ ಶಾದ್ವಲ ವನಾನಾಂ ಶೋಭತೆ ಭೂಮಿರ್ ನಿರ್ವಿಷ್ಟ ತರುಣಾತಪ. ಹುಲ್ಲು ಕೂಡ ಒಣಗ್ತಾ ಇದೆ, ಅದು ಬಾಗಿಬಿಟ್ಟಿದೆ, ನೆಲ ಅಲ್ಲಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಬಿಸಿಲು ಬೀಳ್ತಾ ಇದೆ. ಅವಶ್ಯಾಯ ಅಂತಂದರೆ ಹಿಮ, ವಿರಳಪ್ರಚುರವಾದ ಶಬ್ದ, ಅದನ್ನು ಕವಿಗಳು ಬಳಸಿದ್ದಾರೆ. ಹೀಗೆ ಹುಲ್ಲುಗಾವಲು ಕೂಡ ರಮಣೀಯತರವಾಗಿ ತೋರಿಸ್ತಾ ಇಲ್ಲ. ಸ್ಪೃಶಂಸ್ತು ವಿಪುಲಂ ಶೀತಂ ಉದಕಂ ದ್ವಿರದ ಸುಖಂ ಅತ್ಯಂತ ತರ್ಷಿತೋ ವನ್ಯ ಪ್ರತಿಸಂಹರತೆ ಕರಂ. ಪ್ರತಿಸಂಹರತೆ ಅನ್ನುವುದು ತುಂಬ ಸೊಗಸು. ಆನೆಗೆ ಒಂದಕ್ಕೆ ನೀರು ಬೇಕು ಅಂತ ಬಾಯಾರಿ ಸರೋವರದ ಬಳಿ ಬಂದು ಸೊಂಡಲು ಚಾಚುತ್ತದೆ. ಕೊರೆಯುವ ನೀರಿಗೆ ದಪ್ಪ ಚರ್ಮದ ಸೊಂಡಲನ್ನು ಇಳಿಬಿಡೋಕ್ಕೆ ಅದಕ್ಕೆ ಕಷ್ಟವಾಗ್ತಾ ಇದೆ. ಉಪಸಂಹರತೆ, ಪ್ರತಿಸಂಹರತೆ, ಹಿಂದಕ್ಕೆ ತಗೋತಾ ಇದೆ ಸೊಂಡಲನ್ನು ಅಂತ. ಇದು ಕಾಣದೇ ಇದ್ದಲ್ಲಿ ಖಂಡಿತ ವರ್ಣನೆ ಮಾಡೋಕ್ಕಾಗಲ್ಲ. ಅಂಥದ್ದು ಆ ಕಲ್ಪನಾ ಶಕ್ತಿಯ ಸ್ವಾರಸ್ಯ ಎಂಥದ್ದು ಅಂತೂ ಗೊತ್ತಾಗುತ್ತದೆ. ಏತೇ ಹಿ ಸಮುಪಾಸೀನಾ ವಿಹಗ ಜಲಚಾರಿಣ ನಾವಗಾ ಹಂತಿ ಸಲಿಲಂ ಅಪ್ರಗಲ್ಭ ಇವಾಹವಂ. ಒಳ್ಳೆಯ ಉಪಮಾಲಂಕಾರ. ಈ ಜಲಪಕ್ಷಿಗಳು ಕೂಡ ಜಲಚಾರಿಣ ವಿಹಗಾಹ, ಅವು ನೀರೊಳಗೆ ಮೈ ಒಡ್ಡೋದಕ್ಕೆ ಕಷ್ಟಪಡ್ತಾ ಇವೆ, ನೀರು ಇಳಿಯೋದಕ್ಕೆ ಕಷ್ಟಪಡ್ತಾ ಇವೆ. ಹೇಗಿವೆ ಅಂತಂದರೆ ಕೈಲಾಗದವರು ಯುದ್ಧಕ್ಕೆ ಇಳಿಯೋದಿಲ್ಲವಲ್ಲ, ಆ ರೀತಿಯಾಗಿ ಯುದ್ಧಸ್ಯ ವಾರ್ತಾರಮ್ಯ, ಗಾಸಿಪ್ ಮಾಡೋಣ ಅದರ ಬಗ್ಗೆ,
ಹುರಿದುಂಬಿಸೋಣ ವೀರರನ್ನ, ಹೊಡೀರಿ ಕಡೀರಿ ಅಂತ ಅನ್ನುವಂತೆ ಆ ರೀತಿಯಲ್ಲಿ ಅವು ತೋರ್ತಾ ಇವೆ, ನೀರಿಗೆ ಇಳಿತಾ ಇಲ್ಲ. ಅವಶ್ಯಾಯ ತಮೋ ನದ್ಧ ನಿಹಾರ ತಮಸಾವೃತಾ ಪ್ರಸುಪ್ತಾ ಇವ ಲಕ್ಷ್ಯಂತೆ ವಿಪುಷ್ಪಾವರರಾಜಯ. ಇಂಥ ಸೊಗಸಾದ ಉತ್ಪ್ರೇಕ್ಷಾಲಂಕಾರ. ಎಲ್ಲ ಹಿಮ ಬಂದು ಮಂಕುತನ ಬಂದು ಹೂಗಳೂ ಇಲ್ಲದೆ ಇಡೀ ಕಾಡು ನಿದ್ರೆ ಮಾಡುವಂತೆ ಕಾಣಿಸ್ತಾ ಇದೆ ಅಂತ. ಪ್ರಸುಪ್ತ ವನರಾಜಯ ವಿಪುಷ್ಪ, ಹೂಗಳು ಮರಗಿಡಗಳ ಕಣ್ಣುಗಳು ಅಂತ. ಅವು ಅರಳಿದ್ರೆ ಮರಗಿಡಗಳೆಲ್ಲ ಕಣ್ಣು ಬಿಟ್ಕೊಂಡು ಪಳಚಂತ ನೋಡ್ತಾ ಇರುವಂತೆ ಕಾಣುತ್ತದೆ. ಅದು ಯಾವುದೂ ಇಲ್ಲದೆ ಪ್ರಸುಪ್ತ ವನರಾಜಯ ಬಾಷ್ಪ ಸಂಚನ್ನ ಸಲಿಲ ಋತ ವಿಜ್ಞೇಯ ಸಾರಸಾಹ ಹಿಮಾದ್ರ ವಾಲುಕೈಸ್ತೀರೈ ಸರಿತೋ ಭಾಂತಿ ಸಾಂಪ್ರತಂ. ಇನ್ನು ನೀರಿನ ಬಳಿ ಅದೂ ಅಷ್ಟೇ, ಕಾಣದೇ ಇದ್ದರೆ ನೋಡೋದೆಲ್ಲ ಕಾಣಬೇಕು, ಕಂಡ್ರೆ ಮಾತ್ರ ಗೊತ್ತಾಗುತ್ತದೆ. ಚಳಿಗಾಲದ ಬೆಳಗಿನ ಜಾವದಲ್ಲಿ ನದಿ ಬಳಿಗೆ ಹೋದರೆ ನದಿಯ ದಡದಲ್ಲೆಲ್ಲ ಹಿಮ ದಟ್ಟವಾಗಿ ಕವಿದಿರುತ್ತದೆ. ಅದು ಬಾಷ್ಪ ಸಂಚನ್ನ ಸಲಿಲ ಆವಿ ಕಾಣಿಸ್ತಾ ಇರುತ್ತದೆ. ಋತವಿಜ್ಞೇಯ ಸಾರಸ, ನದಿಯಲ್ಲಿರೋದು ಗೊತ್ತಾಗಬೇಕು ಅಂದರೆ ಜಲಪಕ್ಷಿಗಳ ಕ್ರೀಂಕಾರದಿಂದ ಗೊತ್ತಾಗುತ್ತದೆ. ಆ ಥರ ಹಿಮಾದ್ರ ವಾಲುಕೈಸ್ತೀರೈ, ಚಳಿ ಕೊರಿಯತಕ್ಕಂಥ ನೀರು, ಹಾಗಿದೆ ನದಿಗಳ ಅವಸ್ಥೆ. ತುಷಾರ ಪತನ ಅಚ್ಚೈವ ಮೃದುತ್ವಾದ್ ಭಾಸ್ಕರಸ್ಯ ಚ ಶೈತ್ಯಾದ್ ಅಗಾಗ್ರಸ್ಥಮಪಿ ಪ್ರಾಯೇಣ ರಸವಜ್ಜಲಂ. ಇನ್ನು ಬೆಟ್ಟದ ಮೇಲಿಂದ ಅಬ್ಬಿಗಳು, ಜಲಪಾತಗಳು ಬರ್ತಾ ಇವೆ. ಅವು ಆ ವೇಗದಿಂದ ಒಂದಿಷ್ಟು ಬೆಚ್ಚಗಾಗಿರುತ್ತವೆ. ನದಿ ಹರಿಯುವುದರಿಂದ ಆ ಹರಿಯುವ ಘರ್ಷಣೆಯಿಂದ ನದಿ ನೀರು ಸ್ವಲ್ಪ ಬೆಚ್ಚಗಿರುತ್ತದೆ. ತುಷಾರ ಪತನಾಚ್ಚೈವ, ಆದರೆ ಹಿಮ ಬಿದ್ದಿರೋದ್ರಿಂದ ಮೃದುತ್ವಾದ್ ಭಾಸ್ಕರಸ್ಯ ಚ, ಸೂರ್ಯನ ಕಾಂತಿಯೂ ಕೂಡ ಮಂಕಾಗಿರೋದ್ರಿಂದ ಇವು ಬೆಟ್ಟದ ಮೇಲಿಂದ ವೇಗವಾಗಿ ಹರಿದು ಬರ್ತಾ ಇದ್ರೂ ಕೂಡ ಅದು ಹಿತವಾಗಿಲ್ಲ. ಮಾತ್ರವಲ್ಲ, ಅಲ್ಲಿಂದ ದಪದಪನೆ ಸುರಿತಾ ಇರ್ತಕ್ಕಂಥ ಬೆಳ್ಳಗಿರ್ತಕ್ಕಂಥ ನೀರು ನೋಡಿದ್ರೆ ಪಾದರಸವೇ ಬೀಳ್ತಾ ಇದೆಯೇನು ಅಂತ ಕಾಣಿಸ್ತಾ ಇದೆ. ರಸವಜ್ಜಲಂ, ಪಾದರಸದಂತೆ ತುಂಬ ಸೊಗಸಾಗಿದೆ ಅಂತ ಹೇಳ್ತಾನೆ. ಆ ನೀರಿಗೆ ಪಾದರಸದ ಹೋಲಿಕೆ ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ಸುಂದರವಾದಂಥ ಕಲ್ಪನೆ. ಜರಾ ಜರ್ಜರಿತೈ ಪದ್ಮೈ ಶೀರ್ಣಕೇಸರ ಕರ್ಣಿಕೈ, ಕಮಲಗಳಿಗೆ ಮುಪ್ಪು ಬಂದಿವೆ, ದಳಗಳೆಲ್ಲ ಉದುರೋಗಿವೆ, ಕೇವಲ ಮಧ್ಯದಲ್ಲಿ ಕಾಂಡ ಮಾತ್ರ ಇದೆ. ನಾಲಶೇಷೈರ್ ಹಿಮಧ್ವಸ್ತೈ ನಭಾಂತಿ ಕಮಲಾಕರಾಹ, ನೋಡಿದ್ರೆ ಮುಪ್ಪು ಬಂದ ಬಾಂಧವರಿಲ್ಲದ ಏಕಾಕಿಯಾದ ವೃದ್ಧರಂತೆ ತೋರ್ತಾ ಇವೆ ಅಂತ. ಆ ಹೋಲಿಕೆಯೇ ತುಂಬ ಚೆನ್ನಾಗಿದೆ. ಅಸ್ಮಿನ್ಸ್ತು ಪುರುಷ ವ್ಯಾಘ್ರ ಕಾಲೇ ದುಃಖ ಸಮನ್ವಿತ ತಪಶ್ಚರತಿ ಧರ್ಮಾತ್ಮ ತ್ವದ್ಭಕ್ತ್ಯಾ ಭರತಃ ಪುರೇ. ಆಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನೋಡಣ್ಣ, ಇದು ನೋಡು, ಇಷ್ಟು ಕಷ್ಟ ಪಾಪ ನಿನ್ನ ಭಕ್ತನಾಗಿ ಈ ಕಾಲದಲ್ಲೂ ಪಾಪ ಕಷ್ಟಪಟ್ಟುಕೊಂಡು ಭರತ ಇದ್ದಾನೆ. ತ್ಯಕ್ವಾ ರಾಜ್ಯಂಚ ಮಾನಂಚ ಭೋಗಾಂಶ್ಚ ವಿವಿಧಾನ್ ಬಹೂನ್ ತಪಸ್ವಿ ನಿಯತಾಹಾರ ಶೇತೆ ಶೀತೆ ಮಹೀತಲೆ. ಶೇತೆ ಶೀತೆ ಮಹೀತಲೆ, ಆ ಅನುಷ್ಠುಪ್ ಘೋಷ ಶಬ್ದಾಲಂಕಾರ ಅದೆಷ್ಟು ಅಯತ್ನರಮ್ಯವಾಗಿ ಬಂದಿದೆ. ಎಲ್ಲ ಬಿಟ್ಟು ನಿದ್ರಾಹಾರಗಳನ್ನು ಬಿಟ್ಟು ಪಾಪ ಒದ್ದಾಡ್ತಿದ್ದಾನೆ ಭರತ. ಇಂಥದ್ದು ನೆಲದ ಮೇಲೆ ಮಲಗ್ತಾನೆ, ಯಾವುದೂ ಸುಖವನ್ನು ಅನುಭವಿಸ್ತಾ ಇಲ್ಲ. ಆಹಾರದಲ್ಲೂ ವ್ರತಿಷ್ಠನಾಗಿದ್ದಾನೆ. ಸ್ವಪಿ ವೇಲಾ ಮಿಮಾಂ ನೂನಂ ಅಭಿಷೇಕಾರ್ಥಮುದ್ಯತಃ ವೃತಃ ಪ್ರಕೃತಿಭಿರ್ನಿತ್ಯಂ ಪ್ರಯಾತಿ ಸರಯೂಂ ನದೀಂ. ಅವನು ಸ್ನಾನಕ್ಕಾಗಿ ಸರಯೂ ನದಿ ತೀರಕ್ಕೆ ಬರ್ತಾನೆ ಅಂತ ಅನಿಸುತ್ತೆ. ನಿಜವಾಗಿಯೂ ಪಾಪ ಅವನ ಜೊತೆಗೆ ಮಂತ್ರಿಗಳು ಮೊದಲಾದವರು ಬರ್ತಾರೆ ಅನಿಸುತ್ತೆ. ಅವನು ಅತ್ಯಂತ ಸುಖ ಸಮೃದ್ಧ, ಸುಕುಮಾರ ಸುಖೋಚಿತ ಕಥಂ ದ್ವಪರರಾತ್ರೇಶು ಸರಯೋಂ ಅವಗಾಹತೆ. ವಿ ಅವರ್ಸ್ ಆಫ್ ಡೇ, ಅರ್ಲಿ ಮಾರ್ನಿಂಗಲ್ಲಿ ಬೆಳಗ್ಗಿನ ಜಾವದಲ್ಲಿ ಪಾಪ ಬಂದು ಸರಿಯೂ ನದಿಗೆ ಹೇಗೆ ಮುಳುಗಿ ಹೋಗ್ತಾನು ಅಂತ. ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಒಂದಿಷ್ಟು ವಿಪರೀತ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಅದೇನೆಂದರೆ ಸ್ವಲ್ಪ ಸ್ವಾರಸ್ಯವೂ ಇದೆ ಅಂತ ಅನ್ಬೋದು. ಅಪರರಾತ್ರೇಶು ಅಂತಂದರೆ ಇನ್ನೂ ರಾತ್ರಿ ಮುಗಿದೇ ಇದ್ದಾಗ ಅವನು ಬಂದು ಸ್ನಾನ ಮಾಡ್ತಾನೆ ಅಂತ. ಅದು ಗಂಧರ್ವಾದಿಗಳ ವಿಹಾರದ ಕಾಲ, ಆಗ ಮನುಷ್ಯ ವಿಹಾರದ ಹೊತ್ತಲ್ಲ, ಆಗ ಮಾಡಬಾರ್ದು. ಅದೆಲ್ಲ ದಿವಸ ರಾತ್ರಿಯನ್ನೆಲ್ಲ ವಿಭಾಗ ಮಾಡಿದ್ದಾರೆ. ದೇವಯೋನಿ ಸಂಚಾರ ಕಾಲ, ತಿರ್ಯಗ್ಯೋನಿ ಸಂಚಾರ ಕಾಲ, ಮನುಷ್ಯಯೋನಿ ಸಂಚಾರ ಕಾಲ, ಆಜಾನಜ, ಕಾಯಜ, ಕರ್ಮಜ, ಉಪದೇವತಾ ಸಂಚಾರ ಕಾಲ ಅಂತೆಲ್ಲ ಹೇಳಿ. ಯಾಕೆಂದರೆ ಒಬ್ಬೊಬ್ಬರಿಗೂ ಒಂದೊಂದು ಕಾಲ ಇರಬೇಕಲ್ಲ, ಎಲ್ರಿಗೂ ನದಿ ನೀರು ಬೇಕು.
ಮನುಷ್ಯರಿಗೆ ಕಟ್ಟ ಕಡೆಗೆ ಸೂರ್ಯೋದಯ ಆದ ಮೇಲೆ ಅಂತ, ಬ್ರಾಹ್ಮ ಮುಹೂರ್ತ ಆದ ಮೇಲಿಂದ ಅವರು ಬರಬೇಕು ಅಂತ. ಅದಕ್ಕೂ ಮುಂಚೆ ಇವನು ಯಾಕೆ ಹೋಗ್ತಾನೆ ಅಂತಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳೋದು, ಪಾಪಿಷ್ಟ ಇವನಿಂದಾಗಿಯೇ ರಾಮ ಕಾಡಿಗೆ ಹೋಗಬೇಕಾಯಿತು, ಬೆಳಗಾಗಿದ್ದರೆ ಇವನ ಮುಖ ನೋಡಬೇಕಲ್ಲ ಅಂತ ಬ್ರಾಹ್ಮಣರು ಬೈಕೊಳ್ತಾರೆ. ಅವರ ಬೈಗಳಿಗೆ ತಾನು ತುತ್ತಾಗೋದು ಯಾತಕ್ಕೆ, ಅವರು ಮಡಿ ಹಾಳಾಗೋದು ಯಾತಕ್ಕೆ, ದುರ್ದರ್ಶನದಿಂದಾಗಿ ದಿನವೆಲ್ಲ ಹಾಳಾಯಿತು ಅಂತ, ಅದಕ್ಕಾಗಿ ಬೆಳಗ್ಗೆ ಎದ್ದು ಬಂದು ಸ್ನಾನ ಮಾಡ್ತಾ ಇದ್ದ ಅಂತ. ಸ್ವಲ್ಪ ಓವರ್ ಆಗಿ ಕಾಣಿಸುತ್ತೆ. ಇಲ್ಲಿ ಪ್ರೀತಿ ಕಾಳಜಿಯಿಂದ ಪಾಪ ಬೆಳಗ್ಗೆ ಅವನು ಅವಾಗ ಬರ್ತಾ ಇದ್ನಲ್ಲ ಅಂತ ಆ ದೃಷ್ಟಿಯಿಂದ ಹೇಳಿದ್ದಿರಬಹುದು ಅಂತಂದರೆ ಚೆನ್ನ ಅನಿಸುತ್ತದೆ. ಸಹಜತೆ ಬೇಕು. ಇಷ್ಟೆಲ್ಲ ಊಹೆ ಮಾಡ್ಕೊಂಡು ಲೆಕ್ಕ ಹಾಕ್ಕೊಂಡು ಲಕ್ಷ್ಮಣನಂತ ಅವನು ಮಾತಾಡ್ತಾನೆ ಅಂದರೆ ಖಂಡಿತ ಒಪ್ಪಕ್ಕಾಗೋದಿಲ್ಲ. ಪದ್ಮಪತ್ರೇಕ್ಷಣೋ ವೀರಶ್ಯಾಮೋ ನಿರುದರೋ ಮಹಾನ್, ಪಾಪ ಹೊಟ್ಟೆಯೇ ಇಲ್ಲ, ಅವನು ತೆಳ್ಳಗಾಗ್ಬಿಟ್ಟಿರ್ತಾನೆ ಅಂಥವನು. ಧರ್ಮಜ್ಞ ಸತ್ಯವಾದಿ ಚ ಹ್ರೀ ನಿಷೇಧೋ ಜಿತೇಂದ್ರಿಯ ಅಂತಂದರೆ ಅವನಿಗೆ ಯಾವುದೂ ಸಂಕೋಚ ಎಲ್ಲ ಇಲ್ಲ. ಅವನು ಕೆಟ್ಟ ವಿಷಯಗಳ ಬಗ್ಗೆ ನಾಚಿಕೆ ಪಟ್ಕೋತಾನೆ. ಹ್ರೀ ನಿಷೇಧ ಅಂಥವನು ಜಿತೇಂದ್ರಿಯ. ಅದು ಹ್ರೀ ನಿಷೇಧ ಅಂತಕ್ಕಂಥದ್ದು ಒಂದು ಇಡಿಯಮ್ಮು. ಹ್ರಿಯಾ ನಿಷಿದ್ಧೋ ಯಹ ಸಹ ಹ್ರೀ ನಿಷೇಧ ಅಂತ. ಅಂದರೆ ನಾಚಿಕೆಯಿಂದ ಯಾರು ನಿಯಂತ್ರಿತರಾಗ್ತಾರೋ ಅಂಥವ್ರು, ಅಂದರೆ ಯಾರನ್ನು ನಾಚಿಕೆಯೇ ಕಾಪಾಡುತ್ತೋ ಅಂಥವ್ರು. ನಾಚಿಕೆ ಕಾಪಾಡಬೇಕಾದದ್ದು, ಮಾನ ಮರ್ಯಾದೆ ಅನ್ನುವುದು ಆ ಎಲ್ಲ ಇರತಕ್ಕಂಥವ್ರು ಅಂತ. ಪ್ರಿಯಾಭಿಭಾಷಿ ಮಧುರೋ ದೀರ್ಘಬಾಹುರರಿಂದಮಃ ಸಂತ್ಯಜ್ಯ ವಿಧಾನ್ ಭೋಗಾನ್ ಸರ್ವಾತ್ಮನಾಶ್ರಿತಃ ಆರ್ಯಂ ತ್ವಾಂ ಸರ್ವಾತ್ಮನಾಶ್ರಿತಃ ಜಿತಸ್ವರ್ಗಸ್ತವ ಭ್ರಾತ್ರ ಭರತೇನ ಮಹಾತ್ಮನ ಮನಸ್ಥಮಪಿ ತಾಪಸ್ಯೇ ಯಸ್ತ್ವಾಂ ಅನುವಿಧೀಯತೆ. ನಿಜವಾಗೂ ನಿನ್ನನ್ನು ನೋಡಿ ಅವನು ನಿನ್ನಂತೆ ತಪಸ್ವಿಯಾಗಿದ್ದಾನಲ್ಲ. ಕಾಡಿನಲ್ಲಿ ನೀನಿದ್ದರೂ ಅವನು ಊರಲ್ಲಿದ್ದರೂ ಅವನಿಗೆ ಸ್ವರ್ಗ ಸಿಕ್ಕಿಬಿಟ್ಟಿದೆ ಅನಿಸುತ್ತೆ. ಯಾಕೆಂದರೆ ಇಂಥ ತಪಸ್ಸನ್ನು ಮಾಡ್ತಿದ್ದಾನೆ ಊರಿನಲ್ಲಿ ಇದ್ದುಕೊಂಡು. ನಪಿತ್ರೆ ಮನುವರ್ತಂತೆ ಮಾತೃಕಂ ದ್ವಿಪದ ಇತಿ. ಲೋಕದಲ್ಲಿ ಒಂದು ಗಾದೆ ಮಾತಿದೆ, ತಾಯಿಯನ್ನು ಹೋಲ್ತಾರೆ ಮನುಷ್ಯರು, ತಂದೆಯನ್ನ ಅಲ್ಲ ಅಂತ. ಆದರೆ ಖ್ಯಾತೋ ಲೋಕಪ್ರವಾದೋ ಎಂ ಭರತೇನ ಅನ್ಯಥಾ ಕೃತಃ. ಅರೆ ಭರತ ಈ ಲೋಕರೂಢಿಯ ಮಾತನ್ನು ಸುಳ್ಳು ಮಾಡಿಬಿಟ್ನಲ್ಲ, ಅನ್ಯಥಾ ಮಾಡಿಬಿಟ್ನಲ್ಲ. ಭರ್ತ ದಶರಥೋ ಯಸ್ಯಾಹ ಸಾಧುಶ್ಚ ಭರತಸ್ಸುತಃ ಕಥನ್ನು ಸಾಂಬಾ ಕೈಕೇಯಿ ತಾದೃಶಿ ಕ್ರೂರದರ್ಶಿನಿ. ಗಂಡ ನೋಡಿದ್ರೆ ಒಳ್ಳೆ ಮನುಷ್ಯ ದಶರಥ, ಆದರೆ ಈ ಕೈಕೇಯಿ ಮಗ ನೋಡಿದ್ರೆ ಅಂಥ ಪುಣ್ಯಾತ್ಮ. ಗಂಡ ಹಾಗೆ ಮಗ ಹೀಗೆ, ಇವಳು ಪರಮ ಪಾಪಿಷ್ಟೇ ಆಗ್ಬಿಟ್ಲಲ್ಲ, ಕ್ರೂರದರ್ಶಿನಿ, ದುಷ್ಟತನವನ್ನೇ ಆಲೋಚನೆ ಮಾಡ್ಕೊಂಡಿದ್ದಾಳೆ, ಇಂಥವಳು ಹೇಗೆ ಹುಟ್ಟಿದಳು ಅಂತಂತಾನೆ. ಇತ್ಯೇವಂ ಲಕ್ಷ್ಮಣೇ ವಾಕ್ಯಂ ಸ್ನೇಹಾದುದ್ಬ್ರುವತಿ ಧಾರ್ಮಿಕೆ ಪರಿವಾದಂ ಜನನ್ಯಾಸ್ತಂ ಅಸಹನ್ ರಾಘವೋಬ್ರವೀತ್. ಅಸಹಮಾನ ಅಂತ ಇರಬೇಕಾಗಿತ್ತು. ಸಹಧಾತು ಆತ್ಮನೇಪದಿ, ಇದು ಪರಸ್ಮೈಪದಿ ಅನ್ನುವಂತೆ ಶತ್ರುಪ್ರತ್ಯಯ ಮಾಡಿದ್ದಾರೆ ಶಾನಚ್ ಪ್ರತ್ಯಯಕ್ಕೆ ಬದಲಾಗಿ. ಆದರೆ ವ್ಯಾಕರಣದ ತಲೆ ಮುಂಡೆ ಮೋಚಿತು. ಎಷ್ಟು ಸೊಗಸಾಗಿದೆ ಕಾವ್ಯ ಅಷ್ಟೇ ನೋಡಬೇಕು. ಸ್ನೇಹದಿಂದ ಭರತನ್ನ ಮೆಚ್ಚಿಕೊಳ್ತಾ ಈ ಮಾತನ್ನ ಹೇಳಿದರೂ ಲಕ್ಷ್ಮಣ ಅವನನ್ನು ಹೊಗಳೋ ಬರದಲ್ಲಿ ತಾಯಿನ ಬೈದನಲ್ಲ ಅಂತ ರಾಮ ಅಸಹಮಾನ ಅಸಹನ್ ಅಬ್ರವೀತ್ ಹೇಳ್ತಾನೆ. ನತೆ ಎಂಬ ಮಧ್ಯಮ ತಾತ ಗರ್ಹಿತವ್ಯ ಕಥಂಚನ. ಚಿಕ್ಕಮ್ಮನ ಬೈಬೇಡಪ್ಪ, ತಮ್ಮನ ಹೊಗಳು. ತಾಮೇವೇಕ್ಷ್ವಾಕುನ ತಸ್ಯ ಭರತಸ್ಯ ಕಥಾಂಕುರು. ತಮ್ಮನ ಹೊಗಳು, ಅಮ್ಮನ ಬೈಬೇಡ ಅಂತಾನೆ. ರಾಮ ಒಂದೆರಡು ಸತಿ ಬೈದಿದ್ದಾನೆ ಕೈಕೇಯಿನ, ಆದರೆ ಒಂದು ಪ್ರಯತ್ನ ಎಂಬಂತೆ, ವ್ರತ ಎಂಬಂತೆ ಆ ನಿಂದೆ ಇಲ್ಲದೆ ಬಾಳಬೇಕು ಅಂತನ್ನುವುದು ಅವನ ದೃಷ್ಟಿ. ಒಮ್ಮೆ ಭೈರಪ್ಪನವ್ರನ್ನ ಕೇಳಿದ್ದೆ, ನಿಮ್ಮ ಕಾದಂಬರಿಗಳಲ್ಲಿ ಧಾರಾಳವಾಗಿ ಬೈಗಳನ್ನು ಬಳಸ್ತೀರಾ, ನಿಮ್ಮ ತಾಯಿಯ ಪರಿಸರದಲ್ಲಿ, ತಂದೆಯ ಪರಿಸರದಲ್ಲಿ ನಿಮ್ಮ ಅಜ್ಜಿ, ತಂದೆ, ಚಿಕ್ಕಪ್ಪ ಎಲ್ಲ ಬಾಯಿಗೆ ಬಂದಂಗೆ ಬೈತಿದ್ರು ಅಂತ ಗೃಹಭಂಗವೇ ಸಾಕ್ಷಿಯಾಗಿದೆ. ನಿಮ್ಮ ತಾಯಿಯ ಅಪ್ಪ, ತಾಯಿಯ ಅಣ್ಣ ಇವರು ಎಲ್ಲ ಹೊಲೆಬಾಯಿನವರು ಅಂತ ಭಿತ್ತಿಯಲ್ಲೂ ನೀವು ಬರೆದಿದ್ದೀರಾ. ಹಾಗಿದ್ದರೂ ನಿಮಗೆ ಯಾಕೆ ಬರಲಿಲ್ಲ? ನೀವು ಚಿಕ್ಕ ವಯಸ್ಸಿನಲ್ಲಿ ಬೇಕಾದಷ್ಟು ಬೈತಿದ್ದೀರಿ ಅಂತೆಲ್ಲ ಹೇಳಿದ್ದೀರಿ. ಆದರೆ ನೀವು ಒಮ್ಮೆ ಕೂಡ ಬೈದದ್ದನ್ನು ನಾನು ಕಂಡಿಲ್ಲ ಎಷ್ಟೋ ಮಾತುಗಳಲ್ಲಿ. ಅದು ಹೇಗೆ ಅಂದರೆ, ಅದು ಹಾಗೆ ನಿಯಮನ ಮಾಡ್ಕೋಬೇಕು, ತಡ್ಕೋಬೇಕು, ಆಡೋದು ಆಡಬೇಕು, ಕರಾರ್ವಕ್ಕಾದ ಮಾತು, ಕೆಟ್ಟ ಮಾತು ಅನ್ನಬಾರ್ದು ಅಂತಂದರು. ಪುಣ್ಯಾತ್ಮರು ಒಂದು ಮಟ್ಟಕ್ಕೆ ಅವರು ವಶ್ಯವಾಕ್ಯಗಳು ಅಂತಂದುಕೊಂಡೆ. ಸಂತೋಷ. ಆ ಥರ ರಾಮ ಮಾಡ್ಕೋತಾ ಇದ್ದ. ಪ್ರಯತ್ನಪೂರ್ವಕವಾಗಿ ಅದು ಆಡಬಾರ್ದು ಅಂತ. ಅದು ದೊಡ್ಡದು. ಒಮ್ಮೆ ಮಾತ್ರ ಅವ್ರು ಹೇಳಿದ್ರು, ಸಂತೋಷವಾಯಿತು, ಪರವಾಗಿಲ್ಲ, ಇವ್ರನ್ನೂ ಕೆರಳಿಸ್ತಕ್ಕಂಥ ಕೆಲವೊಂದು ಅಂಶಗಳಿವೆ ಅಂತ. ರಾಮ ಹೇಗೆ ಆಗ ಈಗ ಕೈಕೇಯಿನ
ಸಕಾಮ ಬಹು ಕೈಕೇಯಿ ಅಂತಂತಾನಲ್ಲ, ಆ ರೀತಿಯಾಗಿ ನಿಶ್ಚಿತಾಪಿ ಮೇ ಬುದ್ಧಿರ್ ವನವಾಸೇ ದೃಢವ್ರತ ಭರತ ಸ್ನೇಹ ಸಂತಪ್ತ ಬಾಲಿಶಿ ಕ್ರಿಯತೆ ಪುನಃ. ರಾಮ ಪಾಪ ಭರತನ ನೆನೆಸ್ಕೊಂಡು ದುಃಖ ಪಡ್ತಾನೆ. ನನ್ನ ಬುದ್ಧಿ ವನವಾಸದಲ್ಲಿ ಇಷ್ಟಿದ್ರೂ ಕೂಡ ಭರತನ ನೆನೆಸ್ಕೊಂಡ ತಕ್ಷಣವೇ ಓಡೋಗ್ಬಿಡೋಣ ಕಾಡನ್ನು ಬಿಟ್ಟು ಅಲ್ಲಿಗೆ ಅಂತ ಅನಿಸುತ್ತೆ ಅಂತ. ಯಾಕೆಂದರೆ ಅವನ ಮೇಲೆ ಪ್ರೀತಿ ಅಂಥದ್ದು. ಬಾಲಿಶಿ ಕ್ರಿಯತೆ ಪುನಃ, ಇಷ್ಟು ಸೊಗಸಾಗಿದೆ. ಚಿಕ್ಕ ಹುಡುಗನ ಥರ ಓಡೋಗ್ಬಿಡ್ಬೇಕು ಭರತನ ಹತ್ರಕ್ಕೆ, ವನವಾಸ ಬಿಟ್ಟು ಇದಕ್ಕೆಲ್ಲನೂ ಸ್ವಸ್ತಿ ಹೇಳಿ ಹೋಗೋಣ ಅಂತ ಅನಿಸ್ತಾ ಇದೆ ಅಂತ. ಸಂಸ್ಮರಾಮ್ಯಸ್ಯ ವಾಕ್ಯಾನಿ ಪ್ರಿಯಾಣಿ ಮಧುರಾಣಿ ಚ ಹೃದಯಾನ್ಯಮೃತ ಕಲ್ಪಾನಿ ಮನಃ ಪ್ರಹ್ಲಾದನಾನಿ ಚ. ಅವನ ಮಾತುಗಳನ್ನೇ ನೆನೀತಾ ತುಂಬ ಸಂತೋಷವಾಗುತ್ತದೆ. ಕದಾನ್ವಹಂ ಸಮೇಷ್ಯಾಮಿ ಭರತೇನ ಮಹಾತ್ಮನ ಶತ್ರುಘ್ನೇನ ಚ ವೀರೇಣ ತ್ವಯಾ ಚ ರಘುನಂದನ. ನೀವು ಮೂರನ್ನೂ ಸೇರ್ಕೊಂಡು ನಾನು ಯಾವತ್ತಿರ್ತೀನೋ ಇತ್ಯೇವಂ ವಿಲಪಂಸ್ತತ್ರ ಪ್ರಾಪ್ಯ ಗೋದಾವರೀಂ ನದೀಂ ಚಕ್ರೆ ಅಭಿಷೇಕಂ ಕಾಕುಸ್ತ ಸಾನುಜ ಸೀತೆಯಾಸ. ಹೀಗೆಂತ ಪಾಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಪೇಚಾಡಿಕೊಂಡು ರಾಮ ಹೋದ ಅಂತ ಕವಿ ಬರೀತಾರೆ. ಅಲ್ಲಿ ಸ್ನಾನ ಆಗುತ್ತದೆ. ಕೃತಾಭಿಷೇಕೋ ಗಿರಿರಾಜ ಪುತ್ರ್ಯ ರುದ್ರಸ್ಸನಂದಿ ಭಗವಾನಿ ವೇಷಃ. ನಂದಿಕೇಶ್ವರನ ಜೊತೆಗೆ ಪಾರ್ವತೀ ಸಮೇತನಾಗಿ ಸಾಕ್ಷಾತ್ ಪರಮೇಶ್ವರ ಗಂಗೆಯಲ್ಲಿ ಸ್ನಾನ ಮಾಡದಂತೆ ಸೀತಾ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮ ಗೋದಾವರಿ ಸ್ನಾನ ಮಾಡ್ತಾನೆ ಅಂತ ಬರ್ತದೆ. ಹೀಗೆ ಒಂದು ಘಟ್ಟ ಬರ್ತದೆ. ಅಲ್ಲಿಗೆ 16ನೇ ಸರ್ಗ ಮುಗಿಯುತ್ತದೆ. ಆಮೇಲೆ ಅವರು ಬರ್ತಾರೆ ಆಶ್ರಮಕ್ಕೆ. ಆ ದಿವಸವೇ ಪ್ರಾಯಶಃ ಶೂರ್ಪಣಕ್ಕೆ ಬರ್ತಾಳೆ. ಎಷ್ಟು ಒಳ್ಳೆಯದಾಗಿ ಆ ಚಳಿಗಾಲ ಆರಂಭವಾಗಿದೆ. ಈಗ ಅವರಿಗೆಲ್ಲ ಬೆವರಿಳಿಸ್ತಕ್ಕಂಥ ಸನ್ನಿವೇಶ ಬಂದುಬಿಡುತ್ತೆ. ಅಲ್ಲಿ ಇಬ್ಬರು ಕೂತಿದ್ದಾರೆ, ಗಂಡ ಹೆಂಡರು. ವಿರರಾಜ ಮಹಾಬಾಹುಶ್ಚಿತ್ರಯಾ ಚಂದ್ರಮಾ ಇವ. ಕಾಳಿದಾಸನಿಗೆ ಇದು ಚಿತ್ರ ಚಂದ್ರಮ ಸೋರಿವ ಅಂತ ರಘುವಂಶದ ಒಂದು ಸುಂದರವಾದ ಪದ್ಯ. ವ್ರಜತ ಪುಣ್ಯಯೋ ವೇಷಯೋ ಹಿಮ ನಿರ್ಮುಕ್ತಯೋರ್ ಯೋಗೇ ಚಿತ್ರ ಚಂದ್ರಮ ಸೋರಿವ ಅಂತ ಮೊದಲನೇ ಸರ್ಗದ ಶ್ಲೋಕ. ಅವರು ದಿಲೀಪ ಮತ್ತು ಸುದಕ್ಷಿಣೆ ವಸಿಷ್ಠಾಶ್ರಮಕ್ಕೆ ಸಂತಾನ ರಾಹಿತ್ಯವನ್ನು ನಿವಾರಿಸಿಕೊಳ್ಳೋದಕ್ಕೆ ಆಗಿ ಹೊರಟಿದ್ದಾರೆ. ಆಗ ವ್ರಜತಃ ಶುದ್ಧ ವೇಷಯೋ, ಬೆಳ್ಳುಡುಗೆಯನ್ನು ತೊಟ್ಟಿದ್ದಾರೆ, ರಥಸ್ಥರಾಗಿದ್ದಾರೆ. ಚಿತ್ರ ನಕ್ಷತ್ರ ಚಂದ್ರ ಇಬ್ಬರು ಸೇರಿದಂತೆ ಇತ್ತು ಅಂತ ಅದಕ್ಕೆ ಎಂ ರಾಜಗೋಪಾಲಾಚಾರ್ಯರು ತುಂಬ ಒಳ್ಳೆಯ ವಿವರಣೆಯನ್ನೆಲ್ಲ ಬರೆದಿದ್ದಾರೆ. ಹಿಂದೆಯೇ ಹೇಳಿದ್ದೀನಿ. ಚಿತ್ರ ಚಂದ್ರರ ಯೋಗ ವಸಂತ ಋತುವಿನಲ್ಲಿ ಬರುತ್ತದೆ. ಈ ಚಳಿಗಾಲದಲ್ಲೂ ಸೀತಾರಾಮರ ಆನುರೂಪ್ಯ ವಸಂತ ದಿವಸದಂತೆ, ವಸಂತ ರಾತ್ರದಂತೆ, ವಸಂತ ಪೂರ್ಣಿಮೆಯಂತೆ ಇತ್ತು ಅನ್ನುವ ಸ್ವಾರಸ್ಯ ಆದಿಕವಿಗಳದು. ನೋಡಿ, ಆಗ ಅವರು ಆಕಾಶವನ್ನೇ ನೋಡಿ ತಿಥಿಗಳನ್ನೆಲ್ಲ ಕಂಡುಕೊಳ್ಳಬೇಕಾಗಿತ್ತು. ಅವರ ಪ್ರಕೃತಿ ಜ್ಞಾನ ನಮಗಿಂತ ತುಂಬ ನೈಜವಾದದ್ದು, ನೇರವಾದದ್ದು. ನಮಗೆಲ್ಲ ಕ್ಯಾಲೆಂಡರಿಂದ ಗೊತ್ತಾಗ್ತಕ್ಕಂಥದ್ದು, ಗಡಿಯಾರದಿಂದ ಗೊತ್ತಾಗುವುದು, ಸೆಲ್ ಫೋನಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ಗಳು ಬಂದಾಗ ನಮಗೆ ಗೊತ್ತಾಗುವುದು. ಜಗತ್ತೇ ಕಂತೆ ಗೊತ್ತಾಗೋಲ್ಲ. ಸೆಲ್ ಫೋನ್ ಸತ್ಯಂ ಸರ್ವಮನ್ಯನ್ ಮಿಥ್ಯಾ ಅನ್ನುವ ಸ್ಥಿತಿ ಇರತಕ್ಕಂಥದ್ದು ನಮಗೆ. ಅವರು ಹಾಗಲ್ಲದೆ ತುಂಬ ಗಾಢವಾಗಿ ನಿಸರ್ಗಕ್ಕೆ ಬಾಳೋದ್ರಿಂದ ನಕ್ಷತ್ರಾದಿಗಳನ್ನು ಹೇಳಿದ್ರೆ ತುಂಬ ಸೋದಿಷ್ಟವಾಗಿರುತ್ತದೆ. ಹೊತ್ತು ಇತ್ಯಾದಿಗಳನ್ನು ಹೇಳಿದ್ರೆ ಅತ್ಯಂತ ಪ್ರಾಕೃತಿಕ ಅಂತ ಗೊತ್ತಾಗುತ್ತದೆ. ಅಲ್ಲಿ ತಥಾಸೀನಸ್ಯ ರಾಮಸ್ಯ ಕಥಾ ಸಂಸಕ್ತ ಚೇತಸಃ ತಂದೇಶಂ ರಾಕ್ಷಸಿ ಕಾಚಿದಾಜಗಾಮಯ ದೃಚ್ಛಯ. ಬೈ ಚಾನ್ಸ್ ಬರ್ತಾಳೆ. ಈ ರೀತಿ ರಾಮನ ಜೀವನದಲ್ಲಿ ಮಹೋಪಪ್ಲವವನ್ನು ತಂದ ಇಬ್ಬರು ಹೆಂಗಸರು ಹೀಗೆ ಬಂದದ್ದು. ಜ್ಞಾತಿದಾಸಿ ಯಥೋದ ಜಾತ ಕೈಕೇಯಾಸ್ತು ಸಹೋಷಿತ ಪ್ರಾಸಾದಂ ಅಭ್ರಸಂಕಾಶಂ ಆರುರೋಹ ಯದೃಚ್ಛಯ ಅಂತಲೇ ಮಂತ್ರೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯದೃಚ್ಛಯ ಪ್ರಾಸಾದಂ ಆರುರೋಹ, ಅಭ್ರಂಲಿಹಂ ಪ್ರಾಸಾದಂ ಆರುರೋಹ. ಆಕಾಶ ಮುಟ್ಟುವಂತಿದ್ದ ಪ್ರಾಸಾದವನ್ನು ಹತ್ತುಕೊಂಡು ಜ್ಞಾತಿದಾಸಿ ಕೈಕೇಯಿಯ ದಾಯಾದ ವರ್ಗದ ಯಾವುದೋ ಒಬ್ಬ ದಾಸಿ, ಅವಳು ಕೈಕೇಯಿಯಸ್ತು ಸಹೋಷಿತ, ತುಂಬ ಕಾಲ ಕೈಕೇಯಿ ಜೊತೆ ಇದ್ದವಳು ಮಂಥರೆ ಅವಳಲ್ಲಿ ಕಾಣಿಸ್ಕೋತಾಳೆ ರಾಮ ಪಟ್ಟಾಭಿಷೇಕದ ಆ ದಿವಸ ಬೆಳಗ್ಗೆ. ಹಾಗೆ ಇಲ್ಲಿ ಇವಳು ಕೂಡ ಕಾಚಿದಾಜಗಾಮ ಎದೃಚ್ಛಯ. ಅವು ಇಬ್ಬರು ಬಂದದ್ದು, ತಾವು ಸುಮ್ಮನೆ ಬಂದದ್ದು, ದಿನ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಪರಕ್ತಾ ಇದ್ರು. ಅವತ್ತು ಹಾಗೆ ಬಂದಿದ್ದಾರೆ. ಆದರೆ ಅವರು ಏನು ಮಾಡಿಬಿಟ್ಟು ಈ ಒಂದು ಪದದಲ್ಲಿ ಎಷ್ಟು ಸೊಗಸಾಗಿ ಎದೃಚ್ಛಯ. ಮನೆ ಹಾಳು ಕೆಲಸ ಅವರಿಗೆ ಡೈಲಿ ರೊಟೀನ್ ಆದದ್ದು. ಇವಳಿಗೂ ಹಾಗೇನೆ. ಹಾಗೆ ಗಂಡು ವೇಂಟೆ ಇವಳಿಗೆ ದಿನದ ಚರ್ಯೆ. ಸಾತು ಶೂರ್ಪಣಖ ನಾಮ ದಶಗ್ರೀವಸ್ಯ ರಕ್ಷಸಃ ಭಗಿನಿ ರಾಮಮ ಅಸಾಧ್ಯ ದದರ್ಶ ತ್ರಿದಶೋಪಮಂ. ತ್ರಿದಶೋಪಮ ಅನ್ನುವ ಪದವೇ ತುಂಬ ಚೆನ್ನಾಗಿ. ದೇವತೋಪಮ ಅಂತ ಒಂದು,
ಅವನು ಯೌವನದಲ್ಲಿದ್ದಾನೆ ಅಂತ ಅನ್ನೋದು ಒಂದು. ಸಿಂಹೋರಸ್ಕಂ ಮಹಾಬಾಹುಂ ಪದ್ಮಪತ್ರನಿಭೇಕ್ಷಣಂ ಆಜಾನುಬಾಹುಂ ದೀಪ್ತಾಸ್ಯಂ ಅತೀವ ಪ್ರಿಯದರ್ಶನಂ. ಮೊದಲ ಬಾರಿಗೆ ರಾಮನ ಒಂದು ಫಿಸಿಕ್ನ ವಾಲ್ಮೀಕಿಗಳು ಸ್ವಲ್ಪ ಕೊಡ್ತಾ ಇದ್ದಾರೆ. ಮಿಕ್ಕ ಕಡೆ ಅಲ್ಲೋ ಇಲ್ಲೋ ಬಂತು, ಇಲ್ಲಿ ನೋಡಿ ಆದ್ಯಂತವಾಗಿ ಬಂದಿರತಕ್ಕಂಥದ್ದು. ಶೂರ್ಪಣಕೆಯ ಪರ್ಸ್ಪೆಕ್ಟಿವಿಂದ ಕೊಡ್ತಾ ಇದ್ದಾರೆ. ಸಿಂಹೋರಸ್ಕಂ, ವಿಶಾಲ ವಕ್ಷಸ್ಥಲ. ಸಾಮಾನ್ಯವಾಗಿ ಹೆಣ್ಣಿಗೆ ಗಂಡಲ್ಲಿ ಎದ್ದು ತೋರುವಂಥದ್ದು ವಕ್ಷಸ್ಸಿನ ವೈಶಾಲ್ಯ, ವಿಶಾಲ ವಕ್ಷಸ್ಥಲ, ತೋಳುಗಳು ಉದ್ದವಾಗಿರೋದು, ಮಾಂಸಲವಾದ ಮಹಾಬಾಹು, ಮತ್ತು ಕಣ್ಣು ಬಹಳ ಆಕರ್ಷಕವಾದದ್ದು. ಪದ್ಮಪುತ್ರ ನಿಭೀಕ್ಷಣಂ ಆಜಾನುಬಾಹುಂ ದೀಪ್ತಾಸ್ಯಂ, ಮುಖ ಬ್ರಿಲಿಯಂಟ್ ಅಂತೀವಲ್ಲ, ದೇದೀಪ್ಯಮಾನವಾದದ್ದು. ಪ್ರಿಯದರ್ಶನಂ, ಪ್ಲೆಸೆಂಟ್ ಪರ್ಸನಾಲಿಟಿ, ಆ ಬಗೆಯದ್ದು ಅವನನ್ನು. ಗಜವಿಕ್ರಾಂತ ಗಮನಂ, ಆಮೇಲೆ ಅವನು ಅಲ್ಲಿ ಇಲ್ಲಿ ಓಡಾಡಿದ್ದಾನೆ, ಆ ನಡಿಗೆ ಎಷ್ಟು ಗಂಭೀರವಾದದ್ದು. ಜಟಾಮಂಡಲಧಾರಿಣಂ ಸುಕುಮಾರಂ ಮಹಾಸತ್ವಂ, ಕಾಡಿನಲ್ಲಿದ್ದರೂ ಅವನ ಮೈಯ ನಯ ಬದಲಾಗಿಲ್ಲ. ಪಾರ್ಥಿವ ವ್ಯಂಜನಾನ್ವಿತಂ, ಅವನು ಜಟಾಧಾರಿಯಾಗಿದ್ದರೂ ಕ್ಷತ್ರಿಯನೆಂಬಂತೆ ಕಾಣಿಸ್ತಾ ಇದ್ದಾನೆ. ಆ ಕ್ಷಾತ್ರ ಪೌರುಷ ಬ್ರಾಹ್ಮ ವೇಷದಲ್ಲಿ ಕೂಡ ತೋರ್ತಾ ಇದೆ. ರಾಮಮಿಂದಿ ವರಶ್ಯಾಮಂ ಕಂದರ್ಪ ಸದಶ ಪ್ರಭಂ ಬಭೂವೇಂದ್ರೋಪಮಂ ದೃಷ್ಟ್ವಾ ರಾಕ್ಷಸಿ ಕಾಮಮೋಹಿತ. ಇಷ್ಟು ಕ್ವಾಲಿಫಿಕೇಶನ್ಸ್ ಅಲ್ದ, ಇದು ಎಲ್ಲ ಬಂದಿದ್ದು ಫಿಸಿಕಲ್ ಡಿಸ್ಕ್ರಿಪ್ಷನ್ನೇ. ಅಪ್ಪಿ ತಪ್ಪಿಯೂ ಕೂಡ ಅವನ ಸ್ವಭಾವ ದರ್ಶನ ಅಲ್ಲ ಬಂದಿರತಕ್ಕಂಥದ್ದು. ಅವಳು ಕಂಡದ್ದು, ನಾವೂ ಕಂಡು ಸಂತೋಷ ಪಡಬಹುದಾದದ್ದು, ಅವಳಿಗೂ ಕಂಡು ಸಂತೋಷವಾಗಿದೆ. ಈಗ ವಿಷಮ ಅಲಂಕಾರಗಳು ಮೊದಲ ಬಾರಿಗೆ ಜಗತ್ ಸಾಹಿತ್ಯದಲ್ಲಿ ಬರ್ತಾ ಇವೆ. ಸುಮುಖಂ ದುರ್ಮುಖಿ ರಾಮಂ ವೃತ್ತ ಮಧ್ಯಂ ಮಹೋದರಿ ವಿಶಾಲಕ್ಷಂ ವಿರೂಪಾಕ್ಷಿ ಸುಕೇಶಂ ತಾಮ್ರಮೂರ್ಧಜ ಪ್ರೀತಿರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವರ ತರುಣಂ ದಾರುಣ ವೃದ್ಧ ದಕ್ಷಿಣಂ ವಾಮಭಾಷಿಣಿ ನ್ಯಾಯವೃತ್ತಂ ಸುದುರ್ವೃತ್ತ ಪ್ರಿಯಮಪ್ರಿಯದರ್ಶನ ಶರೀರಜ ಸಮಾವಿಷ್ಟ ರಾಕ್ಷಸಿ ವಾಕ್ಯಮಬ್ರವೀತ್. ವಾಲ್ಮೀಕಿಗಳಿಗೆ ಎಲ್ಲ ಧಾರಾಳ. ಒಂದು ಅಲಂಕಾರವೋ, ಒಂದು ಉಕ್ತಿ ವೈಚಿತ್ರ್ಯವೋ, ಒಂದು ವರ್ಣನೆಯೋ ತೆಗೆದುಕೊಂಡ್ರೆ ಒಂದು 8-10 ಸಾಲಾದರೂ ಬರೀಬೇಕು, ಒಂದು 7-8 ಶ್ಲೋಕಗಳಾದರೂ ಇರಬೇಕು ಅನ್ನುವಂತೆ. ಇಲ್ಲಿ ನೋಡಿ, ಇವನು ಸುಮುಖ, ಅವಳು ದುರ್ಮುಖಿ. ಇವನು ವೃತ್ತ ಮಧ್ಯ, ಇವನ ನಡು ತೆಳ್ಳಗಿದೆ. ಅವಳು ಮಹೋದರಿ, ದುಂದುಬಿ ದೇವದುಂದುಬಿ ಸಮಾನ ಮಧ್ಯಮೆ. ವಿಶಾಲಾಕ್ಷ ಇವನು, ಅವಳು ವಿರೂಪಾಕ್ಷಿ. ಇವನು ಸುಕೇಶ, ಜಟಾಮಂಡಲಧಾರಿಯಾಗಿದ್ದರೂ ಚೆನ್ನಾಗಿದೆ ತಲೆ ಕೂದಲು. ಅವಳು ತಲೆ ಕೂದಲು ನೋಡಿದ್ರೆ ಟೀನಾ ಟರ್ನರ್ ತಲೆ ಕೂದಲು ಥರ ಇದೆ. ಅವಳು MTV ಗಾಯಕಿ. ಅವಳು ತಲೆ ಕೂದಲು ನೋಡಿದ್ರೆ 8 kg ಕಾಪರ್ ವೈರ್ಗಳನ್ನು ಮೇಲಿರ್ತಕ್ಕಂಥ ಪ್ಲಾಸ್ಟಿಕ್ ಕವಚವನ್ನು ಕಿತ್ತು ಚೆಲ್ಲಾಪಿಲ್ಲಿ ಮಾಡದಂತೆ ಇದೆ. ಆ ತರಹ ಅವಳು. ತಾಮ್ರಮೂರ್ಧಜ ಪ್ರೀತಿ ರೂಪಂ ವಿರೂಪಾಸ, ಇವನು ನೋಡಿದ್ರೆ ಪ್ರೀತಿ ಉಂಟಾಗುವಂಥದ್ದು, ಇವಳು ನೋಡಿದ್ರೆ ವಿರೂಪಿ. ಸುಸ್ವರ, ಅವನ ಧ್ವನಿ ಇಂಪಾದದ್ದು, ಇವಳದು ಗೊಗ್ಗುರ ಧ್ವನಿ. ಅವನು ತರುಣ, ಇವಳು ದಾರುಣಾ ವೃದ್ಧ. ಇದು ತುಂಬ ಸೊಗಸಾದ ವಿಶೇಷಣ. ಯಾಕೆಂದರೆ ಮುದುಕಿ ಅಂತ ಹೇಳ್ತಾ ಇಲ್ಲ, ಅಕಾಲದಲ್ಲಿ ವಿಕಾರವಾಗಿ ಮುಪ್ಪಾಗಿದ್ದಾಳೆ ಅಂತ. ಎಷ್ಟೋ ಜನ ಲಾಂಪಟ್ಟಿಗೆ ತುತ್ತಾಗಿ ದೇಹವನ್ನು ದುಷ್ಪ್ರಯೋಜ್ಯವಾಗಿಸಿಕೊಂಡಾಗ ಹಾಗಾಗುತ್ತದೆ. ಮತ್ತು ಎಲ್ಲ ದುರ್ವ್ಯಸನಗಳಿಂದಲೂ ಅದೇ ರೀತಿ ಆಗುತ್ತದೆ. ಓವರ್ ಮೇಕಪ್ಪಿಂದಲೂ ಹಾಗಾಗುತ್ತದೆ. ಸಿಕ್ಕಾಪಟ್ಟೆ ಮೇಕಪ್ ಮಾಡಿಕೊಂಡ್ರೆ ಚರ್ಮದಿಂದ ಮೊದಲುಕೊಂಡು ತಲೆ ಕೂದಲುವರೆಗೂ ಎಲ್ಲ ಹಾಳಾಗುತ್ತದೆ. ನೀವು ನೋಡ್ಕೊಳ್ಳಿ, ಅವರು ಮೇಕಪ್ ಇಲ್ಲದೆ ಇದ್ದಾಗ ಅವ್ರನ್ನ ತಕ್ಷಣ ಪ್ಯಾಕಪ್ ಮಾಡಿಸ್ಬೇಕು, ಆ ತರಹ ಇರ್ತಾರೆ. ನಾನು ಎಷ್ಟೋ ಜನ ಚಲನಚಿತ್ರ, ನರ್ತನ ಇತ್ಯಾದಿ ಕ್ಷೇತ್ರದಲ್ಲಿ ಇದ್ದವರು ಪಾಪ ಅವರ ಉದ್ಯೋಗದಿಂದಾಗಿ, ಅವರ ಕೆಲಸದಿಂದಾಗಿ ನಿರಂತರ ಬಣ್ಣ ಹಚ್ಚಿಕೊಳ್ಬೇಕಾಗಿ ಬಂದಿದ್ದವರು ಬಣ್ಣವಿಲ್ಲದ ಕಾಲದಲ್ಲಿ ಎಷ್ಟು ಬೀಭತ್ಸವಾಗಿ ಕಾಣಿಸ್ತಾರೆ ಎಂಬುದನ್ನು ಹತ್ತಿರದಲ್ಲೇ ನೋಡಿದ್ದೀನಿ. ಆ ಅನುಭವದಿಂದ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೇರಡೈ ಶುರು ಮಾಡ್ಕೊಂಡು ಬಿಟ್ಟಾಗ ತಲೆ ಕೂದಲು ಅದು ಯಾವ ರೀತಿಯಾಗಿರುತ್ತದೆ ಅಂತಂದರೆ, ಒಂದು ಬಗೆಯಲ್ಲಿ ಮಧ್ಯವಯಸ್ಸಿನ ಇಲಿಯ ಚರ್ಮದ ಮೇಲೆ ಬೆಳೆದ ರೋಮದಂತೆ ಕಾಣಿಸುತ್ತೆ ಅಂತ ಅನ್ಬೋದು ಅಷ್ಟೇ. ಅಲ್ಲೊಂದಿಷ್ಟು ಕಪ್ಪು, ಇಲ್ಲೊಂದಿಷ್ಟು ಬಿಳುಪು, ಅಲ್ಲೊಂದಿಷ್ಟು ಕೆಂಚು. ಅದು ಅತ್ಯಂತ ಅವರ್ಣನೀಯವಾದ ಬೀಭತ್ಸ. ದಕ್ಷಿಣಂ ವಾಮ ಭಾಷಿಣಿ, ಅವನು ಎಲ್ಲವನ್ನು ರುಜುವಾಗಿ ತೆಗೆದುಕೊಳ್ಳಂಥವನು, ರೈಟಿಸ್ಟು. ಇವಳು ನೋಡಿದ್ರೆ ವಕ್ರವಾದಂಥ ಮಾತುಗಳು, ತುಂಬ ಅಪಸವ್ಯದ ರೀತಿ. ನ್ಯಾಯವೃತ್ತಂ ಸುದುರ್ವೃತ್ತ, ಇವನು ನಡವಳಿಕೆ ಚೆನ್ನ, ಅವಳ ನಡವಳಿಕೆಯೇ ದುಷ್ಟವಾದದ್ದು. ನೋಡಿ, ಅವಳು ಯಾವುದೋ ಒಬ್ಬ ಪಾತಾಳದ ರಾಕ್ಷಸನ್ನ ವಿದ್ಯುಜ್ಜಿಹ್ವನೋ ಯಾರೋ ಅವನ ಗಂಡನ ಹೆಸರು ಇಟ್ಕೊಂಡು ನಾನೇನು ತಿಥಿ ಮಾಡಲಾ, ಅವನ ಹೆಸರಿನಲ್ಲಿ ಜನ್ಮತಿಥಿ ನಕ್ಷತ್ರ ಇಟ್ಕೊಂಡು ಹುಟ್ಟದಬ್ಬ ಅಂತ ಪೂಜೆ ಮಾಡಿಸ್ಲಾ, ಮರೆತರೆ ಒಳ್ಳೆಯದು. ಆತನ ಮದುವೆ ಆಗಿದ್ದಳು.
ರಾವಣನೇ ಪಾತಾಳದ ಮೇಲೆ ವಿಜಯಕ್ಕೆ ಹೋಗಿದ್ದಾಗ ಇವಳ ಗಂಡನು ಕೊಂದುಬಿಟ್ಟ. ಭಾವನನ್ನು ಅವನೇ ಕೊಂದ. ದಂಡನಲ್ಲಿ ಸೋದರ ಮಾವನೇ ಅಂತಾರಲ್ಲ, ಆ ಥರ ದಂಡನಲ್ಲಿ ಭಾವ ಇದ್ದಾನೆ ಅಂತ ಸತ್ತ ಅವನು. ಇವಳಿಗೆ ಕಾಂಪನ್ಸೇಷನ್ ಕೊಡಬೇಕಲ್ವಾ? ಅದಕ್ಕೆ ಕೊಟ್ಟ ಕಾಂಪನ್ಸೇಷನ್ ಏನಂತಂದರೆ ಜನಸ್ಥಾನದಲ್ಲಿ ಗವರ್ನೆಸ್ ಆಗಿರೋದು. ಇವಳು ಹಾಗೆ ಎಲ್ಲ ಗಂಡಸರನ್ನು ಮೇಯಿಕೊಂಡಿರ್ತಾ ಇದ್ದಳು. ಅದು ಸುಧರ್ವೃತ್ತ ಅಂತ. ಅಪ್ರಿಯ ದರ್ಶನ. ಅವಳ ನೋಟವೇ ಚೆನ್ನಾಗಿಲ್ಲ, ಅವಳ ಪ್ರೆಸೆನ್ಸ್ ಅಂತೀವಲ್ಲ, ಅವಳ ಅಪಿಯರೆನ್ಸೇ ಅಷ್ಟು ಘೋರವಾದದ್ದು. ಶರೀರಜ ಸಮಾವಿಷ್ಟ, ಅದು ಮಾರ್ಮಿಕವಾದಂಥದ್ದು. ಅಂಗಜ ಅಂದರೆ ಮನ್ಮಥ ಅಂತೀವಿ, ಇಲ್ಲಿ ಶರೀರಜ ಅಂತಕ್ಕಂಥದ್ದು. ಶರೀರಜ ಸಮಾವಿಷ್ಟ ಅಂತಂದರೆ ಕಾಮವಿಕಾರಕ್ಕೆ ತುತ್ತಾದವಳು ಅಂತ. ಇಲ್ಲಿ ಅಂಗಜ ಅನ್ನುವ ಶಬ್ದಕ್ಕಿಂತ ಶರೀರಜ ಅನ್ನೋದು ತುಂಬ ಚೆನ್ನಾಗಿದೆ. ಶೀರ್ಯತೆ ಇತಿ ಶರೀರಂ ಅಂತ, ನಾಶವಾಗೋದ್ರಿಂದಾನೇ ಹುಟ್ಟತಕ್ಕಂಥವನು ಮನ್ಮಥ ಅಂತ. ಅಂದರೆ ಇವಳ ಕಾಮ ಎಷ್ಟಾದರೂ ತೃಪ್ತಿ ಇಲ್ಲದೆ ಇರತಕ್ಕಂಥದ್ದು, ಮತ್ತೆ ಮತ್ತೆ ಎದ್ದು ಮತ್ತೆ ಮತ್ತೆ ಹಿಂಗದೆ ಮತ್ತೆ ಮತ್ತೆ ಅತೃಪ್ತವಾಗಿ ಬರ್ತಾ ಇರ್ತಕ್ಕಂಥದ್ದು. ನಿರ್ಭರವಾದ ಪ್ರೀತಿಯಿಂದ ಪಡೆದ ಕಾಮ ತೃಪ್ತಿ ಒಂದಿಷ್ಟು ತೋಷವನ್ನು, ಕೃತಾರ್ಥತೆಯನ್ನು ಕೊಡುತ್ತದೆ. ಪ್ರೀತಿ ಇಲ್ಲದೆ ಉಂಟಾದ ಯಾವುದೇ ಕಾಮ, ಯಾವುದೇ ಮೈಥುನಕ್ಕೆ ತೃಪ್ತಿಯ ಭಾಗ ಬರುವಂಥದ್ದಲ್ಲ, ಅದು ಅತೃಪ್ತಿಯನ್ನೇ ಉಂಟು ಮಾಡುತ್ತದೆ. ಮತ್ತು ಆ ಎಡೆ ಅಂತಲ್ಲ, ಎಲ್ಲಿಯೂ ತೃಪ್ತಿ ಸಿಗತಕ್ಕಂಥದ್ದಲ್ಲ. ಹಾಗಾಗಿ ಪ್ರೀತಿ ಪುರಸ್ಸರವಲ್ಲದ ಕಾಮ ಎಂದೂ ಕೂಡ ಆನಂದವನ್ನು ಕೊಡ್ತಕ್ಕಂಥದ್ದಲ್ಲ, ಅದು ಅತೃಪ್ತಿಯನ್ನೇ ಉಂಟು ಮಾಡ್ತಾ ಇರ್ತದೆ. ಅದು ಹೇಗೆ ಅಂದರೆ ಉಂಡು ವಾಂತಿ ಮಾಡದಂತೆ. ಉಂಡದ್ರ ಸಂತೋಷ ಇರೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ, ವಾಂತಿಯಿಂದಾಗಿ ಉಂಟಾಗ್ತಕ್ಕಂಥ ಮನಃಕಷಾಯ, ದೇಹ ಕ್ಲೇಶ ಎಲ್ಲ ಕೂಡ ಇರತಕ್ಕಂಥದ್ದು. ತಿಂದದ್ದಂತೂ ಹೌದು, ಅದಿದ್ದದ್ದೇ ಹೌದು, ಪದಾರ್ಥ ವೇಸ್ಟ್ ಆಯಿತು, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಇಟ್ ಈಸ್ ಕನ್ಸ್ಯೂಮ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಟೆಂಟ್ಮೆಂಟ್ ಆರ್ ನೆವರ್ ಫೆಲ್ಟ್. ಆ ಬಗೆಯದ್ದಾಗುತ್ತದೆ. ಅವಳು ರಾಕ್ಷಸಿ ವಾಕ್ಯಮಬ್ರವೀತ್. ನಾನು ಯಾಕಿಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಈ ಸ್ತ್ರೀವಾದ ಅಂತನ್ನೋದು ಬಂದ ಮೇಲೆ ಶೂರ್ಪಣಿಕೆಯ ಪರ್ಸ್ಪೆಕ್ಟಿವ್ ಅಂತ ನೋಡುವುದಾಗಿದೆ. ಶೂರ್ಪಣಿಕೆಯ ಪರ್ಸ್ಪೆಕ್ಟಿವ್ನಲ್ಲಿ ಆಕೆಗೆ ಸಹಾನುಭೂತಿ ಹೇಗೆ ಸಲ್ಲುತ್ತದೆ ಅಂತಂದರೆ, ಆಕೆಯ ಅಸಹಾಯಕತೆ ಅಂದರೆ ಕಾಮ ಕಾಡ್ತಾ ಇದೆ, ಆ ಮಟ್ಟಕ್ಕೆ ಅದೊಂದು ಜೀವವಾಗಿ ನಿಜಕ್ಕೂ ಸಹಾನುಭೂತಿ. ನಮ್ಮೆಲ್ಲರಲ್ಲಿ ಶೂರ್ಪಣಕಾಂಶ ಇದೆ, ಆಸೆ ಆಗ್ತಾ ಇದೆ, ಆದರೆ ಆಶಿಸಿದ್ದು ದಕ್ಕತಾ ಇಲ್ಲ ಅನ್ನುವ ಮಟ್ಟಿಗೆ ಶೂರ್ಪಣಕೆಗೆ ನಾವು ಕೈ ಮುಗಿಯೋಣ, ನಮ್ಮ ಅಂತರಂಗವೂ ಅದಾಗಿದೆ ಅಂತ ಅನ್ನೋಣ. ಆದರೆ ಅದರ ಹಿಂದೆ ಮುಂದೆ ಇದೆಯಲ್ಲ, ಅಲ್ಲಿ ನಾವು ಎಚ್ಚರದಲ್ಲಿರಬೇಕು. ನಮ್ಮ ಅತೃಪ್ತಿ ಈ ಮಟ್ಟದ ರೋಷವಾಗಿ, ಈ ಮಟ್ಟದ ಕ್ರೋಧವಾಗಿ, ಈ ಮಟ್ಟದ ಜೀವಹಿಂಸೆಯಾಗಿ ಪರಿವರ್ತಿತವಾದರೆ ಹೇಗೆ ನಮಗೂ ತೊಂದರೆ ಆಗದೆ ಹೋಗೋದಿಲ್ಲ ಅದು. ಆಮೇಲೆ ಈ ಮಟ್ಟದ ಕಾಮ ಕೆರಳಿಸಿಕೊಳ್ಳೋದಕ್ಕೆ ಮುನ್ನ ನಾವು ಎಷ್ಟು ಕಾಡು ಮೇದಿದ್ದೀವಲ್ಲ, ಅದು ತುಂಬ ಅನ್ಯಾಯವಾದದ್ದು. ನಾವು ಎಲ್ಲಾದರೂ ಒಂದಿಷ್ಟು ಜಿತವಾಗಿ ಪ್ರಯತ್ನ ಪಟ್ಟವ, ಒಂದು ಕಡೆ ನೆಲೆ ನಿಲ್ಲೋಣ ಅಂತ. ಅದಕ್ಕೆ ಇವಳಿಗೆ ಬಂದ ಕೊರತೆ ಎಂಥದ್ದು? ಈ ದುಂಡಾವೃತ್ತಿ ಮಾಡೋಕ್ಕೆ ಆರಂಭ ಮಾಡಿದಳಲ್ಲ. ಅಂದರೆ ರಾವಣ ಮತ್ತು ಶೂರ್ಪಣಕ್ಕೆ ಇಬ್ಬರಲ್ಲೂ ಬಂದಂಥದ್ದು ಇದೆ. ಈಚೆಗೊಂದು ಲೇಖನವನ್ನು ಬರೆದದ್ರೊಳಗೆ ಈ ಅಂಶವನ್ನು ಉಲ್ಲೇಖ ಮಾಡಿದ್ದೆ ನಾನು. ಅಂದರೆ ಅವರಿಗೆ ಒಂದು ಕಡೆ ನೆಲೆ ನಿಲ್ಲಬೇಕು ಅಂತ ಮನಸ್ಸಿಲ್ಲ, ನೆಲೆ ನಿಲ್ಲುವ ಅವಕಾಶ ಬಂದರೂ ಇಲ್ಲ. ಇವಳಿಗೆ ಮತ್ತೊಂದು ಕೂಡಾವಳಿ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತಲ್ಲ, ಆಗಲಿಲ್ಲ. ಇವಳಿಗೆ ಹೊಸ ಹೊಸ ರುಚಿ ನೋಡೋಣ ದಿವಸ ಅಂತಕ್ಕಂಥದ್ದು. ಹಾಗೆ ಹೇಗೆ ತೃಪ್ತಿ ಉಂಟಾಗುತ್ತದೆ? ರಾವಣನಿಗೂ ಅದೇ ಆಗಿದ್ದು. ಹಾಗಾಗಿ ಈ ಅಂಶಗಳಲ್ಲಿ ಶೂರ್ಪಣಕೆಯ ಪಾತ್ರ ನಮಗೊಂದು ಎಚ್ಚರ. ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ನನಗಂತೂ ನನ್ನ ಗೆಳೆಯರಾದ ಮಂಟ ಪ್ರಭಾಕರ್ ಉಪಾಧ್ಯಾಯರು ಶೂರ್ಪಣಕೆಯ ಚಿತ್ರಣವನ್ನು ಮಾಡ್ತಾರೆ, ಅದು ಲೋಕೋತ್ತರವಾದ ಚಿತ್ರಣ ಅಂತ ಅನಿಸಿದೆ. ಜೀವಾರ್ತಿಯ ಸಾಕಾರವಾಗಿ ಅವರು ಚಿತ್ರಿಸ್ತಾರೆ. ಶೂರ್ಪಣಕೆಯನ್ನು ಒಳ್ಳೆಯವಳನ್ನಾಗಿ ಮಾಡೋಕ್ಕೆ ನೋಡೋದೇ ಇಲ್ಲ. ಆ ಹಸಿತನವನ್ನು ಅಷ್ಟು ಚೆನ್ನಾಗಿ ತೋರಿಸ್ತಾರೆ. ನಾವು ಹೀಗೆ ಆಡ್ತೀವಲ್ವಾ ಅನ್ನೋದು ನಮಗೆ ಗೊತ್ತಾಗುವಂತೆ ಮಾಡ್ತಾರೆ. ರಾಮ ನೋಡೋ, ಅವಳು ಸೀತೆ ನಗುತ್ತಾ ಇದ್ದಾಳೋ ನನ್ನನ್ನು ನೋಡಿ ಅಂತ. ಅಂದರೆ ತಾನು ಗೇಲಿಗೆ ಒಳಗಾಗೋದು ಗೊತ್ತಾಗ್ತಾ ಇದೆ, ಗೇಲಿ ತಪ್ಪಿಸ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರಲ್ಲ, ಆಸೆ ನಮ್ಮನ್ನು ಕೆರಳಿಸುತ್ತೆ, ಮತ್ತೆ ಮರುದಿವಸ ನೆಂದುಕೊಂಡಾಗ ನಾಚಿಕೆ ಆಗುತ್ತೆ ಅಂತ. ಆ ಹೊತ್ತಿಗೆ ಆಗೋಲ್ಲ. ಕೆಲವೊಮ್ಮೆ ನಾಚಿಕೊಳ್ತಾ ಇದ್ರು ನಮಗೆ ಯಾಚನೆ ಮಾಡದೆ ಇರೋಕ್ಕಾಗೋಲ್ಲ. ಆ ಮಟ್ಟದ ಅಸಹಾಯಕತೆ ಬರ್ತದೆ. ಕಾಮಕರ್ತ ನಾಹಂಕರ್ತ, ಕಾಮಕಾರಯಿತ ನಾಹಂಕಾರಯಿತ ಅನ್ನುವ ಭಾವ ಪರಮಸತ್ಯ ಅನ್ನುವ ವೇದವಾಕ್ಯ ಅಲ್ಲಿ ಗೋಚರವಾಗುತ್ತದೆ. ಆ ಎಚ್ಚರಿಕೆಯ ದೃಷ್ಟಿಯಿಂದ ಅತ್ಯುಜ್ವಲವಾದ ಪಾತ್ರ. ಇವುಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳದೆ ಸೋಷಿಯಲ್ ಜಸ್ಟಿಸ್ಗೆ ಅಂತ ಎಲ್ಲ ಹೊರಟಾಗ ಕಲೆ, ರಸ, ಜೀವ ಎಲ್ಲ ಕೆಡುತ್ತದೆ. ಜಟಿ ತಾಪಸರೂಪೇಣ ಸಭಾರ್ಯಶರಚಾಪಧೃತ್
ಆಗತಸ್ತ್ವಮಿಂ ದೇಶಂ ಕಥಂ ರಾಕ್ಷಸ ಸೇವಿತಂ. ಎನ್ಕ್ವೈರಿ ಶುರು ಮಾಡಿಕೊಂಡು, ನೀವು ಯಾರು, ತಾಪಸ ವೇಷಧಾರಿಗಳಾಗಿದ್ದೀರಾ, ಆಯುಧ ಬೇರೆ ಹಿಡಿದಿದ್ದೀರಾ, ಯಾಕೆ ಇಲ್ಲಿಗೆ ಬಂದ್ರಿ, ಏನು ಅಂತ ಹಾಗೆಲ್ಲ ಅವಳು ದೊಡ್ಡ ಕ್ವಶ್ಚನೇರ್ ಇಟ್ಕೊಂಡು ಕೇಳಿದಾಗ, ಕಿಮಾಗಮನ ಕೃತ್ಯಂತೆ ತತ್ವಮಾಖ್ಯಾತುಮರ್ಹಸಿ, ನಿಜ ಹೇಳಿ ಅಂತಂದಾಗ ಇವನು ರುಜುಬುದ್ಧಿತಯ ಸರ್ವಮಾಖ್ಯಾತುಮೋಪಚಕ್ರಮೇ ಅನತಂ ನಹಿರಾಮಸ್ಯ ಕದಾಚಿದಪಿ ಸಮ್ಮತಂ. ತುಂಬ ಪ್ಲೇನ್ ಆಗಿ ತಗೊಂಡು ಅವನು ಹೇಳ್ತಾನೆ, ರಾಮನಿಗೆ ಯಾವುದನ್ನೂ ಸಂದೇಹ ಪಡ್ತಕ್ಕಂಥ ದೃಷ್ಟಿಯಲ್ಲ. ಅವನು ಪಾಪ ತುಂಬ ತಟಸ್ಥ ಹೃದಯ ದೃಷ್ಟಿಯಿಂದಲೇ ಹೇಳ್ತಾರೆ. ಅದರೊಳಗೂ ವಿಶೇಷೇಣ ಆಶ್ರಮಸ್ಥಸ್ಯ ಸಮೀಪೆ ಸ್ತ್ರೀಜನಸ್ಯ ಚ. ಅದರೊಳಗೂ ಈ ಆಶ್ರಮದಲ್ಲಿ ತಪೋವನದಲ್ಲಿ ಇರುವಾಗ, ವಾನಪ್ರಸ್ಥನಾಗಿ ತಾನಿರುವಾಗ, ಮತ್ತೊಬ್ಬ ಹೆಂಗಸರ ಹತ್ರ ಎಲ್ಲ ಈ ಥರ ಸುಳ್ಳು ಹೇಳಬಾರದು ಅಂತ ಅನ್ನೋದು ರಾಮನ ದೃಷ್ಟಿ. ಈಗಂತೂ ಹೆಣ್ಣಿಗೆ ಸುಳ್ಳು ಹೇಳಲೇಬೇಕು ಅನ್ನೋದು ಗಂಡಸರಲ್ಲೆಲ್ಲ ಒಂದು ದಡ್ಡ ಬುದ್ಧಿ, ಕೆಟ್ಟ ಬುದ್ಧಿ ಬಂದುಬಿಟ್ಟಿದೆ. ಏನೂ ಗುಟ್ಟು ನಿಲ್ಲೋಲ್ಲ ಅಂತ ಧರ್ಮರಾಜ ಶಾಪ ಕೊಟ್ಟಂತೆ ಕುಂತಿಗೆ. ಆ ಮುಂಡೆ ಮಗನಿಗೆ ಏನಿದೆ ಅಂತ ಶಾಪ ಕೊಡೋದಕ್ಕೆ, ನಾನು ಕುಂತಿ ಸ್ಥಾನದಲ್ಲಿದ್ದರೆ ರಪರಪ ಬಡಿತಾ ಇದ್ದೆ ಧರ್ಮರಾಜನಿಗೆ, ಇದ್ದ 4 ಹಲ್ಲು ಉದುರೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಆಗ 65 ವರ್ಷ ಆಗಿತ್ತು, ಇನ್ನೇನು ಹಲ್ಲು ಉಳಿಯುತ್ತೆ ಅವನಿಗೆ. ಮಹಾ ಕೊಟ್ಬಿಟ್ಟ ಶಾಪ. ಆಡಿ ಜೂಜ್ ಎಂಥದ್ದು. ಕುಂತಿ ಪಾಪ ಯಾವುದೋ ಅಸಹಾಯಕತೆಯಲ್ಲಿ ಮಾಡಿದ್ಲು. ಇವನು ಏನು ಮಾಡಿದ್ದು, ಅನುದ್ಯೂತ ಬೇರೆ ಕೇಡು. ಅಯ್ಯೋ ರಾಮ, ಅದನ್ನು ಇವತ್ತಿಗೂ ಹೇಳ್ತಾ ಇರ್ತಾರೆ, ಹೆಣ್ಣಿನ ಬಾಯಿನಲ್ಲಿ ಗುಟ್ಟು ಉಳಿಯಬಾರ್ದು ಅಂತ ಧರ್ಮರಾಜ ಶಾಪ ಕೊಟ್ಟು. ನಮ್ಮಪ್ಪನೂ ಹೇಳ್ತಾ ಇದ್ರು, ಕೊನೆಗಾಲದವರೆಗೂ ಹೇಳ್ತಾ ಇದ್ರು, ಧರ್ಮರಾಜ ಶಾಪ ಕೊಟ್ಟ, ನಿಮ್ಮಮ್ಮ ಬಾಯಲ್ಲಿ ಗುಟ್ಟಿಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಏನು ರಾಜರಹಸ್ಯಗಳನ್ನು ನಮ್ಮಮ್ಮ ಬಯಲು ಮಾಡಿದ್ದು, ನಮ್ಮಪ್ಪ ಏನು ಕಾಪಾಡಿಕೊಂಡು ಸ್ವರ್ಗ ಸೇರಿದ್ದು ನನಗಂತೂ ಅರ್ಥವಾಗೋದಿಲ್ಲ. ಅಂದರೆ ಏನು ಅಷ್ಟು ಅನುದಾರಿಗಳಾಗಿ ನಡ್ಕೊಂಡು ಬಿಡ್ತಾರಲ್ಲ ಅಂತ ಬೇಜಾರಾಗುತ್ತದೆ. ಪಾಪ ಎಲ್ಲವನ್ನ ಹೇಳ್ತಾನೆ, ಪ್ರತಿಯೊಂದು ಹೇಳ್ತಾನೆ. ಇಯಂ ಭಾರ್ಯಾಚ ವೈದೇಹಿ ಮಮ ಸೀತೇತಿ ವಿಶ್ರುತ. ಇವಳು ಭಾರ್ಯೆ, ಸೀತೆ, ವೈದೇಹಿ ಅಂತೆಲ್ಲ ಹೇಳ್ತಾನೆ. ನಿಯೋಗಾತ್ತು ನರೇಂದ್ರಸ್ಯ ಪಿತುರ್ಮಾತುಶ್ಚ ಯಂತ್ರಿತಃ. ನಾನು ಹೀಗೆ ಬಂದಿದ್ದೀನಿ, ಧರ್ಮಾರ್ಥಂ ಧರ್ಮಕಾಂಕ್ಷೀಚ ವನಂ ವಸ್ತು ಮಿಹಾಗತಃ. ಇಲ್ಲಿ ನೋಡಿ, ರಾಮನ ಎಲ್ಲ ಹೇಳುವಾಗ ವನವಾಸದಲ್ಲಿ ಬ್ರಹ್ಮಚರ್ಯ ವ್ರತವೂ ಉಂಟು ಅಂತನ್ನುವುದು ಇಂಪ್ಲೈಡ್. ಅವಳಿಗೆ ಅದೆಲ್ಲ ಎಲ್ಲಿಂದ ಗೊತ್ತಾಗಬೇಕು. ನಮ್ಮ ಮಂಟಪುರ ತುಂಬ ಚೆನ್ನಾಗಿ ಹೇಳ್ತಾರೆ, ನೀನು ಕಟ್ಕೊಂಡಿದೀಯಾ ಸೀತೆನಾ, ನನ್ನ ಇಟ್ಕೊಂಡ್ಬಿಡು ಅಂತ. ಅಂತಂದ್ರೆ ಇಟ್ಕೊಳ್ಳೋದು ಅನ್ನೋದು ತಪ್ಪ, ಎಂಥ ತುಪ್ಪ, ಕಟ್ಕೊಳ್ಳೋದೇನು ಇಟ್ಕೊಳ್ಳೋದೇನು ನಮಗೆಲ್ಲ ಒಂದೇಯ ಅಂತ ಹೇಳ್ಬಿಟ್ಟು ಶೂರ್ಪಣಕಿಯಾಗಿ ಅವ್ರು ಹೇಳ್ತಾರೆ. ಹಾಗಾಗಿ ಅವಳಿಗೆ ಈ ಸೂಕ್ಷ್ಮಗಳು ಏನೂ ಗೊತ್ತಾಗೋದಿಲ್ಲ. ಕೆಲವರು ಇರ್ತಾರೆ, ಅವ್ರಿಗೆ ಎಂಥ ಒಂದು ಗೇಂಡಾಮೃಗದ ಚರ್ಮ ಅಂತಂದರೆ 4 ಮೊಸಳೆ 8 ನೀರಾನೆ 25 ಗೇಂಡಾಮೃಗದ ಚರ್ಮಗಳನ್ನು ಒಟ್ಟು ಸೇರಿಸಿ ಬೊಂತೆ ಹೊಲದಂಗಿರುತ್ತೆ ಅವ್ರ ಚರ್ಮ, ಯಾವುದೂ ಗೊತ್ತಾಗೋದಿಲ್ಲ. ಹಾಗಿದ್ದಾಳೆ ಶೂರ್ಪಣಕ. ನಹಿ ತಾವನ್ ಮನೋಜ್ಞಾಂಗಿ ರಾಕ್ಷಸಿ ಪ್ರತಿಭಾಸಿಮೆ ಯಹವಾ ಕಿಂ ನಿಮಿತ್ತಂ ತುಂ ಆಗತ ಬ್ರೂಹಿ ತತ್ವತಃ. ಮತ್ತೆ ರಾಮ ನೇರವಾಗಿ ಹೇಳ್ತಾನೆ, ನನಗೆ ನೀನು ಹಿತ ಅನ್ನಿಸ್ತಾ ಇಲ್ಲ ಅಂತ. ನಹಿ ತಾವನ್ ಮನೋಜ್ಞಾಂಗಿ, ನಿನ್ನ ಕಣ್ಣಿಗೆ ಹಿತ ತರ್ತಾ ಇಲ್ಲ ಅಂತ. ರಾಮನಿಗೂ ಇಷ್ಟು ನೇರವಾಗಿ ಹೇಳಬೇಕು ಅಂತ ಅನಿಸಿರಬೇಕಾದ್ರೆ ಅವಳಿನ್ನೆಂಥದ್ದಾಗಿರಬೇಡ, ಅವಳ ನೋಟ ಇತ್ಯಾದಿಯಲ್ಲೇನೆ ನೀನು ನನಗೆ ಹಿತ ತೋರ್ತಾ ಇಲ್ಲ. ನಹಿ ತಾವನ್ ಮನೋಜ್ಞಾಂಗಿ, ನೀನು ಮನಸ್ಸಿಗೆ ಬರ್ತಾ ಇಲ್ಲ. ಐ ಆಮ್ ಅನೇಬಲ್ ಟು ಟೇಕ್ ಯು ಟು ಮೈಂಡ್ ಅಂತ ಅನ್ನುವಂತೆ ಅರ್ಥ. ಇದು ಅಂಗಮಾತ್ರ ದೃಷ್ಟಿಯಿಂದಲ್ಲ, ನಿನ್ನ ವ್ಯಕ್ತಿತ್ವವೇ ನನ್ನ ಮನಸ್ಸಿಗೆ ಸರಿ ಬರ್ತಾ ಇಲ್ಲ, ಸರಿ ತೋರ್ತಾ ಇಲ್ಲ. ಹಾಗಾಗಿ ನೀನು ಯಾಕೆ ಬಂದೆ ಹೇಳು ಅಂತಂತಾನೆ. ಆಗ ಅವಳು, ಶ್ರೂಯತಾಂ ರಾಮ ವಕ್ಷ್ಯಾಮಿ ತತ್ವಾರ್ಥಂ ವಚನಂ ಮಮ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅಹಂ ಶೂರ್ಪಣಖಾ ನಾಮ ರಾಕ್ಷಸಿ ಕಾಮರೂಪಿಣಿ ಅರಣ್ಯಂ ವಿಚರಾಮೀದಂ ಏಕಾ ಸರ್ವಭಯಂಕರ. ಈ ಇಡೀ ಕಾಡಲ್ಲಿ ನಾನು ಒಬ್ಬಳೇ ಓಡಾಡ್ಕೊಂಡಿದ್ದೀನಿ. ರಾಕ್ಷಸಿ ಕಾಮರೂಪಿಣಿ, ಇಚ್ಛೆ ಬಂದ ರೂಪ ನನಗೆ ಬರುತ್ತದೆ. ರಾವಣೋ ನಾಮ ಮೇ ಭ್ರಾತ ಬಲಿಯಾನ್ ರಾಕ್ಷಸೇಶ್ವರ ಅಂತ ತಮ್ಮ ಅಣ್ಣನ ಬಗ್ಗೆ ಎಲ್ಲ ಹೇಳಿಕೊಂಡು, ಇನ್ನು ಕುಂಭಕರ್ಣನ ಬಗ್ಗೆ ಪ್ರವೃದ್ಧ ನಿದ್ರಹ ಕುಂಭಕರ್ಣ ಮಹಾಬಲ ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ. ಇವಳು ಸತ್ಯವನ್ನೇ ಹೇಳ್ತಾ ಇದ್ದಾಳೆ, ಎಲ್ಲವನ್ನೂ ಹೇಳ್ತಿದ್ದಾಳೆ. ಪರ್ಹ್ಯಾಪ್ಸ್ ರಾಮನಿಗೆ ಮುಂದೆ ವಿಭೀಷಣಾದಿಗಳ ಬಗ್ಗೆ ಗೊತ್ತಾಗೋದಕ್ಕೂ ಇದೊಂದು ಬೀಜಭೂತವಾದ ಮಾತಿದ್ದಿರಬಹುದು. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ. ಇನ್ನು ಖರದೂಷಣರು ಎಲ್ಲರೂ ಇದ್ದಾರೆ ಅಂತ ಹೇಳಿ ತನ್ನ ಬೆಂಬಲವನ್ನೆಲ್ಲ ಹೇಳಿಕೊಂಡು ಪ್ಲೇನಾಗಿ ಸಮುಪೇತಾಸ್ಪಿ ಭಾವೇನ ಭರ್ತಾರಂ ಪುರುಷೋತ್ತಮಂ ಅಹಂ ಪ್ರಭಾವ ಸಂಪನ್ನ ಸ್ವಚ್ಛಂದ ಬಲಗಾಮಿನಿ ಚಿರಾಯ ಭವಮೇ ಭರ್ತ ಸೀತೆಯ ಕಿಂ ಕರಿಷ್ಯಸಿ. ನೋಡು, ನೀನು ನನಗೆ ಪರ್ಮನೆಂಟ್ ಗಂಡ ಆಗು ಅಂತಿದ್ದಾಳೆ. ಚಿರಾಯ, ಅಲ್ಲಿಯೇ ಟೆಂಪ್ರರಿ ಗಂಡಂದರ ಧ್ವನಿಯೂ ಕಾಣಿಸುತ್ತದೆ. ನೀನು ಪುರುಷೋತ್ತಮ, ಗಂಡಸರಲ್ಲೇ ನೀನು ಸರಿಯಾಗಿದ್ದೀಯಾ ಅಂತ. ಅದು ರುಜುವಾಗಿ ನೋಡಿದಾಗ ಎಲ್ಲ ಚೆನ್ನಾಗಿದೆ.
ನಾನು ಎಷ್ಟೋ ಜನ ಗಂಡಸರನ್ನು ನೋಡಿದೆ, ಮಂಟಪರದೇ ಮಾತು ಜ್ಞಾಪಕ, ನಾನು ಎಷ್ಟು ಜನ ಗಂಡಸರನ್ನು ನೋಡಿಲ್ಲ, ನಿನ್ನಂತ ಅವನು ಮಾತ್ರ ಎಂದೂ ಕಾಣಲಿಲ್ಲ ಅಂತ. ಅಲ್ಲಿಯೇ ಧ್ವನಿಯೇ ವಿಕಾರವಾಗಿಬಿಡ್ತದೆ. ಹಾಗಾಗಿ ನೀನು ಬಾ, ನನ್ನ ಜೊತೆಯವನಾಗಿರು. ಯಾಕೆ ನಿನಗೆ ಸೀತೆ ತಕ್ಕವಳಲ್ಲ, ಅಲ್ಲಿವರೆಗೂ ಸರಿಯಾಗಿದ್ದದ್ದು. ಒಂದು ಮಟ್ಟಕ್ಕೆ ಇಷ್ಟಪಟ್ಟೆ ಅನ್ನೋದು ಸರಿ, ಅರೆ ನಿನ್ನ ಪಕ್ಕ ಇದ್ದವಳು ಒಂದು ಸ್ವಲ್ಪ ಸರಿಗಿಲ್ಲ ಅಂತನ್ನುವ ವಿಕೃತಿ ಬಂತಲ್ಲ, ಅಲ್ಲಿ ಪ್ರಾಮಾಣಿಕತೆ ಹೋಯಿತು. ವಿಕೃತ ಆಚ ವಿರೂಪಾಚ ನಚೇಯಂ ಸದೃಶೀತವ. ಸೀತಾರಾಮರ ಆನುರೂಪ್ಯ ಅವಳಿಗೆ ಕಾಣಿಸ್ತಾ ಇಲ್ಲ. ಆ ಸೀತೆಯ ಜಾಗದಲ್ಲಿ ತಾನಿರಬೇಕು, ಅವಳನ್ನು ಎತ್ತಾಕಬೇಕು ಅಲ್ಲಿಂದ ಅನ್ನುವ ದೃಷ್ಟಿ ಯುಕ್ತವಾದದ್ದಲ್ಲ. ವಿಕೃತ ಆಚ ವಿರೂಪಾಚ ನೇಯಂ ಸದೃಶೀತವ, ಸರಿಯಾಗಿಲ್ಲ. ಅಹಮೇವ ಅನುರೂಪಾತೆ ಭಾರ್ಯಾರೂಪೇಣ ಪಶ್ಯಮ, ನಾನು ನಿನಗೆ ಸರಿಯಾದ ಜೋಡಿ. ಹೀಗೆ ಸೆಲ್ಫ್ ಪ್ರಪೋಸಿಷನ್ ಮಾಡ್ಕೊಂಡು ಬಂದುಬಿಟ್ರೆ ಕಷ್ಟ ಆಗುತ್ತದೆ. ಭಾರ್ಯಾರೂಪೇಣ ಪಶ್ಯಮಾಂ, ನನ್ನನ್ನು ಹೆಂಡತಿಯಾಗಿ ನೋಡ್ಕೋ. ಅಷ್ಟಕ್ಕೆ ಮಾತ್ರವಲ್ಲದೆ ಇಮಾಂ ವಿರೂಪಾಂ ಅಸತೀಂ, ಇವಳು ಕುರೂಪಿಯಾಗಿದ್ದಾಳೆ, ಅಸತಿ, ಇವಳು ಶೀಲವತಿಯೂ ಅಲ್ಲ, ಕರಾಲ ಭಯಂಕರವಾಗಿದ್ದಾಳೆ, ನಿರ್ಣತೋದರಿ, ಹೊಟ್ಟೆಯೇ ಇಲ್ಲ, ಇವಳಿಗೆ ಇನ್ನೇನು ಸೌಂದರ್ಯ ಇದೆ. ಅನೇನತೆ ಸಹ ಭ್ರಾತ್ರ ಭಕ್ಷಯಿಷ್ಯಾಮಿ ಮಾನುಷೀಂ, ಅವನು ಯಾವನು ನಿನ್ನ ತಮ್ಮ ಇದ್ದಾನಲ್ಲ ಅವನನ್ನು ಇವಳನ್ನ ಇಬ್ಬರನ್ನು ತಿಂದುಬಿಡ್ತೀನಿ ನಾನು. ತಥ ಪರ್ವತ ಶೃಂಗಾಣಿ ಚ ವನಾನಿ ವಿವಿಧಾನಿ ಚ ಪಶ್ಯನ್ ಸಹ ಮಯ ಕಾಂತ ದಂಡಕಾನ್ ವಿಚರಿಷ್ಯಸಿ. ಆಮೇಲೆ ನೀನು ನನ್ನ ಜೊತೆ ಕಾಡು ಮೇಡು ಬೆಟ್ಟ ಅಲ್ಕೊಂಡು ಮಜವಾಗಿರಬಹುದು ಅಂತ. ಈ ಮಟ್ಟಕ್ಕೆ ಮಾತುಗಳನ್ನು ಹೇಳಿದಳು, ಮತ್ತೆ ಮಾಡಬಲ್ಲವಳು ಆಗಿದ್ದಳು ಅನ್ನೋದ್ರಿಂದ ಮುಂದಿನ ಸನ್ನಿವೇಶವನ್ನು ನೋಡಬೇಕು. ನಾವೆಲ್ಲ ಯಕ್ಷಗಾನದಲ್ಲಿ, ಕಥಕಳಿಯಲ್ಲಿ, ಸಿನಿಮಾದಲ್ಲಿ ಕಂಡಿರೋದು ಪರಮಸುಂದರಿಯಾಗಿ ಬಂದಳು ಅಂತ. ಆದರೆ ಇಲ್ಲಿ ಹಾಗಿಲ್ಲ. ಮತ್ತೆ ಅವಳು ಅಲ್ಲಿ ವನಪು ವಯ್ಯಾರ ಅನುನಯಗಳಿಂದ ಮಾತಾಡಿದಳು ಅಂತ. ಇಲ್ಲಿ ಹಾಗೇನೂ ಇಲ್ಲ, ತೀರಾ ನೇರವಾದಂಥದ್ದು. ಅದಷ್ಟು ಶೂರ್ಪಣಕಿಗೆ ಸಹಜವೇ ಆಗಿರಬಹುದು, ಸಾಧುವೇ ಆಗಿರಬಹುದು. ಆದರೆ ರಾಮನಿಗಾಗಬೇಕು ಅಂತೇನೂ ಇಲ್ಲ, ಮತ್ತೊಬ್ಬರಿಗಾಗಬೇಕು ಅಂತೇನೂ ಇಲ್ಲ. ಮತ್ತು ಇದು ಇಬ್ಬರ ಒಪ್ಪಿಗೆಯಿಂದ ನಡೆಯಬೇಕಾದದ್ದು. ಇವಳು ಹೀಗೆ ಬಲಾತ್ಕಾರ ಮಾಡೋಕ್ಕೆ ಬಂದರೆ ಈಶಿ ನಾಟ್ ಎ ರೇಪಿಸ್ಟ್ ಅಂತಲೇ ನಾವು ಕೇಳಬೇಕಾಗುತ್ತದೆ. ಹಾಗಾಗಿ ಶೂರ್ಪಣಕೆಯ ಪರ ಮಾತಾಡುವವರು ಇಲ್ಲಿ ಹೇಗಿದೆ ಅನ್ನೋದನ್ನು ಗಮನಿಸದೆಯೇ ನೋಡಿದ್ದಾರೆ. ಅದು ತುಂಬ ಅನ್ಯಾಯ. ಎಲ್ಲಿವರೆಗೆ ಅಂದರೆ ದೊಡ್ಡ ಲೇಖಕರಾಗಿದ್ದವರು, ಬಹುಶ್ರುತರಾದವರೇ, ಗೌರೀಶ ಕಾಯ್ಕಿಣಿಯವರು ವಾಲ್ಮೀಕಿ ತೂಕಡಿಸಿದಾಗ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಶೂರ್ಪಣಕೆಯ ಮೇಲೆ ಬಕಟ್ಟುಗಟ್ಟಲೆ ಕಣ್ಣೀರು ಹರಿಸಿದ್ದಾರೆ. ನಾನು ಅದಕ್ಕೆ ಖಂಡನ ಲೇಖನವನ್ನು ಬರೆದಿದ್ದೀನಿ. ಅಲ್ಲಿ ಅವರು ಮಾಡುವುದದೇ ಚೇಳಿಗೆ ಪಾರ್ಪತ್ಯ ಕೊಟ್ಟರೆ ಅಂತ ಆಗುವಂಥ ಕೆಲಸ. ಶೂರ್ಪಣಕೆಯ ಕಾಮವಿಕಾರದ ಬಗ್ಗೆ ಸಹಾನುಭೂತಿ ಇಟ್ಕೊಳ್ಳೋಣ, ಆದರೆ ತಜ್ಜನ್ಯವಾದ ಕ್ರೋಧ ಅದು ಉಂಟು ಮಾಡ್ತಾ ಇರುವ ಲೋಕಹಾನಿ ಅದನ್ನು ನಾವು ಮರೆಯುವಂತೆ ಇಲ್ಲ. ಶೂರ್ಪಣಕೆಯನ್ನು ಇಷ್ಟಪಟ್ಟವ್ರು ಯಾರೋ ಇದ್ದರೆ ಹರಾಮರು ಇರಲಿ, ಸಂತೋಷ. ನಾವು ಬೇಕಾದ್ರೆ ಅವ್ರಿಗೇನಾದರೂ ಮಂಗಳಾಶೀರ್ವಾದಾಕ್ಷತೆಗಳನ್ನು ಕೊಡಬೇಕು ಅಂತಿದ್ರೆ ಅದೂ ಕೊಡೋಣ. ಆದರೆ ಅವಳು ಸೀತೆಯನ್ನು ಕೊಂದು ಬಿಡ್ತೀನಿ ಅಂತ ಬಂದಾಗ ವೆನ್ ಶಿ ಟೇಕ್ಸ್ ಲಾ ಟು ಹ್ಯಾಂಡ್, ವಾಟ್ ಟು ಡು, ಇದು ಡೆಮಾಕ್ರೆಟಿಕ್ ಸೆಟಪ್ನಿಂದ ಯೋಚನೆ ಮಾಡಿದಾಗ ಗೊತ್ತಾಗುತ್ತದೆ ಎಂಥ ಅನರ್ಥಕಾರಿಯಾದದ್ದು ಅಂತ. ಆಮೇಲೆ ಮದಿರೇ ಕ್ಷಣ, ಅವಳು ಕುಡಿದು ಬೇರೆ ಬಂದಿದ್ದಾಳೆ. ಏಕೈಕಮಪ್ಯನರ್ಥಾಯ, ಮತ್ತೆ ನೇಮ್ ಡ್ರಾಪಿಂಗ್, ದೊಡ್ಡ ದೊಡ್ಡ ಪೊಸಿಷನ್ಸು ಮತ್ತೊಂದು ಅದನ್ನೆಲ್ಲ ಹೇಳ್ತಾ ಇದ್ದಾಳೆ. ನೀನು ಒಪ್ಕೊಳ್ಳದೆ ಇದ್ದರೆ ಇಂಥವರ ಬಲವನ್ನು ಬೇರೆ ತೋರ್ಪಡಿಸಬಲ್ಲೆ ಅನ್ನುವಂಥ ರೀತಿಯದು ತನ್ನ ಚರ್ಯೆಯನ್ನು ಮುಂದೆ ಸ್ವಲ್ಪವೂ ನಯ ನಾಜೂಕು ಏನೂ ಇಲ್ಲ, ಎಗ್ಗು ಸಿಗ್ಗು ಯಾವುದೂ ಇಲ್ಲದೆ ಇರತಕ್ಕಂಥದ್ದು ಹೇಗೆ ಇಷ್ಟವಾಗೋದಕ್ಕೆ ಸಾಧ್ಯ ವ್ಯಕ್ತಿಗಳಿಗೆ? ಇದನ್ನು ಕಂಡಾಗ ಶೂರ್ಪಣಕೆಯ ಸಹಾನುಭೂತಿ ಯಾವ ಹಂತಕ್ಕಿರಬೇಕು, ಯಾವ ಹಂತಕ್ಕಿರಬಾರ್ದು ಅಂತ ನಮಗೆ ತಿಳಿಯುತ್ತದೆ. ಆಮೇಲೆ ರಾಮ ಅವಳನ್ನು ಅನುನಯ ಮಾಡ್ತಾ, ಅನುಜಸ್ಪೇಶ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನ ಶ್ರೀಮಾನ್ ಅಕೃತದಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್ ಅಪೂರ್ವಿ ಭಾರ್ಯಯಾಚಾರ್ಥಿ ತರುಣ ಪ್ರಿಯದರ್ಶನ ಅನುರೂಪಶ್ಚ ತೇ ಭರ್ತ ರೂಪಸ್ಯಸ್ಯ ಭವಿಷ್ಯತಿ ಏನಂ ಭಜ ವಿಶಾಲಾಕ್ಷಿ ಭರ್ತಾರಂ ಭ್ರಾತರಂ ಮಮ ಅಸಪತ್ನಾ ವರಾರೋಹೆ ಮೇರು ಮರ್ಕಪ್ರಭಾ ಯಥಾ. ರಾಮ ಇಲ್ಲಿ ಸ್ವಲ್ಪ ತಪ್ಪಿದ. ಅದನ್ನು ಮುಂದೆ ಹೇಳ್ತಾನೆ. ತಾನು ಮಾಡಬಾರ್ದಾಗಿತ್ತು ಈ ರೀತಿಯಾದದ್ದು, ತಪ್ಪಾಯಿತು ಅಂತ ಅಂದ್ಕೋತಾನೆ. ಕ್ರೂರೈರ್ ಅನಾರ್ಯೈ ಸೌಮಿತ್ರೇ ಪರಿಹಾಸ ಕಥಂಚನ ನ ಕಾರ್ಯ. ಕೆಟ್ಟವರ ಜೊತೆ, ಸುಸಂಸ್ಕೃತರಲ್ಲದವರ ಜೊತೆ ವಿನೋದದ ಮಾತಿಗೆ ಇಳಿಬಾರ್ದು. ವಿ ಶುಡ್ ಶೇರ್ ಜೋಕ್ಸ್ ಓನ್ಲಿ ವಿತ್ ಪೀಪಲ್ ಇನ್ ಹೂಮ್ ವಿ ಟ್ರಸ್ಟ್. ಹಾಗಲ್ಲದೆ ಬೇರೆ ಯಾರ್ಯಾರ ಹತ್ತಿರುವ ವಿನೋದ ಹಾಸ್ಯಕ್ಕೆ ಅಂತ ಹೊರಟೋಗ್ಬಿಟ್ರೆ ಅದು ಅಪಹಾಸ್ಯ ಆಗಿ ಅನ್ಯಾಯ, ಅಕ್ರಮ, ಕೋಲಾಹಲವೂ ಆದೀತು. ಅದರಿಂದ ಆ ಸಂದರ್ಭಗಳನ್ನು ನೋಡಬೇಕು. ನಾನು ತಪ್ಪು ಮಾಡಿದೆ ಎನ್ನುವ ಧ್ವನಿ ರಾಮನಲ್ಲಿದೆ. ಹಾಗಾಗಿ ಇಲ್ಲಿ ಅವನು ಬೆಳೆಯಗೊಟ್ಟ ಅದನ್ನು. ಅಲ್ಲಿಂದಲ್ಲಿಗೆ ಮಾಡಿಕೊಂಡಿದ್ರೆ ಅವಳು ನುಗ್ಗಿ ಬರ್ತಾ ಇದ್ದಳು. ಆದರೆ ಈಗಿರುವ ರಾಮನ ಮೇಲಿನ ಒಂದಿಷ್ಟು ಅಪವಾದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ.
ರಾಮನೂ ಆ ಥರದ ಪಾಪ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ, ಏನು ಮಾಡೋದು? ಆದರೆ ಆ ತಪ್ಪು ಶೂರ್ಪಣಕೆಯ ಘೋರಾಪರಾಧದ ಮುಂದೆ ಏನೂ ಅಲ್ಲ. ಲಕ್ಷ್ಮಣನ ಹತ್ರಕ್ಕೆ ಹೋಗು, ಮಾತಾಡು ಅಂತ. ಅಂದರೆ ಲಕ್ಷ್ಮಣ ಉಪಾಯವಾಗಿ ದಾಟಿಸಿಯಾನು ಅಂತ. ಇಲ್ಲಿ ಸೀತೆ ಬೇರೆ ಹತ್ತಿರ ಇದ್ದಾಳೆ, ಲಕ್ಷ್ಮಣ ಸ್ವಲ್ಪ ಕರಾರುವಕ್ಕಾಗಿ ಮಾತಾಡಿ ಕಳಿಸಿಯಾನು ಅಂತ ಅವನ ದೃಷ್ಟಿ ಇದ್ದಿರಬಹುದು. ನೋಡು, ತನಗೆ ಹೆಂಡತಿ ಇದ್ದಾಳೆ, ಆದರೆ ಅಕೃತದಾರ, ಅವನಿಗೆ ಮದುವೆ ಆಗಿಲ್ಲ ಅಂತಕ್ಕಂಥದ್ದು. ಮತ್ತು ಅಪೂರ್ವಿ ಭಾರ್ಯೆಯ ಸಹ, ಅದು ಅಪೂರ್ವಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ಈಡಿಯಮ್ ಆಗಿದೆ. ಯಾಕೆಂದರೆ ಅವನಿಗೆ ಹಿಂದಿಲ್ಲ ಮುಂದಿಲ್ಲ ಅಂತಕ್ಕಂಥದ್ದು. ಅವನು ಒಂಟಿ ಬಡಕ, ಅವನನ್ನು ನೀನು ಇಷ್ಟಪಡು, ತರುಣ ಪ್ರಿಯದರ್ಶನ ಅಂತ. ಇವಳು ನೋಡಿ ಹಾಗೆ ಹೊರಟೋಗ್ಬಿಡ್ತಾಳೆ. ನಿಜವಾಗಿ ಪ್ರೀತಿ ಇದ್ದಲ್ಲಿ ಇನ್ನೊಬ್ಬರ ಕಡೆಗೆ ತಿರುಗಿ ನೋಡಲ್ಲ, ಅವರನ್ನೇ ಆಶ್ರಯಿಸ್ತಾರೆ. ಅವಳಿಗೆ ಗಂಡ ಅಲ್ಲ ಬೇಕಾಗಿರೋದು, ಗಂಡಸು ಬೇಕು. ಈ ವ್ಯತ್ಯಾಸ ಲೋಕ ಅರ್ಥ ಮಾಡ್ಕೊಳ್ಬೇಕಲ್ಲ. ಲಕ್ಷ್ಮಣನ ಬಳಿ ಹೋಗ್ತಾಳೆ. ಲಕ್ಷ್ಮಣ, ಕಥಂ ದಾಸಸ್ಯ ಮೇದಾಸಿ ಭಾರ್ಯಾ ಭವಿತು ಮಿಚ್ಛಸಿ ಸೋಹ ಮಾರ್ಯೇಣ ಪರವಾನ್ ಭ್ರಾತರ ಕಮಲವರ್ಣಿನಿ ಸಮೃದ್ಧಸ್ಯ ಸಮೃದ್ಧಾರ್ಥಸ್ಯ ಸಿದ್ಧಾರ್ಥ ಮುದಿತ ವರವರ್ಣಿನಿ ಆರ್ಯಸ್ಯತ್ವ ವಿಶಾಲಾಕ್ಷಿ ಭಾರ್ಯಾ ಭವಯವೀಯಸಿ. ಈ ಲಕ್ಷ್ಮಣನು ತಪ್ಪು ಮಾಡ್ದ. ಅಂದರೆ ಇವ್ರನ್ನ ಈ ರೀತಿ ಮಾತಾಡಿದ್ರೆ ಸ್ವರೂಪ ದರ್ಶನವಾಗುತ್ತದೆ, ದೂರ ಹೋಗ್ತಾರೆ ಅಂತ ಭ್ರಮಿಸಿದ್ದು. ಕೆಲವೊಮ್ಮೆ ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಡನಿಗೆ ಮಾತಿನ ಪೆಟ್ಟು ಅಂತ ಅರ್ಥ ಮಾಡ್ಕೊಳ್ತಾರೆ. ಒಂದು ಟಾಂಟ್ ಕೊಟ್ಟರೆ ಸಾಕು ತಿಳ್ಕೊಳ್ತಾರೆ ಅಂತ. ಆಗೋಲ್ಲ. ಸೋದಿಷ್ಟವಾಗಿ ತಿಳ್ಕೊಳ್ಳೋದು ಇಲ್ಲ. ಅವರು ಇದ್ದದ್ದೇ ಉಂಟಂತೆ, ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಅಂತ. ಕೆಲವೊಮ್ಮೆ ಬಂಧುಗಳು ಬಂದು ತುಂಬ ಗಟ್ಟಿ ತಿಷ್ಟೆ ಹಾಕ್ಕೊಂಡ್ಬಿಟ್ರೆ ಏನು ಮಾಡೋದು? ಶಾವಿಗೆ ಪಾಯಸ ಮಾಡಿ ಗಳಿಸೋದು ಅಂತ. ಪಾಯಸ ಮಾಡಿದ್ರೆ ಅವ್ರು ಹೋಗಬೇಕು ಅಂತ. ಶಾವಿಗೆ ಪಾಯಸ ಮಾಡಿದ್ರೆ ಎಷ್ಟು ಬಾರಿ ಶಾವಿಗೆ ಪಾಯಸ ಮಾಡಿದ್ರು ಹೋಗದೆ ಇದ್ರೆ ಏನು ಮಾಡೋದು? ಈ ರೀತಿಯಾದದ್ದು ದಾಕ್ಷಿಣ್ಯಕ್ಕೆ ಬಿಡಿ ಬಸರಾದ್ರು ಅನ್ನೋ ಗಾದೆ ತರಹ ಆಗಿಬಿಟ್ಟಿದೆ. ಲಕ್ಷ್ಮಣ ಬೆಳೆಸಿಬಿಟ್ಟ ಮಾತನ್ನ. ನಾನು ದಾಸ ರಾಮನಿಗೆ, ನನಗೆಲ್ಲಿಂದ ಪತ್ನಿ ಆದರೆ ಅವಳು ದಾಸಿ ಆಗಬೇಕಾಗುತ್ತದೆ, ಅದು ಬೇಡ, ನಿನ್ನಂಥವಳಿಗೆ ಈ ಬಗೆಯ ದಾಸ್ಯ ಕೂಡದು. ಹಾಗಾಗಿ ನೀನು ಆರ್ಯನನ್ನ ಮದುವೆ ಆಗು ಅಂತ. ಆರ್ಯ ಅನ್ನುವಲ್ಲಿ ಸ್ವಾಮಿ ಎನ್ನುವ ಭಾವ ಕೂಡ ಉಂಟು. ಹಾಗಾಗಿ ಅಲ್ಲಿಗೆ ಹೋಗು ಅಂತ, ನೀನು ಚಿಕ್ಕ ಹೆಂಡತಿ ಆಗಿರು ಅಂತ. ಮತ್ತೆ ಇವಳು ಬೋರ್ಡ್ ಬರ್ತಾಳೆ. ಕರಾಲಾಂ ನಿರ್ಣತೋದರಿಂ ವಿರೂಪ ಮಸತಿ. ಮತ್ತೆ ಹೇಳ್ತಾರೆ, ಭಾರ್ಯಾಂ ವೃದ್ಧಾಂ ಪರಿತ್ಯಜ್ಯ ತ್ವಾಮಯ ವೇಷ ಭಜಿಷ್ಯಸಿ. ಅವನು ಹೇಳ್ತಾ ಇದ್ದಾರೆ, ಆ ಹಳೆ ಮುದುಕಿ ಹುಡುಗಿನ ಬಿಟ್ಟು ನಿನ್ನನ್ನು ಮದುವೆ ಆಗ್ತಾನೆ ಅಂತ. ಕೋಹಿ ರೂಪಮಿದಂ ಶ್ರೇಷ್ಠಂ ಸಂತ್ಯಜ್ಯ ವರವರ್ಣಿನಿ ಮಾನುಷೀಷು ವರಾರೋಹೆ ಕುರ್ಯಾತ್ ಭಾವಂ ವಿಚಕ್ಷಣ. ನಿನ್ನನ್ನು ಬಿಟ್ಟು ಇನ್ಯಾರು ತಾನೇ ಮನುಷ್ಯ ಸ್ತ್ರೀಯಲ್ಲಿ ಪ್ರೀತಿ ಇಟ್ಕೋತಾನೆ ಅಂತ ಅವಳಿಗೆ ಮತ್ತಷ್ಟು ಕಪಿಗೆ ಹೆಂಡ ಕುಡಿಸಿದಂತೆ ಮಾಡ್ದ. ಇದು ಅನಾಹುತ ಮಾಡಿದ್ದು ಲಕ್ಷ್ಮಣನಿಗೆ. ಇಲ್ಲಿ ವಿವೇಕ ಪಾಪ ಕಳ್ಕೊಂಡು ಬಿಟ್ಟಿದ್ದಾನೆ. ಮತ್ತೆ ಹೇಳ್ತಿದ್ದೀನಿ, ಇವ್ರು ಹೀಗೆ ಆಡದೇ ಇದ್ರೂ ಅವಳು ಸೀತೆಯನ್ನು ಕೊಲ್ಲೋಕ್ಕೆ ಬರ್ತಾ ಇದ್ರು. ಹೆಚ್ಚು ಕಡಿಮೆ ಕಿವಿ ಮೂಗು ಕೊಯ್ಯೋದು ಮತ್ತೊಂದು ಇಷ್ಟೇ ಆಗ್ತಾ ಇತ್ತು. ಆದರೆ ಈ ಮಧ್ಯದಲ್ಲಿ ಆಡಿದ ಅಪವಾದ ಹೋಯಿತು. ದುರ್ಯೋಧನ ಏನು ಮಾಡಿದ್ರೂ ಪಾಂಡವರಿಗೆ ತೊಂದರೆ ಕೊಡ್ತಾ ಇದ್ದ, ರಾಜ್ಯ ದೋಚಿಕೊಳ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಆದರೆ ಮಯಸಭೆಯಲ್ಲಿ ಅವನು ಜಾರಿ ಬಿದ್ದಾಗ ಹತ್ತಿರದಲ್ಲಿದ್ದ ಭೀಮ, ಕೃಷ್ಣನೂ ಕೂಡ ಹೆಂಗಸರಿಗೆ ಸ್ವಲ್ಪ ಉತ್ಸಾಹ ಕೊಡಿಸಿ ಪ್ರೋತ್ಸಾಹ ಮಾಡಿ ನಗಿಸಿದ್ರು ಅಂತ ವ್ಯಾಸಭಾರತದಲ್ಲಿ ಬರ್ತದೆ. ದ್ರೌಪದಿ ಪಾಪ ಅಲ್ಲಿರಲಿಲ್ಲ, ನಗಲಿಲ್ಲ. ಆದರೆ ಬೇರೆಯವ್ರು ನಕ್ಕರು. ಅದು ಅವನು ತುಂಬ ಜ್ಞಾಪಕ ಇಟ್ಕೊಂಡ. ಅದು ಕಳ್ಳಂಗೊಂದು ಪಿಳ್ಳೆನೇವ ಅಷ್ಟೇ. ಇವ್ರು ಮಾಡ್ತಾ ಇದ್ರು. ಅಂದರೆ ಇವರಿಗೆ ಕೆಟ್ಟ ಹೆಸರು ಮಾತ್ರ ಬರುವಂತೆ ಆಯಿತು. ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತಿದೆಯಲ್ಲ, ಗಾದೆ ಹಾಗಾಯಿತು. ಆದರೆ ಇಷ್ಟನ್ನು ಹಿಡ್ಕೊಂಡು, ಈ ಸಣ್ಣ ಅಪರಾಧವನ್ನು ಇಟ್ಟುಕೊಂಡು ಇವ್ರ ಮೇಲೆ ದೊಡ್ಡ ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡೋಕ್ಕೆ ಈಗಿನ ವಿಮರ್ಶಕ ಮನ್ಯರು ಹೊರಡ್ತಾರಲ್ಲ, ಅದು ತುಂಬ ಅನ್ಯಾಯವಾದದ್ದು. ಹೇಳೋಣ, ಇಲ್ಲಿ ಲಕ್ಷ್ಮಣ ಸ್ವಲ್ಪ ಎಚ್ಚರ ತಪ್ಪಿದ, ರಾಮನೂ ತಪ್ಪಿದ ಅಂತ ಅನ್ನೋಣ. ಆದರೆ ಅವರು ಎಚ್ಚರ ತಪ್ಪಿ ಜಾರಿ ಬೀಳಲಿಲ್ಲ, ಒಂದು ಸ್ವಲ್ಪ ಜೋಲಿ ಹೊಡೆದ್ರು. ಇವಳು ಬಿದ್ದು ಹೊರಳಾಡಿ ಬೇರೆಯವ್ರ ಕಾಲು ಎಳೆದು ಸರ್ವನಾಶ ಮಾಡಿದಳಲ್ಲ. ಇದನ್ನು ನಾವು ಮರೆಯುವಂತೆ ಇಲ್ಲ. ಕಾವ್ಯದ ಪಾತ್ರಗಳನ್ನು ಕಾಣುವಾಗ ಈ ಅಳತೆ ತುಂಬ ಮುಖ್ಯ ಅಂತ ನನಗನ್ನಿಸುತ್ತದೆ. ಇತಿಸಾ ಲಕ್ಷ್ಮಣೇನೋಕ್ತ ಕರಾಲ ನಿರ್ಣತೋದರಿ ಮನ್ಯತೆ ತದ್ವಚಸ್ತತ್ಯಂ ಪರಿಹಾಸ ಅವಿಚಕ್ಷಣ. ಆ ಗೇಲಿ ಗೊತ್ತಾಗಲಿಲ್ಲ ಅಂತ. ಈ ಕಾಲದ ಎಟಿಕೆಟ್ ಇಟ್ಕೊಂಡು ಈ ಥರ ಎಲ್ಲ ಗೇಲಿ ಮಾಡೋದು ಉಂಟೇ, ಸರಿಯೇ ಅಂತಾರೆ. ಈ ಹಾಸ್ಯಕ್ಕೆ ಇವರು ಕೋಪ ಮಾಡಿಕೊಂಡ್ರೆ ಇವಳು ಬೀಭತ್ಸ ಭಯಾನಕ ರೌದ್ರಾದಿಗಳನ್ನು ಏನು ಮಾಡೋಕೆ ಹೊರಟಿದ್ಳೋ ಅದಕ್ಕೇನಂತಾರೆ. ಇದನ್ನು, ಈ ಅಳತೆಯನ್ನು ಮರೆಯಬಾರದು. ಆಮೇಲೆ ಅವಳು ಬಂದು ನೇರವಾಗಿ ಅದ್ಯೇಮಾ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷೀಂ. ನೋಡು, ಅವನು ಹೇಳ್ದ, ನಿನ್ನ ಹತ್ರಕ್ಕೆ ಬರಬೇಕು ಅಂತ ನಾನು,
ಇವಳನ್ನು ಕೊಂದು ಬಿಡ್ತೀನಿ, ಈಗಲೇ ತಿಂದು ಬಿಡ್ತೀನಿ ಅಂತ ಕೆರಳಿ ಬಿಟ್ಲು. ಕೆಲವರು ನೃತ್ಯದಲ್ಲಿ, ಸಿನಿಮಾದಲ್ಲಿ 10 ಸರ್ತಿ ಫುಟ್ಬಾಲ್ ಆಡ್ದಂಗೆ ಆಡ್ಕೊಂಡು ಬಿಟ್ರು ಅಣ್ಣ ತಮ್ಮಂದರು ಇವಳನ್ನ ಅನ್ನುವಂತೆ ತೋರಿಸ್ತಾರೆ. ಅದು ತಪ್ಪು. ಒಮ್ಮೆ ಆದ ತಕ್ಷಣವೇ ಇವಳು ಬಂದು ಇವನ್ನ ನಾನು ಮದುವೆ ಆಗಬೇಕು ಅಂದರೆ ಈಕೆ ಇರಬಾರದು, ಏಕಪತ್ನಿ ವ್ರತಸ್ಥ ಅಂತೆ, ಅದಕ್ಕೆ ತಿಂದೇ ಬಿಡ್ತೀನಿ ಅಂತ ಅಂದ್ಕೊಂಡು ಬರ್ತಾಳೆ. ಮಂಟಪರು ತುಂಬ ಚೆನ್ನಾಗಿ ಅದನ್ನು ಮಾಡ್ತಾಳೆ. ನಾಳೆ ಸೀತಮ್ಮ ಪಾಯಸ, ನಾಳೆ ಸೀತಮ್ಮನ ಅಡಿಗೆ, ಸೀತಮ್ಮನೇ ಅಡಿಗೆ ಅಂತ. ಅಂದರೆ ಅವಳು ಅಡುಗೆ ಮಾಡ್ತಾಳೆ ಅಲ್ಲ, ಅವಳನ್ನೇ ಅಡುಗೆಯಾಗಿ ನಾನು ತಿಂದು ಬಿಡ್ತೀನಿ ಇನ್ನುವಂತೆ ಹೇಳ್ತಾರೆ. ಇತ್ಯುಕ್ತ ಮೃಗಶಾವಾಕ್ಷೀಂ ಅಲಾತ ಸದೃಶೀಕ್ಷಣ. ಕೊಳ್ಳಿಯಂಥ ಕಣ್ಣುಗಳು, ಅಲಾತ ಅಂದರೆ ಕೊಳ್ಳಿ, ಕೊಳ್ಳಿಯಿಂದ ಮಾಡಲ್ಪಟ್ಟಂಥ ಚಕ್ರ, ಆ ರೀತಿಯಾದಂಥ ಕಣ್ಣುಗಳನ್ನು ಕೆರಳಿಸಿಕೊಂಡು ಬಂದು ಮಹೋಲ್ಕ ರೋಹಿಣಿ ಮಿವ, ಒಂದು ಉಲ್ಕೆ ಅದು ರೋಹಿಣಿ ನಕ್ಷತ್ರವನ್ನು ಅಡರಿಕೊಳ್ಳುವ ಹಾಗೆ ಬಂದಳು, ಅವಳು ನುಗ್ಗಿದಳು. ಆಗ ರಾಮ ಕ್ರೂರೈರನಾರ್ಯೈಹಿ ಸೌಮಿತ್ರೇ ಪರಿಹಾಸ ಕಥಂಚನ ನಕಾರ್ಯ ಪಶ್ಯ ವೈದೇಹಿಂ ಕಥಂಚಿತ್ ಸೌಮ್ಯ ಜೀವತಿಂ. ಅವಳನ್ನು ಹೇಗೋ ತಪ್ಪಿಸ್ತಾನೆ ರಾಮ. ಅದನ್ನು ಇಲ್ಲಿ ಕವಿಗಳು ಬರೆದಿಲ್ಲವಾದರೂ ನಾವು ಊಹೆ ಮಾಡ್ಕೊಳ್ಬೇಕು. ಮೇಲೆ ಬೀಳ್ತಾ ಇದ್ರೆ ತಪ್ಪಿಸ್ತಾನೆ. ಸೀತೆಯ ರಕ್ಷಣೆಯಲ್ಲಿದ್ದಾನೆ ರಾಮ, ಸಾಯುಧನಾಗಿಲ್ಲ. ಮತ್ತು ಶೂರ್ಪಣಿಕೆಯನ್ನು ತಡೆಯೋದ್ರೊಳಗೆ ಸೀತೆಗೇನಾದರೂ ತೊಂದರೆ ಆದರೆ ಅಂತ ಅನ್ನೋದ್ರಿಂದ ಲಕ್ಷ್ಮಣನ ಕಡೆಗೆ ಏನಾದರೂ ನೀನು ಮಾಡು ತಡಿ ಅಂತಂದಾಗ, ವಿರೂಪಯಿತು ಮರ್ಹಸಿ ಎಂದಾಗ ಇವನು ಲಕ್ಷ್ಮಣಸ್ತಸ್ಯಾಹ ಕ್ರುದ್ಧೋ ರಾಮಸ್ಯ ಪಶ್ಯತಃ ಉದ್ಧತ್ಯ ಖಡ್ಗಂ ಚಿಚ್ಛೇದ ಕರ್ಣನಾಸಂ ಮಹಾಬಲ. ಕಿವಿ ಮೂಗುಗಳಂತ ಕತ್ತರಿಸ್ತಾ ಅಂತ. ಸ್ತ್ರೀ ವಧ್ಯಳಲ್ಲ ಅನ್ನೋ ಕಾರಣದಿಂದ ಈ ಕೆಲಸ ಮಾಡಿದ್ನು. ಆಮೇಲೆ ಆತ್ಮರಕ್ಷಣೆಗಾಗಿ ಕೂಡ ಮಾಡಿದ್ನು. ಧರ್ಮಶಾಸ್ತ್ರಗಳಲ್ಲಿ ಆ ಕಾಲದಲ್ಲಿ ವಿಹಿತವಾದದ್ದು ಕರ್ಣಚ್ಛೇದನ, ನಾಸಾಚ್ಛೇದನಾದಿಗಳು. ಆಮೇಲೆ ಅವಳು ಸಾ ವಿರೂಪ ಮಹಾಘೋರ ರಾಕ್ಷಸಿ ಶೋಣಿತೋಕ್ಷಿತ ನನಾದ ವಿವಿಧಾನ್ನಾದಾನ್ ಯಥಾ ಪ್ರಾವರ್ಷಿತೋಯದ. ಅವಳು ಚಿತ್ಕಾರ ಮಾಡಿಕೊಂಡು ರಾಗರಾಗವ ಕೂಕ್ಕೊಂಡು ಹೊರಟೋಗ್ತಾಳೆ. ವಿಶ್ವನಾಥ ಸತ್ಯನಾರಾಯಣವರು ರಾಮಾಯಣ ಕಲ್ಪವೃಕ್ಷದಲ್ಲಿ ಕುರರಿ ಋತ, ಕೌಂಚಿ ಋತ, ಕ್ರೌಂಚಿ ಋತ, ಈ ಥರ ಋತ ಅನ್ನೋ ಶಬ್ದಗಳನ್ನು ಇರತಕ್ಕಂಥ ಛಂದಸ್ಸುಗಳನ್ನು ಬಳಸ್ಕೋತಾರೆ. ದೊಡ್ಡ ಛಂದಸ್ಸಿಂದ ಚಿಕ್ಕ ಛಂದಸ್ಸು ಮಾಡ್ತಾರೆ. ದೊಡ್ಡದಾಗಿ ಕೂಗ್ತಾ ಇದ್ದಳು, ದೂರ ದೂರ ಓಡ್ತಾ ಕೂಗ್ತಾ ಆ ಧ್ವನಿ ಹೇಗೆ ಶ್ರಿಲ್ಲಾಯಿತು, ಫೀಬಲ್ ಆಯಿತು ಅನ್ನೋದನ್ನು ಆ ಛಂದೋಗತಿಯಿಂದ, ಛಂದಸ್ಸಿನ ವ್ಯಾಪ್ತಿಯಿಂದ ತೋರಿಸ್ತಾರೆ ಅವರ ರಾಮಾಯಣ ಕಲ್ಪವೃಕ್ಷದಲ್ಲಿ. ಆಮೇಲೆ ಅವಳು ಖರನ ಬಳಿಗೆ ಹೋಗಿ ಚೆನ್ನಾಗಿ ಹೇಳ್ತಾಳೆ, ತನ್ನನ್ನು ಹೀಗೆ ಅವಮಾನ ಮಾಡಿಬಿಟ್ರು, ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು ಅಂತ. ಅಂತರೇಣ ಸಹಸ್ರಾಕ್ಷಂ ಮಹೇಂದ್ರಂ ಪಾಕಶಾಸನಂ. ಅವನು ಹೇಳುವ ಮಾತಿನ ರೀತಿ ನೋಡಿ. ನೈ ಪಶ್ಯಾಮ್ಯಹಂ ಲೋಕೆ ಯಕ್ಕುರ್ಯಾನ್ ಮಮ ವಿಪ್ರಿಯಂ. ನನಗೆ ಅವನು ಇಂದ್ರನಾಗಲಿ ಮಹೇಂದ್ರನಾಗಲಿ ಪಾಕಶಾಸನಾಗಲಿ ಒಂದೇ ಹೆಸರು. ಅವನ ವಿವೇಕವನ್ನು ತೋರಿಸೋದಕ್ಕೆ ಶಕಾರಿ ಭಾಷೆ ಥರ ಇಲ್ಲಿ ಬಳಸಿರ್ತಕ್ಕಂಥದ್ದು. ಆ ಶಕಾರ ಹೇಳ್ತಾನಲ್ಲ, ಅದೇ ಥರ ಒಂದಲ್ಲ ಎರಡಲ್ಲ 10 ಪರ್ಯಾಯ ಶಬ್ದಗಳನ್ನು ಬಳಸ್ತಾನೆ. ಆ ರೀತಿಯಾಗಿ ಆದಿಕವಿಗಳು ಇಲ್ಲಿ ಬಳಸಿದ್ದಾರೆ. ಅಂದರೆ ಶೂದ್ರಕನಂತವನಿಗೂ ಪ್ರೇರಣೆ ಕೊಡ್ತಕ್ಕಂಥದ್ದು. ಅವನೇನು 1000 ಕಣ್ಣವನೇ, ದೇವತೆಗಳ ಒಡೆಯನೇ, ಪಾಕ ಅನ್ನುವ ರಾಕ್ಷಸನನ್ನು ಕೊಂದವನೇ ಇಂದ್ರನೇ. ಆ ರೀತಿಯಾದಂಥ ಸೊಗಸಾದ ಮಾತು. ಆಗ ಇವಳು ಶುರು ಮಾಡಿಕೊಡ್ತಾಳೆ. ಹೌದು ನೋಡು, ಅವರೆಂಥವರು ತರುಣು ರೂಪಸಂಪನ್ನವು ಸುಕುಮಾರೋ ಮಹಾಬಲವು ಪುಂಡರೀಕ ವಿಶಾಲಾಕ್ಷವು ಚೀರಕೃಷ್ಣಾಜಿನಾಂಬರವು ಫಲಮೂಲಾಶನೌ ದಾಂತೌ ತಾಪಸೌ ಧರ್ಮಚಾರಿಣೌ ಪುತ್ರೌ ದಶರಸ್ಯಾಸ್ತಾಂ ಭ್ರಾತರೌ ರಾಮಲಕ್ಷ್ಮಣೌ ಗಂಧರ್ವರಾಜ ಪ್ರತಿಮೌ ಪಾರ್ಥಿವ ವ್ಯಂಜನಾನ್ವಿತೌ ದೇವೌ ವಾ ಮಾನುಷೌ ವಾತೌ ನತರ್ಕೈತು ಮುತ್ಸಹೆ. ಇಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾಳೆ. ಅಂದರೆ ಎಷ್ಟು ಇಷ್ಟಪಟ್ಟಿದ್ದಾಳೆ ಅವರನ್ನ ಅಂತ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಧಾರ್ಮಿಕವು, ಧರ್ಮಚಾರಿಣವು, ತಾಪಸವು ಎಲ್ಲ ಹೇಳ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಗೊತ್ತಿದೆ ಅವರು ಸಾಚಾ ಮನುಷ್ಯರು ಅಂತ. ಆದರೆ ತನ್ನ ಕೋಟಾತನವನ್ನು ವ್ಯಕ್ತಪಡಿಸ್ತಾನೇ ಇದ್ದಾಳೆ. ಇನ್ನು ಅವಳು ಯಾರು? ಅಲ್ಲಿ ನೋಡಿ ದಾರುಣ ವೃದ್ಧ ಕರಾಲ ನಿರ್ಣತೋದರಿಂತ ಸೀತೆಗೆ ಹೇಳಿದ್ಲು. ಇಲ್ಲಿ ತರುಣಿ ರೂಪಸಂಪನ್ನ ಸರ್ವಾಭರಣ ರುಭೂಷಿತ ದೃಷ್ಟ ತತ್ರ ಮಯ ನಾರಿ ತಯೋರ್ಮಧ್ಯೆ ಸುಮಧ್ಯಮ. ಅವರಿಬ್ಬರ ನಡುವೆ ಪರಮಸುಂದರಿಯಾಗಿದ್ದವಳು, ರೂಪಸಂಪನ್ನ ತರುಣಿ ಇದ್ದಳು ಅಂತ. ಅಂದರೆ ಇವಳ ಕಣ್ಣಿಗೆ ಸೀತೆ ಸುಂದರಿಯಾಗಿ ಕಾಣಿಸಿದ್ದಾಳೆ. ಅಂದರೆ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾಳೆ. ಕುಡಿದಿದ್ರೂ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಎಷ್ಟು ಸೀಸನ್ಡ್ ಡ್ರಂಕರ್ ಅಂತ ಗೊತ್ತಾಗುತ್ತೆ. ಆಮೇಲೆ ನೋಡಿ, ಅಲ್ಲಿ ಒಂದು ಕೊಂಕು ಇದೆ. ಅವರಿಬ್ಬರ ಮಧ್ಯೆ ಇದ್ದಳು ಅಂತಂದರೆ ಎಷ್ಟು ದುಷ್ಟತೆ ಇವಳಲ್ಲಿದೆ. ಅವರಿಬ್ಬರು ಶೇರ್ ಮಾಡ್ಕೊಳ್ತಾ ಇದ್ಲು ಸೀತೆನ ಅನ್ನುವ ಕೆಟ್ಟ ಧ್ವನಿ ಬರುವಂತೆ. ಮತ್ತೆ ಇವಳು ಹೇಳ್ತಾಳೆ, ತಾಭ್ಯಾಂ ಉಭಾಭ್ಯಾಂ ಸಂಭೂಯ ಪ್ರಮದಾಂ ಅಧಿಕೃತ್ಯ ತಾಂ. ಅವಳು ಪ್ರಮದೆ, ಅವಳು ಕೊಬ್ಬಿದ್ದಳು. ಅವಳದ್ರಿಗೆ ನನ್ನನ್ನು ಇಮಾಂ ಅವಸ್ಥಾಂ ನೀತಾಹಂ ಯಥಾ ಅನಾಥ ಅಸತಿ. ಒಬ್ಬ ಅನಾಥಿಯಾದ ಸೂಳೆ ನಡೆಸ್ಕೊಳ್ಳೋ ಥರ ನನ್ನನ್ನು ನಡೆಸ್ಕೊಂಡ್ರು ಅಂತ.
ಇವಳು ಏನು ಮಾಡಿದ್ಳು, ಇವಳು ಇನ್ನೂ ಹೀನವಾದ ಕೆಲಸ ಮಾಡಿದ್ದು ಅದನ್ನು ಹೇಳ್ತಾ ಇಲ್ಲ. ಇವಳು ವರ್ಷನ್ಸೇ ಬೇರೆಯಾಗಿವೆ ನೋಡಿ. ಅಲ್ಲಿ ಹೇಳಿದ್ದೇನು ಸೀತೆಯ ಬಗ್ಗೆ, ಇಲ್ಲಿ ಸೀತೆಯ ಬಗ್ಗೆ ಹೇಳಿದ್ದೇನು. ಸೀತೆಯ ರೂಪವನ್ನು ಕುರಿತು ಮಾತ್ರ ಹೇಳ್ತಾ ಇದ್ದಾಳೆ, ಚಾರಿತ್ರವನ್ನು ಸಂದೇಹಗ್ರಸ್ತ ಅಂತ ಮಾಡ್ತಾಳೆ. ಮತ್ತು ತಾನು ಮಹಾಪತಿವ್ರತೆ ತನ್ನನ್ನು ವೇಶ್ಯೆಯಂತೆ ನಡೆಸ್ಕೊಂಡ್ರು ಅಂತ. ಅವರೆಲ್ಲಿ ನಡೆಸ್ಕೊಂಡ್ರು ಹಾಗೆ. ಹೀಗೆ ಶೂರ್ಪಣಖೆಯ ಪ್ರಾಮಾಣಿಕತೆ ಸ್ವಲ್ಪವೂ ಇಲ್ಲ ಅಂತ ಗೊತ್ತಾಗುತ್ತದೆ. ಖರನಿಗೆ ಕೋಪ ಬರುತ್ತದೆ. ಅವನು ಮೊದಲು 14 ಮಂದಿ ರಾಕ್ಷಸರನ್ನು ಕಳಿಸ್ತಾನೆ. ರಾಮ ಲೀಲಾಜಾಲವಾಗಿ ಅಷ್ಟು ಜನನ್ನು ಕೊಂದು ಬಿಡ್ತಾನೆ. ಆಗ ಅವಳು ಬಾಯಿ ಬಡ್ಕೊಂಡು ಬರ್ತಾಳೆ. ಸಾ ನದಂತಿ ಮಹಾನಾದಂ ಜವಾಚೂರ್ಪಣಕ ಪುನಃ ಉಪಗಮ್ಯ ಖರಂ ಸಾತು ಕಿಂಚಿತ್ ಸಂಶುಷ್ಕ ಶೋಣಿತ. ಒಳ್ಳೆ ಅಬ್ಸರ್ವೇಷನ್. ಅವಳ ಕಿವಿ ಮೂಗಿನ ಗಾಯ ಆಗ ಸ್ವಲ್ಪ ಒಣಗಿತ್ತಂತೆ. ಪಪಾತ ಪುನರೇ ವಾರ್ತ ಸನಿರ್ಯಾಸೇವ ವಲ್ಲಕಿ. ಅಂದರೆ ನಿರ್ಯಾಸ, ಯಾವ ಗಿಡದ ಲೇಟೆಕ್ಸ್ ಅಂತೀವಲ್ಲ, ಆ ಹಾಲು ಒಸರುತ್ತಲ್ಲ, ಹಾಗೆ ಒಸರುತ್ತಾ ಇರುವ ಸಲ್ಲಕಿ ವೃಕ್ಷದಂತೆ ಅವಳು ಬಂದು ಬಿದ್ದು ಮತ್ತೆ ಖರನ ಹತ್ರ ಹೇಳ್ತಾಳೆ. ಮತ್ತೆ ಬಾಯಿಗೆ ಬಂದಂತೆ ಬೈತಾಳೆ. ಇದೇನು, ಯಾಕೆ ಈ ಥರ ಮಾಡ್ತಾ ಇದೀಯಾ ನೀನು ಅಂತೆಲ್ಲ ಕೇಳಿದಾಗ ಅವಳು ಮತ್ತೆ ಹೇಳ್ತಾಳೆ, ಅಸ್ಮಿದಾನಿ ಮಹಂ ಪ್ರಾಪ್ತ ಹೃತಶ್ರವಣ ನಾಸಿಕ. ಎಲ್ಲ ನನ್ನ ಕಿವಿ ಮೂಗು ಎಲ್ಲ ಕುಯ್ದು ಬಿಟ್ಟಿದ್ದಾರೆ. ಈಗ ನೀನು ನೋಡಿದ್ರೆ ನನ್ನನ್ನು ಸೌಮನಸ್ಯವಾಗಿರು, ಶಾಂತವಾಗಿರು ಅಂತ ಹೇಳ್ತಾ ಇದೆಯಾ. ತುಂಬ ಅನ್ಯಾಯ. ಮೈತೇ ಯದ್ಯನುಕ್ರೋಶೋ ಇದು ರಕ್ಷಸ್ಸು ತೇಷು ಚ ರಾಮೇಣ ಇದಿತೇ ಶಕ್ತಿ ತೇಜೋ ವಸ್ತಿ ನಿಶಾಚರ ದಂಡಕಾರಣ್ಯ ನಿಲಯಂ ಜೈ ರಾಕ್ಷಸ ಕಂಟಕಂ. ಅವನು ದಂಡಕಾರಣ್ಯವನ್ನು ರಾಕ್ಷಸ ನಿರ್ಮುಕ್ತ ಮಾಡಬೇಕು ಅಂತಿದ್ದಾನೆ, ರಾಕ್ಷಸ ಕಂಟಕ. ನನ್ನಲ್ಲಿ ನಿನಗೆ ಗೌರವ ಪ್ರೀತಿ ಇದ್ದಲ್ಲಿ, ಕರುಣೆ ಇದ್ದಲ್ಲಿ ತತ್ಕ್ಷಣ ಅವನನ್ನು ಕೊಂದು ಬಿಡಬೇಕು. ಯದಿ ರಾಮಂ ಮಾಂ ಮಮ ಅಮಿತ್ರಂ ನತ್ವಂ ಅದ್ಯ ವದಿಷ್ಯಸಿ ತವಚೈ ವಗ್ರತಃ ಪ್ರಾಣಾಂತ್ಯಕ್ಷಾಮಿ. ನಿನ್ನೆದುರಿಗೆ ನಾನು ಪ್ರಾಣ ತೆಕ್ಕೊಂಡ್ಬಿಡ್ತೀನಿ. ದಂಡಕಾರಣ್ಯ ನಿಲಯಂ ಜಹಿತಂ ಕುಲಪಂಸನ. ಮನೆಹಾಳ ಕುಲಗೇಡಿ, ಹೋಗಿ ಕೊಲ್ಲೋ ಅವನನ್ನ ಅಂತ ಬೈತಾಳೆ. ಆಮೇಲೆ ಏವಂ ವಿಲಪ್ಯ ಬಹುಶೋ ರಾಕ್ಷಸಿ ಪ್ರದರೋದರಿ. ಹೊಟ್ಟೆ ದೊಡ್ಡದಾಗಿದ್ದವಳು ಕೈಗಳಿಂದ ಆ ದೊಡ್ಡ ನಗಾರಿ ಥರ ಹೊಟ್ಟೆ ಮೇಲೆ ಬಾಯಿ ಮೇಲೆ ಬಡ್ಕೊಳ್ತಾಳೆ. ಕರಾಭ್ಯಾಂ ಉದರಂ ಹತ್ವಾ ರುರೋಧ ಭೃಷ ದುಃಖಿತ. ಆಮೇಲೆ ಕರ ದೊಡ್ಡ ಸನ್ನಾಹ ಮಾಡಿಕೊಂಡು ಹೊರಡ್ತಾನೆ. ಅವನು ಹೊರಡ್ತಾ ಇದ್ದಂತೆ ತಯಾ ಪರುಷಿತ ಪೂರ್ವಂ ಪುನರೇವ ಪ್ರಶಂಸಿತ ಅಬ್ರವೀತ್ ದೂಷಣಂ ನಾಮ ಕರ ಸೇನಾಪತಿಂ ತದ. ಮತ್ತೆ ಕೊಂಡಾಡೋಕೆ ಶುರು ಮಾಡ್ತಾಳೆ. ಅವಳು ಯಾವ ಬಿಸಿಲಿಗಂದ್ರೆ ಆ ಕೊಡೆ ಇಡ್ತಕ್ಕಂಥವಳು, ಯಾವ ಗಾಳಿಗಂದ್ರೆ ಆ ಗಾಳಿಗೆ ತಿರುಗತಕ್ಕಂಥವಳು ಶೂರ್ಪಣಖೆ ಅನ್ನೋದು ಮತ್ತೆ ಗೊತ್ತಾಗುತ್ತದೆ. ಆಗ ಹೊರಡ್ತಾರೆ. ಅಗ್ರೇ ನಿರ್ಯಾತು ಮಿಚ್ಛಾಮಿ ಪೌಲಸ್ತ್ಯಾನಾಂ ಮಹಾತ್ಮನಾಂ ವದಾರ್ಥಂ ದುರ್ವಿನೀತಸ್ಯ ರಾಮಸ್ಯ ರಣಕೋವಿದ. ಅಲ್ಲಿ ಅವನ ಬಾಯಿಂದ, ಖರಾದಿಗಳ ಬಾಯಿಂದ ಪೌಲಸ್ತ್ಯಾನಾಂ ವದಾರ್ಥಂ ಅನ್ನುವ ಮಾತು ಬಂದುಬಿಡುತ್ತೆ. ರಾವಣಾದಿಗಳ ವಧೆಗಾಗಿ ನಾನು ಹೊರಡ್ತಾ ಇದ್ದೀನಿ ಅಂತ ಅನ್ನುವ ಅರ್ಥ ಬರುವಂತೆ ಒಂದು ಅನರ್ಥದಾಯಕವಾದ ಮಾತು ಬರ್ತದೆ. ಅವರು ಖರದೂಷಣಾದಿಗಳು 14,000 ಜನ ಅವರು ಹೊರಡ್ತಾರೆ. ಲೀಲಾಜಾಲವಾಗಿ ಅವ್ರನ್ನಷ್ಟು ಜನನ್ನು ಏಕಾಂಗವೀರನಾಗಿ ರಾಮ ಕೊಲ್ತಾನೆ. ಪ್ರತಿಕೂಲಿತುಮಿಚ್ಛಾಮಿ ನಹಿ ವಾಕ್ಯಮಿದಂ ತ್ವಯ ಶಾಪಿತೋ ಮಮ ಪಾದಾಭ್ಯಾಂ ಗಮ್ಯತಾಂ ವತ್ಸಮಾಚಿರಂ. 14 ಜನ ರಾಕ್ಷಸರಲ್ಲಿ ಈಗ 14,000 ಜನ ಬಂದಿದ್ದಾರೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಸೀತೆಯನ್ನು ತೆಗೆದುಕೊಂಡು ಗುಹೆ ಒಳಗೆ ಬಚ್ಚಿಟ್ಟುಕೊಂಡು ನೀನು ಅವಳಿಗೆ ರಕ್ಷಕನಾಗಿರು, ನನ್ನ ಕಾಲ ಮೇಲೆ ಆಣೆ ಅಂತ. ಶಾಪಿತೋಸಿ ಮಮ ಪಾದಾಭ್ಯಾಂ ಶಾಪಿತೋ ಮಮ ಪಾದಾಭ್ಯಾಂ ಗಮ್ಯತಾಂ ಅಂತ ಹೇಳ್ತಾನೆ. ತ್ವಮಿ ಶೂರಶ್ಚ ಬಲವಾನ್ ಹನ್ಯಾ ಹಿಯತಾನ್ ನ ಸಂಶಯ. ನೀನು ಶೂರನೇ, ನೀನೊಬ್ಬನೇ ಇದನ್ನು ಕೊಲ್ಲಬಹುದು. ಆದರೂ ಸ್ವಯಂತು ಹಂತು ಮಿಚ್ಛಾಮಿ ಸರ್ವಾನೇವ ನಿಶಾಚರ. ನಾನೊಬ್ಬನೇ ಕೊಲ್ಲಬೇಕು ಅಂತ ಮೊದಲ ಬಾರಿಗೆ ರಾಮನ ಅಸಹಾಯ ವಿಕ್ರಮದ ಒಂದು ಉದಾಹರಣೆಯನ್ನು ನಾವಿಲ್ಲಿ ಕಾಣ್ತೀವಿ. ಅದ್ಭುತವಾದ ಪರಾಕ್ರಮ ತೋರಿಸ್ತಾನೆ. ತಸ್ಮಿನ್ ಪ್ರವಿಷ್ಟೇತು ಗುಹಾಂ ಲಕ್ಷ್ಮಣೇ ಸಹ ಸೀತೆಯ ಹಂತ ನಿರ್ಯುಕ್ತಮಿತ್ಯುಕ್ತ ರಾಮ ಕವಚಮಾವಿಶತ್. ಅವನು ಸೀತೆಯನ್ನು ಕರ್ಕೊಂಡು ಗುಹೆಯಲ್ಲಿ ಕಾಪಾಡಿಕೊಳ್ಳೋಕ್ಕೆ ಲಕ್ಷ್ಮಣ ಹೋಗಿ ಅಲ್ಲಿ ಸೇರಿದಾಗ ಹತ್ತಿರದಲ್ಲೇ ಒಂದು ಗುಹೆ, ಅಲ್ಲಿ ಜೋಪಾನ ಮಾಡಿಕೊಂಡಾಗ ಹಂತ ನಿರ್ಯುಕ್ತಂ, ಅಬ್ಬ ಒಂದು ವ್ಯವಸ್ಥೆ ಆಯಿತು, ಒಂದು ಘಟ್ಟ ಬಂತು ಅಂಥೇಳಿ ಕವಚಮಾವಿಶತ್. ಆಗ ಕವಚನ ಮೈಗೆ ತೊಟ್ಟುಕೊಂಡಂತೆ ರಾಮ. ರೂಪಂ ಅಪ್ರತಿಮಂ ತಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಬಭೂವ ರೂಪಂ ಕ್ರುದ್ಧಸ್ಯ ರುದ್ರಸ್ಯೇವ ಪಿನಾಕಿನಃ. ಅವನು ರಣಪಂಡಿತ ಅಂತಲೇ ಕವಿಗಳು ಹೇಳ್ತಾರೆ. ಅವನು ಉಗ್ರನಾಗಿ ಕಪರ್ದಿ ಪಿನಾಕಿಯಂತೆ ಆಗಿ ಅಷ್ಟು ಜನಸ್ಥಾನಸ್ಥ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಋಷಿಗಳಿಗೆ ಕೊಟ್ಟ ಮಾತು ಸಲ್ಲದಂತೆ ಆಗುತ್ತದೆ ಎನ್ನುವಲ್ಲಿ 24ನೇ ಸರ್ಗ ಮುಗಿಯುತ್ತದೆ. ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ.